Hello friends, AC SAT ಈಗ prelims ಎಲ್ಲರೂ ಬರ್ತಿದ್ದೀರಾ. I hope everyone has done well. And also I am expecting that people who have got around 190, 195, so they should start their preparation for general merit women. ಅದೇ ಥರ ವುಮೆನ್ ಅಂತ ಹೋದರೆ ನಿಮಗೊಂದು 20-25 ಮಾರ್ಕ್ಸ್ ಕೆಳಗಡೆ ಇರುತ್ತೆ ಜನರಲಿ ಕಟ್ ಆಫು. ಸೊ ಅದರ ಪ್ರಕಾರ ನೋಡಿಕೊಂಡು ನೀವು ಅದನ್ನು ಪ್ರಿಪ್ರೇಷನ್ ಶುರು ಮಾಡಿ. ಸೊ ಅದೇ ಇವತ್ತು ಸೆಷನ್ ಏನಿದೆ, ಸೆಷನಲ್ಲಿ ಎಲ್ಲರೂ ಅಟೆಂಡ್ ಮಾಡ್ತಿದ್ದೀರಾ. ಸೊ ಆ ಸೆಷನ್ನಲ್ಲಿ ಐ ಥಿಂಕ್ ಯು ವಿಲ್ ಟೇಕ್ ದಿ ಬೆನಿಫಿಟ್ ಔಟ್ ಆಫ್ ಇಟ್. ಬಟ್ one thing I want to tell you that Credence IAS is known for the providing consistent result since from last 2 notifications ಏನಾಗಿದೆ AC SAT ಅಲ್ಲಿ. ಸೊ ನಾವು ಫಸ್ಟ್ ನೋಟಿಫಿಕೇಷನಲ್ಲಿ ಆಲ್ ಓವರ್ ಕರ್ನಾಟಕ 3rd ರ್ಯಾಂಕನ್ನು ಕೊಟ್ಟಿದ್ವಿ ವಿತ್ ಅರೌಂಡ್ 8+ ಸ್ಟೂಡೆಂಟ್ಸ್ ಗಾಟ್ ಇನ್ ಟು ದಿ ಫೈನಲ್ ಲಿಸ್ಟ್. ಆ್ಯಂಡ್ ಇನ್ ಸೆಕೆಂಡ್ ನೋಟಿಫಿಕೇಷನ್ ವೇರ್ ಇನ್ ವಿಚ್ ಓನ್ಲಿ 54 ಪೋಸ್ಟ್ ವೇರ್ ದೇರ್, 54 ಪೋಸ್ಟ್ ಮಾತ್ರ ಇತ್ತು. ಸೊ 54 ಪೋಸ್ಟಲ್ಲಿ ಅರೌಂಡ್ 15 ಸ್ಟೂಡೆಂಟ್ಸು ವೇರ್ ಫ್ರಮ್ ದಿ ಕ್ರೆಡೆನ್ಸ್ IAS ಆ್ಯಂಡ್ ಆಲ್ ಕರ್ನಾಟಕ ರ್ಯಾಂಕ್ 1. ನಿಮಗೆಲ್ಲ ಗೊತ್ತಿದೆ ಇದು. ಕನ್ಸಿಸ್ಟೆಂಟ್ಲಿ ವಿ ಆರ್ ಗಿವಿಂಗ್ ದಿ ರಿಸಲ್ಟ್. ದಿಸ್ ಇಸ್ ಅ ಮೇನ್ಸ್ ತುಂಬ ಕ್ರೂಷಿಯಲ್ ಇರುತ್ತೆ. ಸೊ ಎಲ್ಲರೂ ಫೋಕಸ್ಡ್ ಆಗಿ ಚೆನ್ನಾಗಿ ಒಂದು 3 ತಿಂಗಳು ತಪಸ್ಸಿನ ಥರ ನೀವೇನಾದರೂ ಪ್ರಿಪ್ರೇಷನ್ ಮಾಡಿದರೆ ಡೆಫಿನೆಟ್ಲಿ ಯು ವಿಲ್ ಬಿಕಮ್ ಎನ್ ಗ್ರೂಪ್ 1 ಆಫೀಸರ್. ಸೊ ಗ್ರೂಪ್ ಎ ಆಫೀಸರ್ ಆಗೋಕ್ಕೆ ಏನೂ ತೊಂದರೆ ಇರೋದಿಲ್ಲ, ಹರ್ಡಲ್ಸ್ ಇರೋದಿಲ್ಲ. ಅದಕ್ಕೆ ಸಪೋರ್ಟ್ ಏನು ಬೇಕು, ಬಿಕಾಸ್ ವಿ ಹ್ಯಾವ್ ಗಾಟ್ ದಿ ಎಕ್ಸ್ಪೀರಿಯನ್ಸ್. ದೆರ್ ಈಸ್ so less number of coachings provided for the AC SAT examination in the market. ಅದರಲ್ಲಿ ಎಕ್ಸ್ಪೀರಿಯನ್ಸ್ಡ್ ಯಾರಪ್ಪ ಅಂತಂದರೆ ಕ್ರೆಡೆನ್ಸ್ IAS ಇಸ್ ದ ಓನ್ಲಿ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಅಂತ ನಾನು ಹೇಳಕ್ಕೆ ನಿಮ್ಗೆ ಇಷ್ಟಪಡ್ತೀನಿ. ಯಾಕೆ, ಬಿಕಾಸ್ ಅಗೇನ್ ನೀವು ನೋಡ್ತಾ ಹೋಗಿ 2014ನಲ್ಲಿ ನೀವು AC SAT ನೋಟಿಫಿಕೇಷನ್ ಬಂದಾಗ ಅದು AC SAT ಅಂದರೆ ಏನು ಅಂತಲೇ ಯಾರಿಗೂ ಗೊತ್ತಿರಲಿಲ್ಲ. ಸೊ ಅಂಥ ಸಮಯದಲ್ಲಿ ವಿ ಸ್ಟಾರ್ಟೆಡ್ ದಿ ಕೋಚಿಂಗ್ ಆ್ಯಂಡ್ ವಿ ಪ್ರೊವೈಡೆಡ್ ದಿ ಕೋಚಿಂಗ್ ಫಾರ್ ದಿ ಪ್ರಾಕ್ಟಿಕಲ್ ಪಾರ್ಟ್ ಆ್ಯಂಡ್ ದೆನ್ ವಿ ಗಾಟ್ ಎ ವೆರಿ ಗುಡ್ ರಿಸಲ್ಟ್ ಆ್ಯಂಡ್ ಪೀಪಲ್ ಹ್ಯಾವ್ ಅಪ್ಲಾಡೆಡ್. ಬೇಕಾದರೆ ನಮ್ಮ ಅಲ್ಯೂಮಿನಿಯಸ್ ಕೇಳಿ ವಾಟ್ ಆರ್ ದಿ ಕ್ವಾಲಿಟಿ, ವಾಟ್ ಕೈಂಡ್ ಆಫ್ ಕ್ವಾಲಿಟಿ ವಿ ಪ್ರೊವೈಡ್ ಅಂತ. ಬಿಕಾಸ್ ವಿ ಫೋಕಸ್ ಆನ್ ನಾಟ್ ದ ನಂಬರ್ಸ್, ವಿ ಫೋಕಸ್ ಆನ್ ದಿ ಕ್ವಾಲಿಟಿ. ಬಿಕಾಸ್ ವಿ ಫೋಕಸ್ ಆನ್ ದಿ ರಿಸಲ್ಟ್, ವಿ ಡೋಂಟ್ ಫೋಕಸ್ ಆನ್ ದಿ mass, we focus on the class part. So in that perspective what I suggest right now antandre, so you come for the, don't wait for the result, you come for the coaching, you start the coaching, ಸ್ಟಾರ್ಟ್ ಮಾಡಿ ಇವತ್ತಿಂದನೇ ಶುರು ಮಾಡಿಕೊಂಡು ನಿಮ್ಮ ಪ್ರಿಪ್ರೇಷನನ್ನು ಶುರು ಮಾಡಿ. ಯಾಕೆಂದರೆ ರಿಸಲ್ಟ್ ಬಂದಮೇಲೆ ಪ್ರಿಪ್ರೇಷನ್ ಮಾಡ್ತೀರಾ ಅಂದರೆ ಪಾಸಿಬಲ್ ಇಲ್ಲ. ಯಾಕೆ, ಬಿಕಾಸ್ ಹಾರ್ಡ್ಲಿ ದೇ ಹ್ಯಾವ್ ಆಲ್ರೆಡಿ ಅನೌನ್ಸ್ ದಿ ಮೇನ್ಸ್ ಡೇಟ್ ಡಿಸೆಂಬರ್ ಅಂತ ಅನೌನ್ಸ್ ಮಾಡಿದ್ದಾರೆ. ಸೊ ಡಿಸೆಂಬರ್ ಅಂತಂದರೆ ಹಾರ್ಡ್ಲಿ ನಿಮ್ಗೆ ಉಳಿದಿರೋದು 2.5 months to 3 months ಅಂತ ಅಂದ್ಕೊಳ್ಳಿ. ಸೊ 2.5 months 3 monthsಲ್ಲಿ ನಾನು ಏನು ಮಾಡಬೇಕು, ಇಷ್ಟು ಎಲಿಫೆಂಟ್ ಲೈಕ್ ಸಿಲೆಬಸ್ ಇದೆ. ಈ ಎಲಿಫೆಂಟ್ ಲೈಕ್ ಸಿಲೆಬಸ್ನ ಮುಗಿಸ್ಬೇಕಾದ್ರೆ ವಿತೌಟ್ ದಿ ಅಸಿಸ್ಟೆಂಟ್ ಇಟ್ ಈಸ್ ನಾಟ್ ಪಾಸಿಬಲ್. ಮೋಸ್ಟ್ ಆಫ್ ದಿ ಪೀಪಲ್ ವಿಲ್ ಫೀಲ್ ದ್ಯಾಟ್ ನಾನು ಮನೇಲಿ ಕೂತ್ಕೊಂಡು ಆರಾಮಾಗಿ ಮಾಡ್ತೀನಿ, ಬಿಡು ಯಾಕೆ ಇಷ್ಟು ಇನ್ವೆಸ್ಟ್ ಮಾಡಲಿ, ಅಷ್ಟು ಇನ್ವೆಸ್ಟ್ ಮಾಡಲಿ ಅಂತ ವಿಚಾರ ಮಾಡ್ತೀರಾ. ಬಟ್ ಇಫ್ ಯು ಇನ್ವೆಸ್ಟ್ ಅ ಲಿಟಲ್ ಅಮೌಂಟ್ ಆಫ್ ಟೈಮ್ ಆ್ಯಸ್ ವೆಲ್ ಆ್ಯಸ್ ಲಿಟಲ್ ಅಮೌಂಟ್ ಆಫ್ ಮನಿ, ಬಟ್ ಯು ಕ್ಯಾನ್ ಮೇಕ್ ಯುವರ್ ಫ್ಯೂಚರ್. ಸೊ ದ ಫ್ಯೂಚರ್ ವಿಚಾರ ಮಾಡಬೇಕಾದ್ರೆ ಭಾಳ ಸರಿ ನಾವು ಎಲ್ಲೆಲ್ಲೋ ಖರ್ಚು ಮಾಡ್ತೀವಿ, ಒಂದು ಸಣ್ಣ ಅಮೌಂಟ್ ಕಟ್ಟೋಕ್ಕೆ ತುಂಬ ವಿಚಾರ ಮಾಡಿಬಿಟ್ಟು ನಾವು ಹಿಂದೆ ಸರಿತೀವಿ. ಸೊ ಅದಕ್ಕೆ ನಾನು ಹೇಳೋದೇನಪ್ಪ ಅಂತಂದರೆ, ಈಗ ನಾವು ಕ್ಲಾಸಸ್ ಎಲ್ಲ ಶುರು ಮಾಡ್ತಾ ಇದ್ದೀವಿ. ಸೊ ಇದೇ ಬುಧವಾರದಿಂದ ವಿ ಆರ್ ಸ್ಟಾರ್ಟಿಂಗ್ ದಿ ಕ್ಲಾಸಸ್. ಸೊ ಪ್ಲೀಸ್ ಕಮ್ ಆ್ಯಂಡ್ ಜಾಯಿನ್ ಫಾರ್ ದಿ ಕೋರ್ಸ್ ಆ್ಯಂಡ್ ದೆನ್ ಮೇಕ್ ಯುವರ್ ಫ್ಯೂಚರ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಪೀಪಲ್ ಹೂ ಆರ್ ಆಲ್ರೆಡಿ ಸೀರಿಯಸ್, ದೇ ಹ್ಯಾವ್ ಆಲ್ರೆಡಿ ಜಾಯಿನ್ಡ್ ಇಟ್, ದೇ ಆಲ್ರೆಡಿ ಸ್ಟಾರ್ಟೆಡ್ ದಿ ಕ್ಲಾಸಸ್. ಸೊ ಅಗೇನ್ ಫಾರ್ ಯು ಪೀಪಲ್ ಐ ಆಮ್ ರಿಕ್ವೆಸ್ಟಿಂಗ್, don't wait for the result, come and join the class. Thank you very much and all the best for the examination. Good evening one and all. I think most of you know me. ನನಗೆ ಕೆಲವ್ರ ಫೇಸ್ ಪರಿಚಯ ಇದೆ, ಬಟ್ ನಾಟ್ ಎವ್ರಿವನ್ಸ್. ಐ ಆಮ್ ಲೋಕೇಶ್ ನಾಯಕ್. By qualification I am a chartered accountant. So I was a full-time faculty from 12 to 17. So 2017 I was appointed as accounts officer in Karnataka Power Corporation. ಆಮೇಲೆ 16ನಲ್ಲಿ ಬಸ್ ಮಿಸ್ ಆಗಿತ್ತು. ನಾನು ಪ್ರಾಬ್ಲಿ ನೀವು ನೋಡಿರ್ತೀರ, ಒಂದು ಪ್ರಿಲಿಮ್ಸಲ್ಲಿ ಓರಿಯೆಂಟೇಷನ್ ಕ್ಲಾಸ್ ಟೈಮಲ್ಲಿ ಹೇಳಿರ್ತೀನಿ. 16ನಲ್ಲಿ ಈ ಬಸ್ ಹೆಂಗೆ ಮಿಸ್ ಆಗಿತ್ತು ಅಂದರೆ, ಐ ವಾಸ್ ನಾಟ್ ದಟ್ ಸೀರಿಯಸ್ ಇಂಟು ಗೌರ್ಮೆಂಟ್ ಎಕ್ಸಾಮ್ಸ್ ಆ ಟೈಮಲ್ಲಿ. ನನ್ನ ವೈಫ್ ಪ್ರೆಷರಿಂದ ನಾನು ಗೌರ್ಮೆಂಟ್ ಸೆಕ್ಟರ್ಗೆ ಬಂದಿದ್ದು. ನನಗೆ ಟೀಚಿಂಗೇ ಪ್ಯಾಷನ್ನು. ಈಗಲೂ ನನಗೆ ಒಂದು ಅವಕಾಶ ಕೊಟ್ಟರೆ ನಾನು ಟೀಚಿಂಗೇ ಆಯ್ಕೆ ಮಾಡ್ಕೊಳ್ತೀನಿ. 16ನಲ್ಲಿ ಬಸ್ ಹೆಂಗೆ ಮಿಸ್ ಆಯಿತು ಅಂದರೆ, ನಾನೇನು ಅಂದ್ಕೊಂಡಿದ್ದೀನಿ ಮನೆಗೆ ಹಾಲ್ ಟಿಕೆಟ್ ಬರುತ್ತೆ, ಸೊ ಆ ಟೈಮಲ್ಲಿ ಎಕ್ಸಾಮ್ ತೊಗೊಳ್ಳೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೆ. ಬಟ್ ನನ್ನ ಜೊತೆ ಒಂದು RC ಕಾಲೇಜಲ್ಲಿ ಕೊಲೀಗಿದ್ರಲ್ಲ, ಅವರು ಎಕ್ಸಾಮ್ ಬರೆದು ಆಲ್ಮೋಸ್ಟ್ 2 days ಆದ ನಂತರ ಸಂಡೇ ಐ ಥಿಂಕ್ ಪ್ರಿಲಿಮ್ಸ್ ಇತ್ತು ಅನಿಸುತ್ತೆ. ಸೊ ಫೋನ್ ಮಾಡಿದರು. ಸೊ ಆಗ ನನಗೆ ಬಸ್ ಮಿಸ್ ಆಯಿತು. ಸೊ ನಂತರ KPCL ಅಕೌಂಟ್ಸ್ ಆಫೀಸರ್ ಜಾಯ್ನ್ ಆದೆ. ಬಟ್ ಬ್ಯಾಕ್ ಆಫ್ ಮೈಂಡಲ್ಲಿ ನನ್ನ ವೈಫ್ ಯಾವತ್ತೂ ಪ್ರಕಿಂಗ್ ಇತ್ತಿದ್ದು. ಸೊ ಆಲ್ವೇಸ್ ಅವರು ಹೇಳ್ತಾ ಇದ್ರು, ಈಗ ಟಾಂಟ್ ಕೊಡ್ತಾರಲ್ಲ ಜನರಲಿ, ಮದುವೆ ಆದಮೇಲೆ ಗೊತ್ತಾಗುತ್ತೆ ನಿಮಗೆ, ಸೊ ನೀವು ಆಗಲಿಲ್ಲ ಅಂಥೇಳಿ. ಸೊ ಇದು 2020 ನೋಟಿಫಿಕೇಶನ್ ಬಂದ್ಕೊಳ್ಳಿ. ಫ್ರಮ್ ಡೇ 1 ಐ ಸ್ಟಾರ್ಟೆಡ್. ಗೊತ್ತಿತ್ತು ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳಿ, ಯಾಕಂದ್ರೆ ನನ್ನ ಜೊತೆ ವರ್ಕ್ ಮಾಡ್ತಿದ್ದ ಕೆಲವು ಕೊಲೀಗ್ಸ್ಗಳು ಸೆಲೆಕ್ಟ್ ಆಗಿದ್ರು.
ಸೊ ಹಾಗಾಗಿ ಇದನ್ನು ಮತ್ತೆ ಟೇಕ್ ಇಟ್ ಆಸ್ ಎ ಚಾಲೆಂಜ್. ನಮ್ಮ ಏಜ್ಗೆ ಆಲ್ಮೋಸ್ಟ್ ನಾವು ಐ ಆಮ್ 37. ಸೊ ನಮ್ಮಂಥವರೇ ಚಾಲೆಂಜೇ ಮಾಡ್ಬೋದು ಅಂದರೆ ನೀವೆಲ್ಲ ಯಂಗ್ಸ್ಟರ್ಸ್ಗಳು ಯು ಕ್ಯಾನ್ ಡೂ ಇಟ್ ಅಂತೇಳಿ. ನಾವೆಲ್ಲ ಮದುವೆ ಆಗಿ ಐ ಹ್ಯಾವ್ 2 kids. ಸೊ ನಮ್ಮಂಥವರೇ ಚಾಲೆಂಜ್ ಮಾಡ್ತೀವಿ. ಎಸ್, ಲೆಟ್ಸ್ ಕಮ್ ಟು ದ ಟಾಪಿಕ್ ನಾವು. ಸೊ ಪ್ರಿಲಿಮ್ಸಲ್ಲಿ ಆಲ್ಮೋಸ್ಟ್ ಎಲ್ಲ ಮಾತಾಡಿದ್ದೀನಿ ನಾನು ಕೆಲವೊಂದಲ್ಲಿ ಹೆಂಗೆ ಪ್ರಿಪ್ರೇಷನ್ ಸ್ಟ್ರಾಟಜಿ ಅಂತೇಳಿ. ಸಮಥಿಂಗ್ ವಿಲ್ ಬಿ ರಿಪೀಟೆಡ್ ಆ್ಯಂಡ್ ಸಮಥಿಂಗ್ ವಿಲ್ ಬಿ ನ್ಯೂ. ಈಗ ಆಲ್ಮೋಸ್ಟ್ ಈಗ ಫೋಕಸ್ ವಿಲ್ ಬಿ ಟುವರ್ಡ್ಸ್ ಮೇನ್ಸ್ ಅಲ್ವಾ. ಸೊ ಕಟ್ ಆಫ್ ಮೋಸ್ಟ್ ಪ್ರಾಬ್ಲಿ 200 ಅರೌಂಡ್ ಇರುತ್ತೆ, 10 or 15 ಮಾರ್ಕ್ಸ್ ಆ ಕಡೆ ಈ ಕಡೆ. ಸೊ ಡಿಪೆಂಡಿಂಗ್ ಅಪಾನ್ ದ ಕ್ಯಾಟಗರಿ ಆ್ಯಂಡ್ ಲಾಟ್ ಆಫ್ ಅದರ್ ಸ್ಟಫ್ಸ್. ಸೊ ಇಟ್ ವಿಲ್ ಬಿ 1:20 ರೇಷಿಯೋ ಗೊತ್ತಿದೆ ನಿಮಗೆ. ಸೊ ಆಲ್ಮೋಸ್ಟ್ ಆಗುತ್ತೆ ಅಂತ ಪಾಸಿಟಿವಿಟಿಲಿರಿ. ನಾನು ಪ್ರಿಲಿಮ್ಸಲ್ಲೂ ಕೂಡ ನಿಮ್ಗೆ ಹೇಳಿದ್ದೆ, ಯಾವತ್ತೂ ಕೂಡ ನೀವು ಪ್ರಿಲಿಮ್ಸ್ ಎಕ್ಸಾಮ್ ನೀವು ಬರೆದು ನೆಕ್ಸ್ಟ್ ಕೂಡ ನೀವು ರಿಲ್ಯಾಕ್ಸ್ ಮಾಡಬೇಡಿ. ಒನ್ ಡೇ ಮಾತ್ರ ಬೇಕಾದ್ರೆ ಯು ಟೇಕ್ ಎ ಬ್ರೇಕ್, ಸ್ಟಾರ್ಟ್ ಫಾರ್ ಪ್ರಿಪೇರಿಂಗ್ ಫಾರ್ ಮೇನ್ಸ್ ಅಂತೇಳಿ. ಆಲ್ಮೋಸ್ಟ್ ನಿಮಗೆ ಗೊತ್ತಿದೆ, ಆಲ್ಮೋಸ್ಟ್ ಈಗ ಪ್ರಿಲಿಮ್ಸ್ ಎಕ್ಸಾಮ್ ಆಗಿ ಆಲ್ಮೋಸ್ಟ್ ಒಂದು 18-20 ಡೇಸ್ ಆಯ್ತಲ್ವಾ ಈಗ. ಸೊ ಇದು ಏನಾಗುತ್ತೆ, ನೀವು ತುಂಬ ರಿಲ್ಯಾಕ್ಸ್ ಮಾಡಬಾರ್ದು. ನನ್ನ ಕಟ್ ಆಫ್ ಆನ್ ಆಗುತ್ತೋ ಆಫ್ ಆಗುತ್ತೋ ಬರ್ತೀನೋ ಇಲ್ಲೋ ಅಂತ ಹೇಳಿ. ಸೊ ಇಫ್ ಯು ಆರ್ ಕಾನ್ಫಿಡೆಂಟ್, ನಿಯರ್ ಬೈ 200 ಇದ್ರೂ ಕೂಡ ಇಫ್ ಯು ಆರ್ ಕಾನ್ಫಿಡೆಂಟ್ ಯು ಶುಡ್ ಸ್ಟಾರ್ಟ್ ಪ್ರಿಪೇರಿಂಗ್ ಫಾರ್ ಯುವರ್ ಮೇನ್ಸ್. ಇದು ನನ್ನ ಸಜೆಷನ್ಸು. ಅದಾಗುತ್ತೋ ಇಲ್ಲ ಆಮೇಲೆ ನೋಡ್ಕೊಳ್ಳೋಣ. ಬಟ್ ಏನಂದರೆ ಈ ಪ್ರೋಸೆಸ್ ಇದು ಆನ್ಗೋಯಿಂಗ್. ಈಗ ಮ್ಯಾಚ್ ವಿನ್ ಆಗಲೇಬೇಕಂತಿಲ್ಲ ಪ್ರತಿ ಸಲ ಕೂಡ. ಸೀದಾಗಿಲ್ಲ ಬೇರೆ ಕೋರ್ಸ್ ಟ್ರೈ ಮಾಡ್ಬೋದು. ಬಟ್ ಪಾಸಿಟಿವ್ ಅಪ್ರೋಚ್ ಇರಲಿ ನಿಮ್ಮದು. ಆಮೇಲೆ ನನ್ನ ಪ್ರಕಾರ ಇನ್ನೊಂದು ವೀಕ್ 10 ಡೇಸಲ್ಲಿ ಬರ್ಬೋದು ರಿಸಲ್ಟ್ಸು. ಕಟ್ ಆಫ್ ಒಂದ್ಸಲಿ ಇದು ಮಾರ್ಕ್ಸ್ ಅನೌನ್ಸ್ ಆದಮೇಲೆ, ಸಾರಿ ನಾಟ್ ಕಟ್ ಆಫ್, ಆನ್ಸರ್ ಕೀ ನಿಮ್ದೇನದು ರಿವೈಸ್ ಆನ್ಸರ್ ಕೀ ಬಂದ ಮೇಲೆ ಅದು ಆಲ್ಮೋಸ್ಟ್ ಇಟ್ಸ್ ವ್ಯಾಲ್ಯೂಯೇಷನ್. 20,000 ಪೇಪರ್ ಇದ್ರೂ ಕೂಡ ಇಟ್ ಡಸಂಟ್ ಟೇಕ್ 2 days ಫಾರ್ ದೆಮ್. ಅರ್ಥ ಆಯ್ತಲ್ವಾ. ಸೊ ಹಾಗಾಗಿ ಏನಾಗುತ್ತೆ, ಎವ್ರಿ ಡೇ ಇಸ್ ವೆರಿ ಕ್ರೂಷಿಯಲ್ ಫಾರ್ ಯು. ನೀವು ಮೇನ್ಸ್ ಸ್ಟಾರ್ಟ್ ಮಾಡ್ಬೋದು. ಅಟ್ಲೀಸ್ಟ್ ನೀವು ಥಿಯರಿಟಿಕಲ್ ಆಸ್ಪೆಕ್ಟ್ಸ್ ಏನಿದೆ ಸೊ ಅದನ್ನು ಸ್ಟಾರ್ಟ್ ಮಾಡ್ಕೋಬೋದು. ನಾನೊಂದು ಸಿಲೆಬಸನ್ನು ರನ್ ಮಾಡ್ತೀನಿ. ಏನು ಸಿಲೆಬಸ್ ಏನೇನಿದೆ ನಿಮಗೆಲ್ಲ ಗೊತ್ತೇ ಇದೆ. ಸೊ ಎಲ್ಲಿ ಫೋಕಸ್ ಮಾಡಬೇಕು ಜಾಸ್ತಿ ಅದನ್ನು ರನ್ ಮಾಡ್ತೀನಿ. ಆಮೇಲೆ ಎಕ್ಸಾಮಿನೇಷನ್ ಪ್ರಿಪ್ರೇಷನ್ ಸ್ಟ್ರಾಟಜಿ ಕೂಡ ಮಾಡ್ಬೋದು. ಸೊ ಹೌ ಮೆನಿ ಆಫ್ ವರ್ಕಿಂಗ್ ಹಿಯರ್? ಎಷ್ಟು ಜನ ವರ್ಕ್ ಮಾಡ್ತಿದ್ದೀರಾ? ಓಕೆ, ನಾನು ಹೇಳ್ತೀನಿ, ನಮ್ಮ ಬ್ಯಾಚ್ 54 ಅಲ್ಲ, ಸಾರಿ, ಒಂದಿಬ್ಬರು ಜಾಯ್ನ್ ಆಗಲಿಲ್ಲ, 52 ಜನರಲ್ಲಿ. ಸೊ ಇಫ್ ಯು ಟೇಕ್ ಆಲ್ಮೋಸ್ಟ್ 40 ಮೆಂಬರ್ಸ್ ಬಂದ್ಬಿಟ್ಟು ವರ್ಕ್ ಮಾಡ್ತಿದ್ದಾರೆ, ಒಂದು 35 to 40 ಮೆಂಬರ್ಸ್. ಸೊ ವಾಟ್ ಐ ಆಮ್ ಸೇಯಿಂಗ್, ಯು ಪೀಪಲ್ ವರ್ಕ್ ಮಾಡ್ತಿರೋ ಡಿಸ್ಕರೇಜ್ ಆಗಬೇಡಿ. ಸೊ ನಿಮ್ಗೆ ವರ್ಕ್ ಮಾಡೋದು ಅನಿವಾರ್ಯನೇ ಆಗಿದ್ದರೆ you please go ahead with your work and ensure that at least on 4-5 hours ನೀವು ಸ್ಟಡೀಸ್ ಡಿವೋಟ್ ಮಾಡ್ತಿದ್ದೀರ ಅಂತ ಹೇಳಿ. ಸೊ ಅದರ್ಸ್ ಯಾರು ವರ್ಕ್ ಮಾಡ್ತಿಲ್ಲ, ಫುಲ್ ಟೈಮ್ ಫ್ರೀ ಇದ್ದೀರಾ ಅಥವಾ ವರ್ಕ್ ಇದ್ರೂ ಕೂಡ ನೀವು ಬ್ರೇಕ್ ತಗೊಳಕ್ಕೆ ಸಾಧ್ಯವಾದರೆ ಅವ್ರೇನು ಮಾಡಿ ಅಂದರೆ ನೀವೇನು ಮಾಡಿ, ಸೊ ನೀವು ಪ್ರಿಪೇರ್ ಸ್ಟ್ರಾಟಜಿ, ಒಂದು 8 hours ಸ್ಟ್ರಾಟಜಿ, 8 to 12 hours per day ಸ್ಟ್ರಾಟಜಿ ಮಾಡಿ. ಸೊ ಕೆಲವರು 6 hours ಆಗುತ್ತೆ, 6 hours ಮಾಡಿ. ಸೊ ಡಿಪೆಂಡ್ಸ್, ನಿಮ್ಗೆ ಎಲ್ಲೆಲ್ಲಿ ಟೈಮ್ ಸಿಗುತ್ತೋ ಅಲ್ಲಿ ಮಾಡಿ. ಸೊ ನಾವು ಒಂದು ಸಿಲೆಬಸ್ನ ಕ್ವಿಕ್ಕಾಗಿ ರನ್ ಮಾಡ್ಬೋಣ. ನಿಮಗೆಲ್ಲ ಗೊತ್ತಿದೆ ಎಷ್ಟು ಮಾರ್ಕ್ಸ್ ಎಕ್ಸಾಮ್ ಟೋಟಲಿ 1800. ನೋಡಿ ಸರ್, ಲಾಸ್ಟ್ ಟೈಮ್ 1800 ಪ್ಲಸ್ ಇಂಟರ್ವ್ಯೂ 100 ಮಾರ್ಕ್ಸ್ ಇತ್ತು, ಹೌದಾ? ಸೊ 2 ಬ್ಯಾಚ್ ಕೂಡ, 16 ಬ್ಯಾಚ್ ಆಗಿರ್ಬೋದು ಅಥವಾ 2020. ಐ ಆಮ್ ಟಾಕಿಂಗ್ ಅಬೌಟ್ ನೋಟಿಫಿಕೇಶನ್. 16 ಬ್ಯಾಚ್ ಅಂದ್ರೆ ನೋಟಿಫಿಕೇಶನ್ ಐ ಆಮ್ ಟಾಕಿಂಗ್, ನಾಟ್ ಜಾಯ್ನಿಂಗ್. 16 ಬ್ಯಾಚ್ ಆಗಿರ್ಬೋದು ಅಥವಾ 20 ಬ್ಯಾಚ್ ಆಗಿರ್ಬೋದು. ಸೊ 16 ಬ್ಯಾಚ್ ಅವರು ಅರೌಂಡ್ 600 ಮಾರ್ಕ್ಸ್ ಆವರೇಜ್. ಸೊ ಎ ಸಿಗಳೆಲ್ಲ 600, 700 ವಿತ್ ಇಂಟರ್ವ್ಯೂ ಮಾರ್ಕ್ಸ್ ಅಲ್ಲಿ ಟಚ್ ಆಗಿದ್ದಾರೆ. ಐ ಆಮ್ ಟಾಕಿಂಗ್ 1900. ಅರ್ಥ ಆಯ್ತಲ್ವಾ? ನಮ್ಮ ಬ್ಯಾಚಿಗೆ ಬಂದರೆ ನೀವು ಆವ್ರೇಜ್ 900 ಹತ್ರ ಇದ್ದಾರೆ. ಯಾವುದು ಒಂದು ಆಲ್ಮೋಸ್ಟ್ ಒಂದು ಫಸ್ಟ್ 20 ರ್ಯಾಂಕ್ಸ್ ತೊಗೊಂಡ್ರೆ ನೀವು, ಸೊ ಆಲ್ಮೋಸ್ಟ್ 900 ಪ್ಲಸ್ ಇದ್ದಾರೆ ಆಲ್ಮೋಸ್ಟ್ ಅಲ್ಲಿ, ಅಥವಾ 880 ವಿತ್ ಇಂಟರ್ವ್ಯೂ ಐ ಆಮ್ ಟಾಕಿಂಗ್. ಸೊ ಹಾಗಿದ್ದಾರೆ. ಸೊ ಅದು 1000 ಅಲ್ಪ ಆಸ್ಪಾಸ್ ಫಸ್ಟ್ ರ್ಯಾಂಕ್ ಇದೆ ಅಲ್ಲಿ ಮಾರುತಿ ಅವರು ಆಗಿರೋದು. ಸೊ ಐ ಥಿಂಕ್ ಮೋಸ್ಟ್ ಆಫ್ ದೆಮ್ ಟಾಪ್ 20 ಇರೋರೆಲ್ಲ 900 ಪ್ಲಸ್ ಇದ್ದಾರೆ. ಸೊ ನನ್ನ ಇಂಟ್ಯೂಷನ್ಸ್ ಏನು ಹೇಳುತ್ತೆ, ನಿಮಗೆ ಇಂಟರ್ವ್ಯೂ ಇಲ್ಲ ಈಗ, ಹೌದಲ್ವಾ? ಮತ್ತೆ ನೋಟಿಫಿಕೇಶನ್ಸ್ ಬಂದಿಲ್ಲ ಅಲ್ವಾ? ಸೊ 1800ಗೆ ಸಮ್ವೇರ್ ಯು ಶುಡ್ ಟ್ರೈ ಟು ಅಚೀವ್. ಸೊ 1000 ಮಾರ್ಕ್ಸು, 950 ಮಿನಿಮಮ್ಮು. ಸೊ 950 1000 to 1050 ಅಥವಾ 1100. ಸೊ ಇದು ಮಾಡಬೇಕಾಗತ್ತೆ. ನಿಮಗೆ ಮೇನ್ ಅಡ್ವಾಂಟೇಜ್ ಏನಂದರೆ ನಿಮಗೆ 97 ಪೋಸ್ಟ್ ಇದೆ ನಿಮಗೆ. ನಮಗೆ ಹಾಗಿಲ್ಲ, 54 ಅಷ್ಟೇ ಇತ್ತು. ಸೊ ನಿಮಗೇನಾಗಿದೆ, ಒಂದು ಆ್ಯಡೆಡ್ ಅಡ್ವಾಂಟೇಜ್. ಅಟ್ಲೀಸ್ಟ್ ಎ ಸಿ ಆಗಿಲ್ಲ ಅಂದರೂ ಕೂಡ ಆಡಿಟ್ ಆಫೀಸರ್ ಆಗೋ ಚಾನ್ಸ್ ಇದೆ. ಆಮೇಲೆ ಆಡಿಟ್ ಆಫೀಸರ್ ಆದರೆ ಒಂದು 3-4 years ಅಥವಾ 5 yearsಲ್ಲಿ ಮತ್ತೆ ಅಗೇನ್ ಯು ಗೆಟ್ ಪ್ರಮೋಟೆಡ್, ಅದು ಕೂಡ ನಿಮಗೆ ಚಾನ್ಸ್ ಇದೆ, ಹೌದಲ್ಲ? ಈಗ ಒಂದು ಸಿಲೆಬಸ್ ಒಂದು ಕ್ವಿಕ್ ರಿಕ್ಯಾಪ್ ಕೊಡ್ತೀನಿ, ಆಮೇಲೆ ಪ್ರಿಪ್ರೇಷನ್ ಸ್ಟ್ರಾಟಜೀಸು, ಇದು ಅದರ್ ಥಿಂಗ್ಸ್ ಅಥವಾ ಬುಕ್ಸ್ ಆಥರ್ಸ್ ಆಗಿರ್ಬೋದು, ನಿಮ್ಗೆ ಏನು ಬೇಕೋ ಕ್ವೆಶನ್ಸ್ ಕೂಡ ನೀವು ಕೇಳ್ಬೋದು. ಡನ್. ನಿಮ್ಗೆ ಗೊತ್ತಿದೆ ಎಷ್ಟು ಪೇಪರ್ಸ್ ಇದೆ ಟೋಟಲಿ? 8 ಪೇಪರ್ಸ್ ಇದೆ. ಸೊ ಅದರಲ್ಲಿ ಕನ್ನಡ ಒಂದು, ಇಂಗ್ಲೀಷ್ ಒಂದು, ಹೌದಲ್ವಾ? ಸೊ ಕನ್ನಡ ಮತ್ತು ಇಂಗ್ಲೀಷ್ ಏನು ಎಷ್ಟು ಮಾರ್ಕ್ಸ್ ಬರಬೇಕಾಗತ್ತೆ? 30% ಈಚ್ ಪೇಪರ್ and 30% ಅಗ್ರಿಗೇಟ್ ಅಲ್ವಾ? ಸೊ ಇದು ಏನು ಈಸಿಲಿ ಮಾಡ್ತಿರಲ್ವ ಎಲ್ಲರೂ ಕೂಡ, ಬಟ್ ಹಾಗಂತ ನೆಗ್ಲೆಕ್ಟ್ ಮಾಡಬೇಡಿ. KPCಯಲ್ಲಿ ಏನಾಗುತ್ತೆ, ಕೆಲವೊಮ್ಮೆ ಅಲ್ಲೇ ಬಾರ್ಡ್ರಲ್ಲಿ ಇದ್ರೆ ಏನು ಬೇಕಾದ್ರೂ ಆಗ್ಬೋದು. ಅರ್ಥ ಆಯ್ತಲ್ವಾ? ಈಗ ವಿನೀಶಾ ಪೋಗತ್ ನೋಡಿದ್ರಲ್ಲ, ನಾನು ಒಂದು ವರ್ಡ್ ಹೇಳ್ತೀನಿ ಕ್ಲಾಸಲ್ಲಿ ಯಾವತ್ತೂ ಕೂಡ, ಒಂದು ಲೈಫಲ್ಲಿ ನೆನ್ಪಿಟ್ಕೊಳ್ಳಿ, ವಾಟ್ ಈಸ್ ಈಸಿ ಟು ಸಿ ಈಸ್ ಈಸಿ ಟು ಮಿಸ್. ಕನ್ನಡ ಇಂಗ್ಲೀಷ್ ಬಗ್ಗೆ ಹೇಳ್ತಿರೋದು ನಾನು, ಯಾಕಂದ್ರೆ ನಾನು ವೆನ್ ಐ ವಾಸ್ ಪ್ರಿಪೇರಿಂಗ್ ಮೈ CA ಫೈನಲ್, ಐ ಗೆಸ್
ಸೊ ಒಬ್ಬರು ನಮ್ಮ ಡಿಪಾರ್ಟ್ಮೆಂಟಲ್ಲಿ ಇದ್ದಾರೆ ಅವರು, ಐ ನೋ ಹಿಮ್, ಸೌತ್ ಎಂಡ್ ಲೈಬ್ರರಿಯಲ್ಲಿ. ಅವರ ಒಂದು KPSC ನಾನು ಇಂಟರ್ವ್ಯೂ ಟಿ ವಿಲಿ ಏನು ಬರ್ತಿತ್ತು ಅಂದರೆ ಹೀಸ್ ಅ ಕನ್ನಡ ಮೀಡಿಯಮೇ KS ಬರ್ದಿರೋದು. ಅವ್ರು ಕನ್ನಡ ಫೇಲ್ ಆಗಿತ್ತು. ಹಿ ವಾಸ್ ಆಬ್ಜೆಕ್ಟಿಂಗ್ ಅಂದರೆ ಪ್ರೊಟೆಸ್ಟಿಂಗ್ ಇನ್ ಫ್ರಂಟ್ ಆಫ್ KPSC ಸಮಥಿಂಗ್ ಒಂದು ಇಂಟರ್ವ್ಯೂ ಬರ್ತಾ ಇತ್ತು. ಸೊ ಏನಕ್ಕೆ ಹೇಳ್ತೀವಿ ಅಂದರೆ ಅದನ್ನು ಕೂಡ ನೆಗ್ಲೆಕ್ಟ್ ಮಾಡಬೇಡಿ. ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಸ್ಟ್ರಾಟಜಿ. ಸಿ ಲೆಟ್ಸ್ ಟಾಕ್ 8 ಪೇಪರ್ಸ್ ಇದೆ ಟೋಟಲಿ. ನನಗೇನು ಐಡಿಯಲ್ ಸ್ಟ್ರಾಟಜಿ ಅನ್ಸುತ್ತೋ ಅದನ್ನು ಹೇಳ್ತೀನಿ. ಸೊ ಅಗೈನ್ ಸ್ಟ್ರಾಟಜಿ ಇಸ್ ಡಿಫ್ರೆಂಟ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್. ನೀವು ಅದನ್ನೇ ಫಾಲೋ ಮಾಡಬೇಕಂತೇನಿಲ್ಲ ಸರ್. ವಿರಾಟ್ ಕೊಹ್ಲಿ ಇಸ್ ಆಲ್ಸೋ ಗ್ರೇಟ್, ರೋಹಿತ್ ಶರ್ಮಾನು ಗ್ರೇಟು, ಹಾರ್ದಿಕ್ ಪಾಂಡ್ಯನು ಗ್ರೇಟ್ಸೇ. ಅವ್ರದ್ದೆಲ್ಲರದ್ದು ಸ್ಟ್ರಾಟಜಿ ಕೂಡ ಡಿಫ್ರೆಂಟ್ ಇದೆ. ಅರ್ಥ ಆಯ್ತಲ್ವಾ? ಸೊ ನಿಮ್ಮ ಸ್ಟ್ರಾಟಜಿ ಏನಿದೆ ಅದು ನೀವು ಸ್ಟಿಕ್ ಆನ್ ಆಗಿ. ನಾನೇನು ಹೇಳ್ತಿದ್ದೀನಿ, ಕೆಲವೊಂದು ಥಿಂಗ್ಸ್ ಯು ಕ್ಯಾನ್ ಇನ್ಕಲ್ಕೇಟ್. ಅರ್ಥ ಆಯ್ತಲ್ವಾ? ಸೊ ಕೆಲವೊಂದು ನಿಮಗೆ ಏನು ಅಡಾಪ್ಟ್, ಕೆಲವರಿಗೆ ಬೆಳಗ್ಗೆ ಓದಿದ್ರೆ ತುಂಬ ಇಷ್ಟ ಆಗುತ್ತೆ, ಕೆಲವರಿಗೆ ನೈಟ್ ಓದಿ ಇಷ್ಟ ಆಗುತ್ತೆ. ಯು ಪ್ಲಾನ್ ಅಕಾರ್ಡಿಂಗ್ ಟು ಯುವರ್ ಜರ್ನಿ. ಸೊ ಅಲ್ಟಿಮೇಟ್ಲಿ ಏನಂದ್ರೆ ರಿಸಲ್ಟ್ ಇಸ್ ಇಂಪಾರ್ಟೆಂಟ್. ಸೊ 8 ಪೇಪರ್ಸ್ ಇದೆ. ಕನ್ನಡ ಮತ್ತು ಇಂಗ್ಲೀಷ್ ಏನಾಗಿದೆ, ಅಟ್ಲೀಸ್ಟ್ ನೀವೇನು ಮಾಡಿ ಪಾಸಿಂಗ್ ಮ್ಯಾನೇಜ್ ಮಾಡ್ಕೊಳ್ಳಿ. ನನಗೆ ನಿಜ ಹೇಳ್ತೀನಿ, ಯು ಡೋಂಟ್ ಬಿಲೀವ್ ಇಟ್, ಇದು ಮೇನ್ಸ್ ಆನ್ಸರ್, ಇದು ಶೀಟು. ನನಗೆ ಬಿಗ್ಗೆಸ್ಟ್ ನೈಟ್ ಮೇರ್ ಇದ್ದಿದ್ದು ಕನ್ನಡನೇ. ಯಾಕಂದರೆ ನಾನು 2000 ನಾನು ನವೋದಯ ಸ್ಟೂಡೆಂಟು. 2001 ಲಾಸ್ಟಲ್ಲೇ ನಾನು ಕನ್ನಡ ಬರೆದಿದ್ದು SSLCಲಿ, ಅಂದರೆ ಆ ಟೈಮಲ್ಲಿ 10th ಸ್ಟ್ಯಾಂಡರ್ಡ್ 2001ಅಲ್ಲಿ. ಸೊ ನಾನು ಎಕ್ಸಾಮ್ ಬರ್ತಿರೋದು 2020ಯಲ್ಲಿ. ಸೊ ಆಲ್ಮೋಸ್ಟ್ 19 ಇಯರ್ಸ್ ಆಗಿದೆ. ಸೊ ಡಿಗ್ರಿಯಲ್ಲಿ ನಾನೇನು ಮಾಡಿದೆ, ನಾನು ಸೆಕೆಂಡ್ PUCಲಿ ಹಿಂದಿ ತೊಗೊಂಡೆ. ಡಿಗ್ರಿಯಲ್ಲೂ ಕೂಡ ಆಲ್ಮೋಸ್ಟ್ ಹಿಂದಿ ತೊಗೊಂಡೆ, RC ಕಾಲೇಜಲ್ಲಿ ಮಾಡಿದ್ದು. ಸೊ ಆಮೇಲೆ ಕನ್ನಡ ಆಲ್ಮೋಸ್ಟ್ ಬರೆಯೋದೇ ಆಲ್ಮೋಸ್ಟ್ ಹೋಯ್ತು. CA ತೊಗೊಂಡೆ, ಆರ್ಟಿಕಲ್ಶಿಪ್ ಟ್ರೈನಿಂಗಲ್ಲಿ ಆಲ್ಮೋಸ್ಟ್ ಇಂಗ್ಲೀಷ್, ಎಕ್ಸೆಲ್ ಎಲ್ಲ ವರ್ಕ್ ಮಾಡೋದು ಇಂಗ್ಲೀಷಲ್ಲ, ರಿಪೋರ್ಟಿಂಗ್ ಇಂಗ್ಲೀಷು. ಸೊ ಇದು ಮಿಸ್ ಆಯಿತು. ಬಟ್ ನನಗೆ 19 ಇಯರ್ಸ್ ನಂತರ ನಾನು ಮತ್ತೆ ಕನ್ನಡನ ನಾನು ಅದನ್ನು ಇನ್ಕಲ್ಕೇಟ್ ಮಾಡಿಕೊಂಡು ರೈಟಿಂಗನ್ನ ಅಡಾಪ್ಟ್ ಮಾಡಿಕೊಂಡು, ಸೊ ನನಗೆ ಎಲ್ಲಿ ಅಂದರೆ ಎಲ್ಲ ಮೇನ್ಸ್ ಚೆನ್ನಾಗಿ ಆಗ್ಬಿಟ್ಟು ನಾನು ಕನ್ನಡದಲ್ಲೇ ಬ್ಯಾಕ್ ಸೀಟ್ ಆಗಿಬಿಡುತ್ತೆ ಅಂತ ನನಗೆ ತುಂಬ ಭಯ ಆಯಿತು. ಹಾಗಾಗಿ ನನ್ನ ಪೇಪರ್ಸ್ ತುಂಬ ಸಲ ವ್ಯಾಲ್ಯೂಯೇಷನ್ ಮಾಡ್ಕೊಂಡಿದ್ದೀನಿ ನಾನು ಬರೆದಾದ್ಮೇಲೆ. ಸೊ ಕನ್ನಡ ಇಂಗ್ಲೀಷನ್ನು ನೆಗ್ಲೆಕ್ಟ್ ಮಾಡ್ಬಿಡಿ. ಕೆಲವರಿಗೆ ಇಂಗ್ಲೀಷ್ ವೀಕ್ನೆಸ್ ಇದೆ, ನಾನು ಒಪ್ಕೊಳ್ತೀನಿ. ಸೊ ಯಾರು ಕನ್ನಡ ಮೀಡಿಯಮಲ್ಲಿ ಓದಿರ್ತಾರೋ, ಯಾಕಂದ್ರೆ ನನ್ನ ಕೊಲೀಗ್ಸ್ ನೋಡಿದ್ದೀನಿ ನಾನು, ಸ್ವಲ್ಪ ಅವರು ಬ್ಯಾಕ್ ಡ್ರಾಪಲ್ಲಿ ಇರ್ತಾರೆ. ನೀವು ಎನ್ಶೂರ್ ದ್ಯಾಟ್ ಅಟ್ಲೀಸ್ಟ್ ಒಂದು 45% 50% ಬರಂಗೆ ಮ್ಯಾನೇಜ್ ಮಾಡಿ. ಐ ಆಮ್ ನಾಟ್ ಸೇಯಿಂಗ್ ದಟ್ ಫುಲ್ ಟೈಮ್ ಅದನ್ನೇ ಓದಿ ಅಂತ ಹೇಳ್ತಿಲ್ಲ. ಒಂದು 15-20 ಮಿನಿಟ್ಸ್, ಹಾಫ್ ಆನ್ ಅವರ್ ಲ್ಯಾಂಗ್ವೇಜಿಗೆ ಇಟ್ಬಿಡಿ ಸರ್. ಇದು ಲ್ಯಾಂಗ್ವೇಜ್ ಬಗ್ಗೆ ನಾನೇನು ಜಾಸ್ತಿ ಮಾತಾಡೋದಿಲ್ಲ. ಆಮೇಲೆ GS ಬಗ್ಗೆ ಬಂದಾಗ, GS ನಿಮಗೆ ಗೊತ್ತಿದೆ. ಸೊ GS 2 ಪೇಪರ್ ಇದೆ, ಹೌದಲ್ವಾ? ಸೊ ಫಸ್ಟ್ ನೀವು ಸಿಲೆಬಸ್ ಇಲ್ಲಿ ಏನಿದೆ ಕರೆಕ್ಟಾಗಿ ನೋಡ್ಕೊಳ್ಳಿ. ಸೊ ಸಿಲೆಬಸ್ ಅಲ್ಲಿ ಏನದು ನೀವು ಹೇಳ್ತಿದಾರಲ್ಲಿ, ಇದು ಪ್ರಿಲಿಮ್ಸ್ ಎಕ್ಸಾಮ್ಸು. ಹಾಂ, ಸೊ ಇಲ್ಲಿ GS ಬಗ್ಗೆ ಇದನ್ನ ನಿಮಗೆ ಅನಿಲ್ ಸರ್ ಅವರು ಹೇಳ್ಕೊಡ್ತಾರೆ GS ಪೇಪರ್ ಬಗ್ಗೆ. ಬಟ್ ನಾನು ಹೇಳ್ತೀನಿ ನಿಮಗೆ ಏನಿದೆ ಎಕ್ಸಾಕ್ಟ್ಲಿ ಲೈನ್ ಬೈ ಲೈನ್ ಓದಿ ಏನು ಹೇಳ್ತಾರೆ GS ಅಲ್ಲಿ. ಇಲ್ಲಿ ಏನು ಕೂಡ ಅವ್ನು ಕರೆಕ್ಟಾಗಿ ಹೇಳ್ತಿಲ್ಲ. ಇಲ್ಲಿ ಹೀಗೆ ಹೇಳ್ತಾನೆ, ಮಾಡರ್ನ್ ಹಿಸ್ಟ್ರಿ ಆಫ್ ಇಂಡಿಯಾ, ಆಮೇಲೆ ಇಂಡಿಯನ್ ಕಲ್ಚರ್ ವಿತ್ ಸ್ಪೆಷಲ್ ರೆಫರೆನ್ಸ್ ಟು ಹಿಸ್ಟ್ರಿ ಆ್ಯಂಡ್ ಕಲ್ಚರ್ ಆಫ್ ಕರ್ನಾಟಕ ಅಂತ ಹೇಳ್ತಾನೆ ಅಷ್ಟೇ ಅವನು. ಸೊ ಇದು ಏನು ಅದರಲ್ಲಿ ಸುಮಾರಷ್ಟು ಫ್ಯಾಕ್ಟರ್ಸ್ ಬರುತ್ತೆ. ಇದನ್ನ ನೀವು ಎಲ್ಲೋಗಿ ನೋಡ್ಬೇಕಂದ್ರೆ ನೀವು KS ಪೇಪರ್ ಹೋಗಿ ನೋಡಬೇಕು. ಅರ್ಥ ಆಯ್ತಲ್ವಾ? ಯಾಕಂದ್ರೆ ಆಲ್ಮೋಸ್ಟ್ ಸೆಟರ್ಸ್ ಬಂದ್ಬಿಟ್ಟು ಅವರೇ ಇರ್ತಾರೆ. ಅರ್ಥ ಆಯ್ತಲ್ವಾ? ಏನು GS ಅಲ್ಲಿ ಅಲ್ಲೇನು ಸೆಟ್ ಮಾಡ್ತಾರೆ, ಇಲ್ಲೂ ಕೂಡ ಆಲ್ಮೋಸ್ಟ್ ದೇರ್ ಆರ್ ಚಾನ್ಸಸ್ ದ್ಯಾಟ್ ಇಟ್ ವಿಲ್ ಬಿ. ನಾನೇನು ಅದಕ್ಕೆ ಮಾಡಿದೆ, ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸು ಏನು KS ಇರುತ್ತೆ ಅದನ್ನ ಮಾಡಿಕೊಂಡು, ಅಲ್ಲಿ ಎಲ್ಲೆಲ್ಲಿ ಕೇಳಿದ್ರೆ ಅದನ್ನ ಸ್ವಲ್ಪ ಮಾರ್ಕಿಂಗ್ ಮಾಡಿಕೊಂಡು, ಸಿಲೆಬಸ್ ಅಲ್ಲಿ ಮಾರ್ಕಿಂಗ್ ಮಾಡಿಕೊಂಡು ಐ ಸ್ಟಾರ್ಟೆಡ್ ಟು ಪಿಕ್. ಯಾಕಂದ್ರೆ GS ಇದು ಸಮುದ್ರ ಇದ್ದಂಗೆ, ಯು ಕ್ಯಾನ್ ಬ್ಲೈಂಡ್ಲಿ ನೀವು ಶೂಟ್ ಮಾಡಕ್ ಆಗೋದಿಲ್ಲ. ಅರ್ಥ ಆಯ್ತಲ್ಲ? ಆಮೇಲೆ ಇರೋಂಥ ಟೈಮ್ ಫ್ರೇಮು ಪ್ರಿಲಿಮ್ಸ್ಗೂ ಮತ್ತೆ ಮೇನ್ಸ್ ನೆನ್ಪಿಟ್ಕೊಳ್ಳಿ, 4 ತಿಂಗಳಿಗಿಂತ ಜಾಸ್ತಿ ಕೊಡೋದೇ ಇಲ್ಲ ನಿಮಗೆ. ಆಲ್ರೆಡಿ 20 ದಿನ ನಿಮ್ಗೆ ಹೋಗಿದೆ. ಅರ್ಥ ಮಾಡ್ಕೊಳ್ಳಿ ನಾನು ಹೇಳ್ತೀರಿ. ಇನ್ನೇನು ಉಳಿದಿರೋದು ನನ್ನ ಪ್ರಕಾರ ಸೊ 3 ತಿಂಗಳು, ಲೆಟ್ಸ್ 10-15 ಡೇಸ್. ಸಪೋಸ್ 1 ತಿಂಗಳು 2 ತಿಂಗಳು ಪೋಸ್ಟ್ಪೋನ್ ಆಯ್ತಂದ್ರೆ ನಿಮ್ಮ ಲಕ್ ಅದು. ಇಫ್ ಯರ್ ಸ್ಟಾರ್ಸ್ ಅಲೈನ್ ಪ್ರಾಪರ್ಲಿ ಅದು ನಿಮಗೆ ಸಿಗ್ಬೋದು. ನಮಗೆ ಲಕ್ ಇರಲಿಲ್ಲ ಅದು. ಸೊ ಆ ಟೈಮಲ್ಲಿ ಕೋವಿಡ್ ಟೈಮು, ಸೋ ಮೆನಿ ಥಿಂಗ್ಸ್, ZP ಎಲೆಕ್ಷನ್ಸ್ ಬೇರೆ. ಸೊ ಲಾಟ್ ಆಫ್ ಕನ್ಫ್ಯೂಷನ್ಸ್ ಫಾರ್ ದೇರ್ ದಟ್ ಎಕ್ಸಾಮ್ ಪೋಸ್ಟ್ಪೋನ್ ಆಗುತ್ತೆ ಅಂತೇಳಿ. ಬಟ್ KPSC ಅವರು ಸರ್ಪ್ರೈಸ್ ಮಾಡಿದ್ರು. ಜಸ್ಟ್ ZP ಎಲೆಕ್ಷನ್ ದಿನ ಒಂದು ದಿನ ಮಾತ್ರ ಅದನ್ನ ಏನು ಐ ಥಿಂಕ್ 21 ನಮಗೆ ಸ್ಟಾರ್ಟ್ ಆಯಿತು. 21, 22, 23, 24, 22 ಬಂದ್ಬಿಟ್ಟು ನಾರ್ತ್ ಕರ್ನಾಟಕದಲ್ಲಿ ಎಲೆಕ್ಷನ್ ಇತ್ತು. ಸಾರಿ, ನಾಟ್ ZP ಎಲೆಕ್ಷನ್, GP ಎಲೆಕ್ಷನ್ಸ್. ಸೊ ಆ ಟೈಮ್ ಆ ಒಂದು ದಿನ ಮಾತ್ರ ಪೋಸ್ಟ್ಪೋನ್ ಮಾಡಿ ಐ ಥಿಂಕ್ 27 28 ಪೋಸ್ಟ್ಪೋನ್ ಮಾಡಿದ್ರು. ಸೊ ಐ ಥಿಂಕ್ ಹಾರ್ಡ್ಲಿ 1 ವೀಕ್ ಅಷ್ಟೇ ಸರ್. ಸೊ ಹಾಗಾಗಿ ಆ ರೀತಿ ಆಗುತ್ತೆ. ಸೊ ಒಂದು ಥಾಟ್ ನೆನ್ಪಿಟ್ಕೊಳ್ಳಿ, ಪೋಸ್ಟ್ಪೋನ್ ಆಗಲ್ಲ ಎಕ್ಸಾಮು. ಇದನ್ನು ಕೂಡ ಮೈಂಡ್ ಫಿಕ್ಸ್ ಮಾಡ್ಕೋಬೇಡಿ. ಆಗುತ್ತೆ ಅಂತ ನೀವು ಕನ್ಸು ಕಾಣ್ತಾ ಇರಬೇಡಿ, ಆಗೋದಿಲ್ಲ. ಆದರೆ ನಿಮ್ಮ ಅದೃಷ್ಟ. ಅರ್ಥ ಆಯ್ತಲ್ವಾ? 100% ನೀವು ಫಿಕ್ಸ್ ಯುವರ್ ಮೈಂಡ್ ದಟ್ ಎಕ್ಸಾಮ್ಸ್ ಪೋಸ್ಟ್ಪೋನ್ ಆಗೋದಿಲ್ಲ ಯಾವುದೇ ಕಾರಣಕ್ಕೂ ಕೂಡ. ಸೊ ಏನು ನೀವು ಇದು ಯಾವ ವರ್ಷ ಇದೆ? 24 ಅಲ್ವಾ ಸರ್? 24 ಡಿಸೆಂಬರಲ್ಲಿ ನೀವು ನನ್ನ ಪ್ರಕಾರ 100%, 100 ಇಲ್ಲ 90% ಎಕ್ಸಾಮ್ ಬರೀತೀರಾ ಸರ್. ಯು ಬಿ ಪ್ರಿಪೇರ್ಡ್ ಫಾರ್ ದಟ್. December 15 ನಂತರ ಏನು ಆಲ್ರೆಡಿ ಟೈಮ್ ಟೇಬಲ್ ಟೆಂಟೇಟಿವ್ ಕೊಟ್ಟಿದ್ದಾರೆ. ಯು ಪ್ಲೀಸ್ ಸ್ಟಿಕ್ ಆನ್ ಟು ದ್ಯಾಟ್. ಅರ್ಥ ಆಯ್ತಲ್ವಾ? ಎಸ್. ಸೊ ಈಗ GS ಅಲ್ಲಿ ನಾನು ಹೇಳಿದೆ, ಇದೆರಡು ಏನು ಪೇಪರ್ ಇದೆಯಲ್ಲ ಅದನ್ನ ನೀವು KS ಇಂದ ಪಿಕ್ ಮಾಡಿ.
ಏನು ಪೇಪರ್ಸ್ ಇದೆ ಅದನ್ನು ಅನಲೈಸ್ ಮಾಡಿ. ಅಲ್ಲಿ ನಿಮಗೆ ಸಾಕಷ್ಟು ಐಡಿಯಾಸ್ ಬರುತ್ತೆ, ಏನೇನು ಕ್ವೆಶನ್ಸ್ ಕೇಳಿದ್ರೆ ಅಲ್ಲಿಂದ ಕೂಡ ನೀವು ಕ್ಲೂಸನ್ನು ತಗೋಬೋದು. ಯಾಕಂದರೆ ನೀವು ಬ್ಲೈಂಡ್ ಶೂಟ್ ಮಾಡೋಕ್ಕಾಗಲ್ಲ ಅಂತ ಹೇಳಿದೆ. ಸ್ಪೆಷಲಿ ನನ್ನ ಒಂದು ನಾನು ವರ್ಕಿಂಗು ಸರ್, ಫ್ಯಾಮಿಲಿ ಇದೆ ನನಗೆ, ಟೈಮ್ ಕಾನ್ಸ್ಟೆಂಟ್ಸ್ ಇದೆ. 8 hours KPCL ಅಲ್ಲಿ ಬೆಳಗ್ಗೆ ಪಂಚಿಂಗು ಮತ್ತು ಸಂಜೆ ಪಂಚಿಂಗು. ಚೈತನ್ಯ ಅವ್ರಿಗೆ ಕೇಳಿ, ಹೇಳಿದ್ದಾರೆ. ಚೈತನ್ಯ ವಾಸ್ ಮೈ ಕೊಲೀಗ್ ಇನ್ KPCL. ಸೊ ಅಲ್ಲಿ ಏನಂದರೆ ಬೆಳಗ್ಗೆ 9:30 ಒಂದು ಪಂಚಿಂಗ್ ಇರುತ್ತೆ, ಮಧ್ಯಾಹ್ನ ಊಟಕ್ಕೆ 1 ಗಂಟೆ ಪಂಚಿಂಗ್ ಇರುತ್ತೆ, 1:30 ಊಟ ಆದ್ಮೇಲೆ ಒಂದು ಪಂಚಿಂಗ್ ಇರುತ್ತೆ, 5:30 ಎಕ್ಸಿಟ್ಗೆ ಒಂದು ಪಂಚಿಂಗ್ ಇರುತ್ತೆ. 8 hours ವಿತ್ ಪಂಚಿಂಗ್ ವಿ ಆರ್ ಫಿನಿಶ್ ಥಿಂಗ್ಸ್. ಅಂದರೆ ವರ್ಕ್ ಮಾಡ್ಕೊಂಡೆ ಫಿನಿಶ್ ಮಾಡ್ಬೋದು ಅಂತ ಹೇಳ್ತಿದ್ದೀನಿ ನಾನು, ಅರ್ಥ ಆಯ್ತಲ್ವಾ? ಹಾಗಾಗಿ ಯು ಪ್ಲಾನ್ ಥಿಂಗ್ಸ್. GS ಅಲ್ಲಿ ನೀವು ತುಂಬ ಟೈಮ್ ವೇಸ್ಟ್ ಮಾಡೋಕೆ ಆಗೋದಿಲ್ಲ. ಸೊ 8 hours ಪ್ರಿಪರೇಷನ್ ಸ್ಟ್ರಾಟಜಿ ಅಂದರೆ ಆಸ್ ಐ ಟೋಲ್ಡ್ ಯು 20 minutes to half an hour ಯು ಗಿವ್ ಇಟ್ ಫಾರ್ ಲ್ಯಾಂಗ್ವೇಜಸ್. ನೆಗ್ಲೆಕ್ಟ್ ಮಾಡ್ಬಿಡಿ ಲ್ಯಾಂಗ್ವೇಜಸ್ ಅಂತ ಹೇಳ್ತಾ ಇದ್ದೀನಿ, ಯಾಕಂದ್ರೆ ನಿಮ್ಮ ಜೀವನದಲ್ಲಿ ತುಂಬ ಕಾಸ್ಟ್ಲಿನೂ ಆಗ್ಬೋದು if something goes wrong. ಅರ್ಥ ಆಯ್ತಲ್ಲ? ಸೊ ನೆಕ್ಸ್ಟು ದ ರೇಷಿಯೋ ವಾಟ್ ಎವರ್ ವಿ ಹ್ಯಾವ್ ಫಾರ್ ವಾಟ್ ಇಸ್ ದಟ್ ಕಾಮರ್ಸ್ ಮತ್ತು ಇದು. ಸೊ 2:2. ಸೊ ವಾಟ್ ಇಸ್ ದಟ್? ಎಷ್ಟು 600 marks ಮತ್ತೆ ಇಲ್ಲಿ 1200 ಅಲ್ವಾ? ಸೊ ಹಾಗಾಗಿ ಅದೇ ಪ್ರಪೋರ್ಷನಲ್ಲಿ ನೀವು ಪ್ರಿಪೇರ್ ಆಗಿ. ಅರ್ಥ ಆಯ್ತಲ್ವಾ? ನೀವು 2:3 ಅಲ್ವಾ? ಎಷ್ಟು ಬರುತ್ತೆ? 1:2. 1:2 ಅದೇ ರೀತಿ ಟೈಮ್ ಮಾಡಿ ನೀವು GSಗೆ ಸಮ್ವೇರ್ 2.5 hours ಸ್ಪೆಂಡ್ ಮಾಡಿ ಡೈಲಿ ಬೇಸಿಸ್ ಅಲ್ಲಿ. ಒಂದು 5 hours ಕಾಮರ್ಸ್ ಇಟ್ಕೊಳ್ಳಿ, ಅಂದರೆ ನೀವು ಅದೇ ಪ್ಯಾಟರ್ನ್ ಇಲ್ಲಿರಿ. ಆಮೇಲೆ ಒಂದೇ ಸಬ್ಜೆಕ್ಟ್ಸ್ ನೀವು ಕುತ್ಕೊಂಡು ಓದ್ತಾ ಇರಬೇಕಾದ್ರೆ ಸೊ ಡೋಂಟ್ ಅದು ಒಂದನ್ನೇ ಕುತ್ಕೊಂಡು ಓದ್ಬೇಡಿ ದಿನ ಅರ್ಥ ಆಯ್ತಲ್ವಾ? ಸೊ ಹಾಗಾಗಿ ನೀವು ಜಸ್ಟ್ ಅಲೋಕೇಟ್ ಒಂದು half an hour ಒಂದು ಲ್ಯಾಂಗ್ವೇಜಸ್ಗೆ ಅಥವಾ 20 minutes. ಲ್ಯಾಂಗ್ವೇಜ್ ಒಂದು ವಾರ ಓದಿಲ್ಲ ಅದು ನಡೆಯುತ್ತೆ, ಬಟ್ ಸ್ಟಿಲ್ ನೀವು ಮ್ಯಾನೇಜ್ ಮಾಡಿ, ಅದನ್ನು ಬಿಡಬೇಡಿ ಯಾವುದೇ ಕಾರಣಕ್ಕೂ. ಯಾಕಂದ್ರೆ ಅಲ್ಟಿಮೇಟ್ 50% ಆದ್ರೂ ತಗೊಳಂಗೆ ಮಾಡ್ಕೊಳ್ಳಿ ಲ್ಯಾಂಗ್ವೇಜಸ್. ಆಮೇಲೆ GSಗೆ ಒಂದು 2.5 hours 3 hours ಸ್ಟ್ರಾಟಜಿ ಡೈಲಿ ಬೇಸಲ್ಲಿ ಇರುತ್ತೆ. ಸೊ ಐ ಟೋಲ್ಡ್ ಯು ವಿತೌಟ್ ಕ್ಲೂ ಯು ಡೋಂಟ್ ಜಸ್ಟ್ ಗೋ ಅಂಡ್ ಜಂಪ್ ಎಲ್ಲೋ ಒಂದು ಕಡೆ ತುಂಬ ಡೀಪಾಗಿ ಸ್ಟಡಿ ಮಾಡೋಕ್ಕೆ ಹೋಗಬೇಡಿ. ಅಂದರೆ ವಾಟ್ ಐ ಟೋಲ್ಡ್, ಸುಮ್ಮನೆ ಸ್ವಿಮ್ ಮಾಡ್ತಾ ಇರಬೇಡಿ. ಒಂದು ಕ್ಲೂ ತೊಗೊಳ್ಳಿ, KS ಪೇಪರ್ಸಿಂದ ಕ್ಲೂ ತೊಗೊಂಡು ಅದನ್ನು ಪ್ರಿಪೇರ್ ಆಗಿ. ಸೊ ನಾವು ಮೈ ಮೈನ್ ಫೋಕಸ್ ವಿಲ್ ಬಿ ಟುವರ್ಡ್ಸ್ ಕಾಮರ್ಸ್ ಸಬ್ಜೆಕ್ಟ್ಸ್. ವಿಸಿಬಲ್? ಇದು ಸಿಲೆಬಸ್ ಕಾಪಿ, ಇದರಲ್ಲಿ ಏನು ರಾಕೆಟ್ ಸೈನ್ಸ್ ಇಲ್ಲ. ಇದು ಏನಕ್ಕೆ ತೋರಿಸ್ಬೇಕಂದ್ರೆ ಇದು ನಾನು ಪ್ರಿಪೇರ್ ಆದಂಥದ್ದು. ಎಸ್, ನನ್ನ ಟೇಬಲ್ ಮೇಲೆ ನಾನು ಪ್ರಿಲಿಮ್ಸಲ್ಲಿ ಹೇಳಿದ ಹಾಗೆ ಅಂದರೆ ಪ್ರಿಲಿಮ್ಸ್ ಓರಿಯೆಂಟೇಷನ್ ಕ್ಲಾಸಲ್ಲಿ 2 ಫೈಲ್ ನನ್ನ ಟೇಬಲ್ ಮೇಲೆ ರೆಡಿ ಇರ್ತಿತ್ತು. ಒಂದು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸು 16 ನಾನು ಓದ್ಬೇಕಾದ್ರೆ 16 ಆಬ್ವಿಯಸ್ಲಿ 16 ಒಂದೇ ಪೇಪರ್ ಇರ್ತಿತ್ತು. ಬಟ್ ನೀವು ಇವಾಗ ಸ್ಟಡಿ ಮಾಡ್ಬೇಕಾದ್ರೆ 2 years ಪೇಪರ್ಸ್ 2 batches ಪೇಪರ್ಸ್ ರೆಡಿ ಇದೆ, ಹೌದಲ್ವಾ ಎಲ್ಲರಿಗೂ ಕೂಡ. ಸೊ ಒಂದು ಫೋಲ್ಡರಲ್ಲಿ 2 ಪೇಪರ್ ಹಾಕೊಳ್ಳಿ. ಯಾಕಂದ್ರೆ ಅಲ್ಟಿಮೇಟ್ಲಿ ನೀವು ಎಷ್ಟೇ ಓದಿದ್ರು ಕೂಡ ಇವಾಗ ವಾಟ್ ಇಸ್ ದ ಎಂಡ್ ಪಾಯಿಂಟ್, ಯು ಹ್ಯಾವ್ ಟು ಆನ್ಸರ್ ದ ಕ್ವೆಶನ್ ಪೇಪರ್. ಅದಕ್ಕೋಸ್ಕರ ಉತ್ತರನೇ ಬರೀಬೇಕಾಗತ್ತೆ ನಾವು. ಸೊ ಹಾಗಾಗಿ ಯಾವ ರೀತಿ ಬರುತ್ತೆ ಅಂತೇಳಿ ಸ್ವಲ್ಪ ನೋಡ್ತಾ ಇರಿ. ಸೊ ಬೆಳಗ್ಗೆ ಎದ್ದಾಗ ಒಂದ್ಸಲ ಸುಮ್ಮನೆ ರಿವೈಸ್ ಮಾಡಿ, ಈ ಟಾಪಿಕಲ್ಲಿ ಏನೇನು ಕ್ವೆಶನ್ಸ್ ಬಂದಿದೆ, ಯಾವ ರೀತಿ ಕ್ವೆಶನ್ಸ್ ಬಂದಿದೆ ಅದನ್ನೆಲ್ಲ ನೋಡ್ಕೊಳ್ಳಿ. 2 ಬ್ಯಾಚ್ದು ಕೂಡ ನೋಡ್ಕೊಳ್ಳಿ. ಇನ್ನೊಂದ್ರಲ್ಲಿ ಬಂದ್ಬಿಟ್ಟು ನಿಮ್ಮ ಸಿಲೆಬಸ್ ಕಾಪಿ. ಅರ್ಥ ಆಯ್ತಲ್ಲ? ಸಿಲೆಬಸ್ ಕಾಪಿ ಏನಾಗ್ತಿದೆ, ದಟ್ ಇಸ್ ಯುವರ್ ಮಾಸ್ಟರ್ ಟ್ರ್ಯಾಕ್ ರೆಕಾರ್ಡ್. ನಿಮ್ದು ಅದು ಏನೊಂದು 2 ಫೈಲ್ ಕೂಡ ಇರ್ಬೇಕು, ಜೊತೆಗೆ ಇರಬೇಕಾಗತ್ತೆ, ಕ್ವೆಶನ್ ಪೇಪರ್ಸು ಮತ್ತೆ ಸಿಲೆಬಸ್ ಕಾಪಿ. ಈ ಸಿಲೆಬಸ್ ಕಾಪಿಲಿ ನೀವು ಅಬ್ಸರ್ವ್ ಮಾಡಿದ್ರೆ ಕೇರ್ಫುಲಿ, ನಾನು ಪ್ರತಿಯೊಂದರಲ್ಲಿ ಎಲ್ಲೆಲ್ಲಿ ಓದಿರ್ತೀನಿ ಅಲ್ಲೇನು ಮಾಡ್ತೀನಿ, ನಾನು 3 ಕಲರ್ ಟಿಕ್ಕಿಂಗ್ ಮಾಡ್ತೀನಿ. ಫಸ್ಟ್ ಕಲರು ಪೆನ್ಸಿಲ್ ಅಥವಾ ಬ್ಲೂ ಪೆನ್ನಲ್ಲಿ ಮಾಡ್ತೀನಿ, ಎಲ್ಲಿ ಫಿನಿಶ್ ಆಯಿತು ಅಲ್ಲಿ. ಸೆಕೆಂಡ್ ಬಂದ್ಬಿಟ್ಟು ಸೊ ಇದರ ನಾನು ಗ್ರೀನಲ್ಲಿ ಮಾಡ್ತೀನಿ, ಇನ್ನೂ ಮತ್ತೆ ಬಿಟ್ಟು ಬಂದರೆ ಪಿಂಕ್ ಕಲರ್, ಸಮಥಿಂಗ್ ಲೈಕ್ ದಿಸ್. 3 ಕಲರ್ ಟ್ರ್ಯಾಕಿಂಗ್ ಇರುತ್ತೆ ನನ್ನ ಹತ್ರ. ಯಾಕಂದ್ರೆ ಒಂದ್ಸಲಿ ನಾನು ಅಟ ಸ್ಟ್ರೆಚಲ್ಲಿ ಓದ್ತಿದ್ದೀನಿ ಅಂದರೆ 15-20 days ಐ ಟ್ರೈ ಟು ಫಿನಿಶ್ ಬೈ 1 time. ಸೊ ಹಾಗಾಗಿ ಅದು 3 ಟ್ರ್ಯಾಕಿಂಗ್ ಇಟ್ಕೊಳ್ತೀನಿ. ಇದೇನು ಮಾಡುತ್ತೆ, ನನ್ನ ಕಾನ್ಫಿಡೆನ್ಸ್ ಕೊಡುತ್ತೆ, ಯಾವ ಏರಿಯಾದಲ್ಲಿ ನಾನು ಪ್ರಿಪೇರ್ ಆಗಿದ್ದೀನಿ ಅಂತ ಗೊತ್ತಿರುತ್ತೆ. ಆಮೇಲೆ ಒಂದು ಇಟ್ಕೊಳ್ಳಿ, ಸಿಲೆಬಸ್ ತುಂಬ ವಾಸ್ಟ್ ಇದೆ. ನೀವೇನು ಡಿಗ್ರಿ ಮತ್ತು PGಯಲ್ಲಿ ಓದಿದ್ದೀರಾ, ಎವ್ರಿಥಿಂಗ್ ಇಸ್ ಸ್ಟಫ್ಡ್ ಅಂಡ್ ಗಿವನ್ ಇಟ್ ಒನ್ ಶಾಟ್. ಅರ್ಥ ಆಯ್ತಲ್ವ ನಿಮಗೆ? ಸೊ ನಿಮ್ಮ ಒಂದು ಟೈಮನ್ನು ನೀವು ಅಲೋಕೇಟ್ ಎಲ್ಲಿ ಮಾಡಬೇಕು ಅಂತ ನೀವು ಪ್ರಯಾರಿಟೈಸ್ ಮಾಡ್ಕೋಬೇಕು ಫಸ್ಟು. ಸೊ ಹಾಗಾಗಿ ಸೊ ಪೇಪರ್ 5 ನೋಡ್ಕೊಳ್ಳಿ, ಫೈನಾನ್ಷಿಯಲ್ ಅಕೌಂಟಿಂಗ್ ಮ್ಯಾನೇಜ್ಮೆಂಟ್ ಅನಾಲಿಸಿಸ್, ಇದನ್ನೆಲ್ಲ ಕಂಪ್ಲೀಟ್ ಅನಲೈಸ್ ಮಾಡ್ಕೊಳ್ಳಿ. ಎಲ್ಲೆಲ್ಲಿ ಏನೇನು ಬರ್ತಿದೆ, 16ನಲ್ಲಿ ಏನು ಕ್ವೆಶನ್ ಬಂದಿದ್ದು, 17ನಲ್ಲಿ ಏನು ಕ್ವೆಶನ್ ಬಂದಿತ್ತು ನೋಡ್ಕೊಳ್ಳಿ. ಸೊ ಆಮೇಲೆ ಎಲ್ಲೆಲ್ಲಿ ಏನೇನಾಗುತ್ತೆ ನೀವು ಸ್ವಲ್ಪ ಹೈಲೈಟ್ ಮಾಡ್ಕೊಂಡು ಎಷ್ಟು ಟೈಮ್ ಓದ್ತಿದ್ದಾರೆ ಅದನ್ನ ಟ್ರ್ಯಾಕ್ ಇಟ್ಕೊಳ್ಳಿ, ಯಾವ್ದು ಓದಿದ್ರೆ ಯಾವ್ದು ಓದಿಲ್ಲ ಅಂತ ಹೇಳಿ. ಯಾಕಂದ್ರೆ ಈ ಸಿಲೆಬಸ್ ನೀವು ಬರಿತಾ ಕೂತ್ರೆ ಆಲ್ಮೋಸ್ಟ್ ಇದೇ ಒಂದು 7-8 ಪೇಜ್ ಜಾಸ್ತಿನೇ ಆಗುತ್ತೆ. ಐ ಥಿಂಕ್ 20-25 ಪೇಜ್ ಆಗ್ಬಿಡುತ್ತೆ ಲೈನ್ ಬೈ ಲೈನ್. ಅದಕ್ಕಿಂತ ಒಂದು ಸ್ಟ್ರಾಟಜಿ ನಿಮ್ಮಿಂದ ಒಂದು ಐ ಆಮ್ ನಾಟ್ ಸೇಯಿಂಗ್ ದಟ್ ಯು ಫಾಲೋ ಇಟ್, ಬಟ್ ವಾಟ್ ಎವರ್ ದ ಚೆಕ್ ಲಿಸ್ಟ್ ಐ ಆಮ್ ಟೆಲಿಂಗ್ ಯು ದಟ್ ಯು ಹ್ಯಾವ್ ಟು ಎನ್ಶೂರ್ ದಟ್ ಯು ಆರ್ ಫಾಲೋಯಿಂಗ್ ಇಟ್. ಆಮೇಲೆ ಕೆಲವೊಂದು ಕಡೆ ನೀವು ಅಬ್ಸರ್ವ್ ಮಾಡಿದ್ರೆ ಮಲ್ಟಿಪಲ್ ಟಿಕ್ಸ್ ಇದೆ. ಇಲ್ಲಿ ನೋಡಿ, ಇಲ್ಲಿ ಅಡ್ವಾನ್ಸ್ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಮಾಡ್ಬೇಕಾದ್ರೆ ನಾನು ಆಪರೇಷನ್ಸ್ ರಿಸರ್ಚ್ ನನ್ನ ಹತ್ರ ತುಂಬ ಟೈಮ್ ಇಲ್ಲ, ಟು ಬಿ ಫ್ರ್ಯಾಂಕ್. ಸೊ ಆಫ್ಟರ್ 8 hours ವರ್ಕ್, ಹೌ ಮಚ್ ಯು ವಿಲ್ ಥಿಂಕ್ ಐ ಹ್ಯಾವ್ ವರ್ಕ್? ಎಷ್ಟು ಟೈಮ್ ಉಳಿಬೋದು ನನ್ನ ಹತ್ರ? ಒಂದು 3-4 hours ಐ ಕ್ಯಾನ್ ಮ್ಯಾನೇಜ್. ಬೆಳಗ್ಗೆ ಒಂದು 2-3 ಗಂಟೆ, ಸಂಜೆ ಒಂದು 2-3 ಗಂಟೆ. ಸೊ ಮ್ಯಾಕ್ಸಿಮಮ್ 4 hours ಪ್ಲಸ್ ಆರ್ ಮೈನಸ್ 1 hour ಈ ಕಡೆ ಆ ಕಡೆ. ಆಫೀಸಲ್ಲಿ ಟೈಮ್ ಸಿಕ್ಕರೆ ಸಿಸ್ಟಮಲ್ಲಿ ಕೆಲವೊಂದು ನೋಟ್ಸ್ ಇಟ್ಕೊಬಿಟ್ಟಿದೆ, PDF ಓದ್ತಾ ಇದೆ.
ಆಮೇಲೆ ಕೆಲವೊಂದೆಲ್ಲ ಅಲ್ಲೇ ಗೂಗಲಲ್ಲಿ ಸರ್ಚ್ ಮಾಡಿ ಎಲ್ಲ ನೋಟ್ಸ್ ಮಾಡಿಕೊಂಡು ವಿಚ್ ಅವರ್ ಮೆಟೀರಿಯಲ್ ಇಸ್ ಬೆಟರ್, ಸೊ ಅಲ್ಲೇ ನಾನು ಫಿನಿಶ್ ಆಫ್ ಮಾಡ್ತಾ ಇದ್ದೆ. ಸೊ ಹಾಗಾಗಿ ಇದನ್ನು ನಾನು ಇಂಟು ಹಾಕ್ಬಿಟ್ಟಿದ್ದೀನಿ. ಅಂದರೆ ಅರ್ಥ ಏನಂದ್ರೆ ನಾನು ಇದು ಮಾಡ್ತಿಲ್ಲ ಅಂತ ಹೇಳಿ, ಐ ಹ್ಯಾವ್ ಸ್ಕಿಪ್ಡ್ ಇಟ್, ಐ ಹ್ಯಾವ್ ಟೇಕನ್ ಎ ಚಾನ್ಸ್. ಸೊ ನನ್ನ ಮೈಂಡ್ ಬ್ಯಾಕ್ ಆಫ್ ಮೈಂಡಲ್ಲಿ ಏನಿತ್ತು ಅಂದರೆ 2016 ನೀವು ಪೇಪರ್ಸ್ ನೋಡಿದರೆ ಅಲ್ಲಿ ತುಂಬ ಚಾಯ್ಸ್ ಇತ್ತು. ಐ ಆಮ್ ಟಾಕಿಂಗ್ 16. ಅಲ್ಲಿ ನಿಮಗೆ ಏನಾಗ್ತಿತ್ತು, ಒಂದು ಕಂಪಲ್ಸರಿ ಕ್ವೆಶನ್ ಏನಾಗ್ತಿತ್ತು, 2 ಕೇಳ್ತಾ ಇದ್ದ. ಒಂದು ಕಂಪಲ್ಸರಿ ಕ್ವೆಶನ್, ರಿಮೈನಿಂಗ್ ಚಾಯ್ಸು ಒಂದು ಇನ್ನೊಂದು 7-8 ಕ್ವೆಶನ್ ಕೊಡ್ತಾ 5 ಆನ್ಸರ್ ಮಾಡಿ ಆ ರೀತಿ ಸಮಥಿಂಗ್ ಲೈಕ್ ದಿಸ್. ಸೊ ಪೇಪರ್ಸ್ಗಳು ಇದೆ ಆನ್ಲೈನ್ ಎಲ್ಲರದ್ದು ಇರುತ್ತೆ ಅನ್ಕೊಂಡಿದ್ದೀನಿ. ಬಟ್ ಈಗೇನಾಗಿದೆ, ನಾವು ಎಕ್ಸಾಮ್ ಬರೆದಾಗ ಎವ್ರಿ ಕ್ವೆಶನ್ ಇಸ್ ಕಂಪಲ್ಸರಿ. ನನಗೆ ಗೊತ್ತಿರಲಿಲ್ಲ ಅವಾಗ, ಐ ಕ್ಯಾನ್ ಟೇಕ್ ಎ ಚಾನ್ಸ್ ಅಂತೇಳಿ. ಸೊ ಐ ವಾಸ್ ಅಂಡರ್ ಇಂಪ್ರೆಷನ್ ದ್ಯಾಟ್ ಸೊ ಇದು ನನಗೆ ತುಂಬ ಟೈಮ್ ತೊಗೊಳುತ್ತೆ ಅಂತೇಳಿ ನಾನು ಚಾನ್ಸ್ ತೊಗೊಂಡೆ. ಸೊ ಆಪರೇಷನ್ ರಿಸರ್ಚ್ ಆಗಿರ್ಬೋದು, ಇದು ಆಪರೇಷನ್ ರಿಸರ್ಚ್ ಸಮ್ ಏರಿಯಾ. ಬಟ್ ನಾನು CA ಫೈನಲಲ್ಲಿ ಟ್ರಾನ್ಸ್ಪೋರ್ಟೇಷನ್ ಮಾಡೆಲ್ಸು ಮತ್ತು ಸಿಮ್ಯುಲೇಷನ್ ಚೆನ್ನಾಗಿ ಮಾಡ್ಕೊಂಡಿದ್ದೆ. ಎನಿ ಪ್ರಾಬ್ಲಮ್ ಈಗ ಮೀ ಟ್ರಾನ್ಸ್ಪೋರ್ಟೇಷನ್ ಸಿಮ್ಯುಲೇಷನ್ ನಾನು ಸಾಲ್ವ್ ಮಾಡೋ ಪರಿಸ್ಥಿತಿಯಲ್ಲಿದೆ. ಬಟ್ ನನ್ನ ಲಕ್ಕಿಗೆ ಏನಾಯಿತು, ಟ್ರಾನ್ಸ್ಪೋರ್ಟೇಷನ್ ಪ್ರಾಬ್ಲಮ್ ಬಂತು. ಸೊ ಐ ವಾಸ್ ಸೇಫ್. ಅರ್ಥ ಆಯ್ತಲ್ವಾ? ಹಾಗೆ. ಬಟ್ ನೀವು ಪ್ರಿಪೇರ್ ಮಾಡ್ಬೇಕಾದ್ರೆ ಒಂದು ಸ್ಟ್ರಾಟಜಿ ಮಾಡ್ಕೊಳ್ಳಿ ಕ್ಲಿಯರ್ಲಿ. ಮಾರ್ಜಿನಲ್ ಸಿಲೆಬಸ್ ಅಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಸ್ ನೋಡ್ಕೊಳ್ಳಿ. ಇಲ್ಲಿ ನೀವು ನೋಡ್ಕೊಂಡ್ರೆ ಅಕೌಂಟಿಂಗ್ ಬೇಸಿಕ್ಸ್ ಏನಿದೆ ಅದು ಚೆನ್ನಾಗಿ ನೋಡ್ಕೊಳ್ಳಿ ಸರ್. ಅಕೌಂಟಿಂಗ್ ಬೇಸಿಕ್ಸ್ ಈಗ ಇದು ನೋಡ್ಕೊಳ್ಳಿ, ಇದು ಯಾವುದಪ್ಪ ಅದು, ಅಸಂಪ್ಷನ್ಸು, ಕನ್ವೆನ್ಷನ್ಸು, ಹೀಗೆ ಸರ್. ಒಂದು ನೀವು ನೆನ್ಪಿಟ್ಕೋಬೇಕು, ಯಾವುದೇ ಕ್ವೆಶನ್ ಅವ್ರು ಕೊಟ್ಟರು ನೀವು ಸಮಥಿಂಗ್ ಅದ್ರ ಬಗ್ಗೆ ಬರೀಲಿಕ್ಕೆ ರೆಡಿ ಇರ್ಬೇಕು. ನೀವು ಏನೇ ಕೊಡಲಿ ಅವನು, ಅರ್ಥ ಆಯ್ತಲ್ವಾ? ಅದ್ರ ಬಗ್ಗೆ ಒಂದಿಷ್ಟು ಮೀನಿಂಗ್ಫುಲಿ ಏನೋ ಒಂದು ಬರೀಲಿಕ್ಕೆ ನೀವು ರೆಡಿ ಇದ್ರೆ ದಿಸ್ ಎಕ್ಸಾಮ್ ಇಸ್ ಫಾರ್ ಯು. ನೀವು 100% ಕೆಲವೊಂದು ಸ್ಟ್ರಾಟಜಿ ಪ್ರಿಪೇರ್ ಆಗಿ ಕೆಲವೊಂದು ಕ್ವೆಶನ್ ನೀವು ಬ್ಲ್ಯಾಂಕ್ ಆಗಿಬಿಟ್ಟು, ಈಗ ಸಪೋಸ್ ನಾವು ಡಿಗ್ರಿ ಟೈಮಲ್ಲಿ ಓದ್ತಿರ್ತೀರಾ, ನೀವು ಯಾವುದೋ ಒಂದು ಸೆಕ್ಷನ್ C ಇರುತ್ತೆ, 17 ಮಾರ್ಕ್ಸ್ 20 ಮಾರ್ಕ್ಸ್ ಏನೋ ಇರುತ್ತೆ, 3ರಲ್ಲಿ ಒಂದು ಕ್ವೆಶನ್ ಆನ್ಸರ್ ಮಾಡುತ್ತೆ. ಇಲ್ಲಿ ಹಾಗಿಲ್ಲ. ಇಲ್ಲಿ ಎಲ್ಲ ಎವ್ರಿಥಿಂಗ್ ಇಸ್ ಕಂಪಲ್ಸರಿ. ಯು ಟೇಕ್ ಫ್ರಮ್ ಆರ್ ಬ್ಯಾಚ್ ಪೇಪರ್ಸ್ ಏನಿದೆ ಎಲ್ಲದೂ ಕೂಡ ಕಂಪಲ್ಸರಿನೇ ನಿಮಗೀಗ. ಯಾಕಂದರೆ ನಾವು ಪ್ರಿಪೇರ್ ಆಗ್ತಾ ನಾವು ಒಂದಿಷ್ಟು 16 ಬ್ಯಾಚ್ ಪೇಪರ್ಸ್ ನೋಡ್ಬಿಟ್ಟು ದರ್ ಇಸ್ ಸಮಥಿಂಗ್ ಕಂಪಲ್ಸರಿ ಆ್ಯಂಡ್ ಮೆನಿ ಥಿಂಗ್ಸ್ ಆರ್ ಆಪ್ಷನಲ್ ಅಂತ ಅನ್ಕೊಂಡಿದ್ವಿ. ಯಾವ್ದು ಇಷ್ಟ ಆಗುತ್ತೋ ಒಂದಿಷ್ಟು ಸ್ಕಿಪ್ ಮಾಡಿ ಬರ್ಬೋದು ಅಂತ ಹೇಳಿ. ನಿಮಗೆ ಹಾಗಿಲ್ಲ ಚಾಯ್ಸು. ಸೊ ನಿಮ್ಮ ಮೇನ್ ಫೋಕಸ್ ಏನಿದೆಯಲ್ಲ ಈಗ, ಸೊ ಟು ಆನ್ಸರ್ ಏನೇ ಕ್ವೆಶನ್ಸ್ ಬಂದರೂ ಒಂದು ಬರೆಯೋ ಒಂದು ಕೆಪಾಸಿಟಿ ಬಿಲ್ಡ್ ಮಾಡ್ಕೊಳ್ಳಿ ಫಸ್ಟು. ರಿಲೆವೆಂಟ್ ಏನೋ ಒಂದು. ಸೊ ಏನಾಗುತ್ತೆ, ಈಗ ಒಂದು 300 ಮಾರ್ಕ್ಸ್ ಇದೆ ಅನ್ಕೊಳ್ಳಿ ಸರ್ ಪೇಪರ್. ಆಲ್ಮೋಸ್ಟ್ ಗೊತ್ತಿದೆ ನಿಮಗೆ 300 ಮಾರ್ಕ್ಸ್ ಪೇಪರ್ಸು. 300 ಮಾರ್ಕ್ಸ್ ಪೇಪರ್ಸ್, ಈಚ್ ಕ್ವೆಶನ್ ಕ್ಯಾರೀಸ್ 30 ಮಾರ್ಕ್ಸ್. ಎಷ್ಟು ಕ್ವೆಶನ್ ಆಯಿತು? 10 ಕ್ವೆಶನ್ಸ್. ಅರ್ಥ ಆಯ್ತಲ್ವಾ? ಇಟ್ ಡಸಂಟ್ ಮೀನ್ ದಟ್ ಅವ್ರು ಆ 10 ಕ್ವೆಶನ್ಸೇ ಕೇಳ್ತಾರೆ ಅಂತೇಳಿ. ಕೆಲವೊಂದು 30 ಮಾರ್ಕ್ಸ್ ಕ್ವೆಶನ್ಸ್ ಇರುತ್ತೆ, ಕೆಲವೊಂದು 20 ಮಾರ್ಕ್ಸ್ ಕ್ವೆಶನ್ಸ್ ಇರುತ್ತೆ, ಕೆಲವೊಮ್ಮೆ 15 ಮಾರ್ಕ್ಸ್ ಬ್ರೇಕ್ ಮಾಡ್ತಾನೆ, 10 ಮಾರ್ಕ್ಸ್ ತನಕ ಬಂದಿದ್ದಾರೆ ನಮ್ಮ ಪೇಪರ್ಸಲ್ಲಿ. ನೀವು ನೋಡಿದ್ರೆ ಸೊ ಆಲ್ಮೋಸ್ಟ್ ಹೆಂಗೆ ಬೇಕೋ ಮನ್ಸು ಬಂದಂಗೆ ಬ್ರೇಕ್ ಮಾಡ್ತಿದ್ದಾರೆ. ಇಟ್ ಡಸಂಟ್ ಮೀನ್ ದಟ್ ಅವ್ರು 10 ಕ್ವೆಶನ್ಸ್ ಕೇಳಬೇಕಂತೇನಿಲ್ಲ ಅದರಲ್ಲಿ. ಅವ್ರಿಗೆ ಹೆಂಗೆ ಫ್ಲೆಕ್ಸಿಬಲ್ ಆಗುತ್ತೆ ಹಾಗಂತೇಳಿ ಒಂದು ನೀವು ತಿಳ್ಕೊಬೇಕು. ಈಗ ನಾವು ಎಕ್ಸಾಮ್ನಲ್ಲಿ ಪೇಪರ್ ನೋಡ್ತೀವಿ, ನಾವು ಸ್ವಲ್ಪ ಸರ್ಪ್ರೈಸ್ ಆದ್ವಿ. ಯಾಕಂದ್ರೆ ಎಲ್ಲ ಕಂಪಲ್ಸರಿ ಅಲ್ಲಪ್ಪ ಅಂತೇಳಿ ಸ್ಟಾರ್ಟಿಂಗ್ ನೋಡ್ತಾ ಗೊತ್ತಾಯ್ತು ನಮಗೆ ಫಸ್ಟ್ ಪೇಪರ್ ನೋಡ್ಕೊಳ್ಳಿ, ಇನ್ನೆಲ್ಲ ಕಂಪಲ್ಸರಿನೇ ಬಿಡು ಅಂತೇಳಿ. ಸೊ ನೀವು ಮೊದಲನೇ ಪಾಯಿಂಟ್ ಏನಾದ್ರು ಪ್ರಿಪ್ರೇಷನಲ್ಲಿ ಅಥವಾ ನಿಮ್ಮ ಎಕ್ಸಾಮಿನೇಷನ್ ಅಟೆಂಡ್ ಮಾಡಬೇಕಾದ್ರೆ ಅವ್ನು ಏನೇ ಸರ್ಪ್ರೈಸ್ ಕೇಳಿದ್ರು ಸರ್ಪ್ರೈಸ್ ಆಗಬೇಡಿ. ನಿಮ್ಮ ಕಾಮ್ನೆಸ್ನ ಅಲ್ಲಿ ಮೇಂಟೈನ್ ಮಾಡ್ಕೊಳ್ಳಿ. ಆಮೇಲೆ ಕೆಲವೊಂದು ಇಂಪಾರ್ಟೆಂಟ್ ಟಾಪಿಕ್ಸ್ ಹಿಂಗೆ ನೋಡಿ, ಹ್ಯೂಮನ್ ರಿಸೋರ್ಸ್ ಅಕೌಂಟಿಂಗು ಅದೆಲ್ಲ ಸಿಲೆಬಸ್ ನೋಡ್ಕೊಳ್ಳಿ ಒಮ್ಮೆ. ಆಮೇಲೆ ಈಚ್ ಆಸ್ಪೆಕ್ಟ್ ಏನಿದೆಯಲ್ಲ ಸರ್, ಅದಕ್ಕೆ ನಿಮ್ಮ ಇಂಡಿವಿಜುವಲ್ ನೋಟ್ಸ್ ರೆಡಿ ಮಾಡಿ. ನೀವೇನಾಗುತ್ತೆ, ಒಂದು ಯಾವುದೋ ಒಂದು ಪ್ರಿಂಟೆಡ್ ಮೆಟೀರಿಯಲ್ ಇದೆ, ಅದನ್ನು ಓದಿದ್ರೆ ನಿಮ್ಗೆ ಗ್ರಿಪ್ ಸಿಗಲ್ಲ. ನೀವು ಇಂಡಿವಿಜುವಲ್ ಟಾಪಿಕ್, ಈಗ ಫಾರ್ ಎಕ್ಸಾಂಪಲ್ ನೋಡಿ, ಈಗ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ಕೊಡ್ತೀಯ ಅವನು. ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂದ್ರೆ ನೀವು ಸ್ಪೆಸಿಫಿಕ್ ಕಾಸ್ಟ್ ಏನು, ಅದು WACC ವೆಯ್ಟೆಡ್ ಅವರೇಜ್ ಕಾಸ್ಟ್ ಏನಾಗುತ್ತೆ, ಅರ್ಥ ಆಯ್ತಲ್ವಾ? ಅದ್ರ ರಿಲೇಟೆಡ್ ಏನೇನು ಕಾನ್ಸೆಪ್ಟ್ಸ್ ಇದೆ ಒಂದಿಷ್ಟು ಒಳ್ಳೆ ಸಮ್ಸ್ಗಳನ್ನು ಮಾಡಿ ರೆಡಿ ಮಾಡ್ಕೊಳ್ಳಿ ನೋಟ್ಸು. ಅದು ಥಿಯರಿ ಆಗಿರ್ಬೋದು, ಪ್ರಾಕ್ಟಿಕಲ್ಸ್ ಆಗಿರ್ಬೋದು. ಈ ಯಾವುದೋ ಪ್ರಿಂಟೆಡ್ ಮೆಟೀರಿಯಲ್ ಪ್ರಿಂಟೆಡ್ ಮೆಟೀರಿಯಲ್ ಓದಿ ನಾನು ಬೇಡ ಅಂತಿಲ್ಲ, ನಿಮಗೆ ಟೈಮ್ ಕಾನ್ಸ್ಟೆಂಟ್ ಇದ್ರೆ ಹಾಗೆ ಮಾಡಿ. ಬಟ್ ಎಲ್ಲೆಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ ಇದೆ ನಿಮ್ಮ ಒಂದು ಪ್ರಿಪ್ರೇಷನ್ನೇ ಬೇಕು, ನಿಮ್ಮ ಒಂದು ಓನ್ ನೋಟ್ಸೇ ಬೇಕಾಗತ್ತೆ ಅಲ್ಲಿ. ಯು ಕಲೆಕ್ಟ್, ಅರ್ಥ ಆಯ್ತಲ್ವಾ? ಸೊ ನಾನೇನು ಮಾಡಿದ್ದೆ, ಇದು ಜೆರಾಕ್ಸ್ ಬರುತ್ತಲ್ಲ ಸರ್, ಪೇಪರ್ ಬರುತ್ತಲ್ವಾ, ರೆಡ್ ಕಲರ್ ಬರುತ್ತಲ್ಲ ಬೈಂಡಿಂಗ್ JK ಅದು ಇಟ್ಬಿಟ್ಟಿದೆ ಎಲ್ಲ ಪೇಪರ್ಸ್ ಆಲ್ಮೋಸ್ಟು. ಯಾವುದಾದ್ರು ಪ್ರಿಂಟ್ಔಟ್ ತೊಗೊಳ್ತೀನಿ, ಅದು ಓದ್ಬಿಟ್ಟು ಅಲ್ಲೇ ಸಪೋಸ್ ನಾವು ಐ ಟುಕ್ ಪ್ರಿಂಟ್ಔಟ್ ಅಂದರೆ ಅದನ್ನು ಇಮಿಡಿಯೇಟ್ಲಿ ಎಷ್ಟು ಫಿನಿಶ್ ರೀಡಿಂಗ್ ದ ಫಸ್ಟ್ ಥಿಂಗ್. ಸಪೋಸ್ ನಾಳೆ ದಿವಸ ಅದನ್ನೇ ಮತ್ತೆ ಸರ್ಚ್ ಮಾಡ್ಬೇಕಾದ್ರೆ ಒಳ್ಳೆ ಪ್ರಿಂಟ್ಔಟ್ ಸಿಕ್ತು ಅಂದರೆ ಇದನ್ನು ಸ್ಕ್ರಾಪ್ ಮಾಡಿಬಿಟ್ಟು ಐ ಟು ಕೀಪ್ ಇಟ್. ಆ ರೆಡ್ ಕಲರ್ ಬಾಕ್ಸಲ್ಲಿ ಹಾಕ್ತಾ ಆಗ್ತದೆ. ಇನಿಷಿಯಲಿ ಐ ಆಮ್ ಟೆಲಿಂಗ್ ಯು, ನಾನು ಪ್ರಿಪ್ರೇಷನ್ ಆಗ್ತಾ ಹೋದಂಗೆ ಸುಮ್ಮ ಆಫೀಸಲ್ಲಿ ಕೂತಾಗ ಏನೆಲ್ಲ ಓದ್ತಾ ಹೋಗ್ತಿದೆ ಅದನ್ನ ಅಂಡರ್ಲೈನ್ ಮಾಡಿಬಿಟ್ಟು ಅಲ್ಲೇ ಫಿನಿಶ್ ಮಾಡಿ, ಸೊ ಅದು ಕಲೆಕ್ಟ್ ಆಗ್ತಾ ಕೊನೆಗೆ ಅದೇನಾಯಿತು ಬಂಚ್ ಅದು ಕಲೆಕ್ಟ್ ಆಗ್ತಾ ಹೋಯಿತು. ಅರ್ಥ ಆಯ್ತಲ್ಲ? ನನಗೆ ಕೂತ್ಕೊಂಡು ಫುಲ್ ನೋಟ್ಸ್ ಎಲ್ಲ ಮಾಡಿಲ್ಲ ಸರ್. ನಾನು ಮೋಸ್ಟ್ ಆಫ್ ದೇಮ್ ಏನು ಮಾಡ್ತೀನಿ, ಒಂದು ಟೆಕ್ಸ್ಟ್ ಬುಕ್ಸನ್ನು ನಾನು ಜಾಸ್ತಿ ರೆಫರ್ ಮಾಡ್ತಾ ಇದ್ದೆ. ರೆಫರೆನ್ಸ್ ಬುಕ್ಸ್ ಏನಿದೆ ಆ ರೆಫರೆನ್ಸ್ ಬುಕ್ಸಲ್ಲಿ ನನಗೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಮಾಡಬೇಕಂದ್ರೆ ಒಂದು ಹಾಫ್ ಎ ಪೇಜ್, 1 ಪೇಜ್ ಅಥವಾ 2 ಪೇಜ್ ಶೀಟ್ಸನ್ನು ತೊಗೊಂಡ್ಬಿಟ್ಟು ಅದ್ರಲ್ಲಿ ಬರೆದ್ಬಿಟ್ಟು ಪಾಯಿಂಟ್ಸು ಅಲ್ಲೇ ಅಂಟಿಸ್ಕೊಬಿಡ್ತಿದ್ದೆ ಅದರಲ್ಲಿ.
ಸೊ ಅದು ಪಾಯಿಂಟ್ಸ್ ಅನ್ಸ್ಕೊಂಡು ನಾನು ಇಟ್ ವಾಸ್ ಈಸಿ ಫಾರ್ ಮೀ ಟು ರೆಫರೆನ್ಸ್. ಆಮೇಲೆ ಮೋಸ್ಟ್ ಆಫ್ ದ ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಐ ಟು ಟೇಕ್ ಕ್ಲಾಸಸ್ ಫಾರ್ CS ICAA, ಹಾಗಾಗಿ ಅದು ಗ್ರಿಪ್ ಇತ್ತು ನನಗೆ. ಸೊ ನನಗೊಂದು 20-25% ಆಲ್ರೆಡಿ ನಾನು ಎಂಟ್ರಾಗ ಮುಂಚೆನೇ ಗ್ರಿಪ್ ಇತ್ತು ನನಗೆ. ನನಗೆ ಎಲ್ಲಿ ಗ್ರಿಪ್ ಇರಲಿಲ್ಲ ಅಂದರೆ ಮ್ಯಾನೇಜ್ಮೆಂಟು. ಅದು ನೀವು ಹ್ಯಾಪನ್ಸ್ ವಿತ್ ಯು ಆಲ್ಸೋ. ನೀವು MBA ಮಾಡಿದರೆ ಮ್ಯಾನೇಜ್ಮೆಂಟ್ ಚೆನ್ನಾಗಿ ಗ್ರಿಪ್ ಇರುತ್ತೆ, ಅರ್ಥ ಆಯ್ತಲ್ವಾ? ಯು ಹ್ಯಾವ್ ಟು ಬಿಲ್ಡ್ ಯುವರ್ ಕೆಪಾಸಿಟಿ ಇನ್ ಅದರ್ ಏರಿಯಾಸು. ಸೊ ಹಾಗೆ ಸೊ ಪ್ರತಿ ಆಸ್ಪೆಕ್ಟ್ ನೋಡ್ಕೊಳ್ಳಿ. ಆಸ್ ಎ ಟೋಲ್ಡ್ ಯು ನೋಡಿ, ಈಗ ಒಂದು ಎಲ್ಲೆಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಮಾಡಿದ್ದೀನಿ. ಆಮೇಲೆ ಎಲ್ಲ ಕಡೆನೂ ಟಿಕ್ ಇಲ್ಲ ನಂದು. ಸೊ ಆಲ್ಮೋಸ್ಟ್ ಇಫ್ ಯು ಅಬ್ಸರ್ವ್ ಕೇರ್ಫುಲಿ ಒಂದು 70% ಕಡೆ ಟಿಕ್ ಇದೆ. ಇನ್ನು ಕೆಲವೊಂದೆಲ್ಲ ಇಂಪಾರ್ಟೆಂಟ್ ನಾನು ಅಲ್ಲ ಅಂದ್ಕೊಂಡು ಪ್ರಿಪೇರ್ ಆಗಿರೋದು. ಬಟ್ ನಿಮ್ಮ ಹತ್ರ ಟೈಮ್ ಇದ್ರೆ ಯು ಪ್ಲೀಸ್ ಪ್ರಿಪೇರ್ ಆಲ್ ದೋಸ್ ಥಿಂಗ್ಸ್ ಇಂಡಿವಿಜುವಲಿ. ಮಾರ್ಜಿನಲ್ ಕಾಸ್ಟಿಂಗ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಸರ್. ನೀವು 16 ಬ್ಯಾಚಲ್ಲಿ ಮತ್ತೆ 16 ಬ್ಯಾಚ್ ಕ್ವೆಶನ್ ಪೇಪರ್ ತೊಗೊಂಡ್ರೆ ಪ್ರಾಕ್ಟಿಕಲ್ ಕ್ವೆಶನ್ಸ್ ಇದೆ, ಥಿಯರಿನ್ ಇದೆ. ಆಮೇಲೆ ನಮ್ಮ ಬ್ಯಾಚಲ್ಲೂ ತೊಗೊಂಡ್ರೆ ಪ್ರಾಕ್ಟಿಕಲ್ ಕ್ವೆಶನ್ಸು ಇದೆ ಮತ್ತು ಥಿಯರಿನೂ ಕೂಡ ಇದೆ. ಅದೆಲ್ಲಿಂದ ಕೇಳ್ತಾನೋ, ಸೊ ಯು ಹ್ಯಾವ್ ಟು ಕಂಪ್ಲೀಟ್ ಮಾರ್ಜಿನಲ್ ಕಾಸ್ಟಿಂಗ್ ಅಂತ ತೊಗೊಂಡು ಇಂಪಾರ್ಟೆಂಟ್ ಟಾಪಿಕ್ ಅಂತ ಗೊತ್ತು. ಮಾರ್ಜಿನಲ್ ಕಾಸ್ಟಿಂಗ್, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್, ವರ್ಕಿಂಗ್ ಕ್ಯಾಪಿಟಲ್, ಇದೆಲ್ಲ ತುಂಬ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ನಿಮ್ಗೆ ಗೊತ್ತಾಗ್ಬಿಡ್ಲೆ. ಥಿಯರಿ ಆಸ್ ವೆಲ್ ಆಸ್ ಪ್ರಾಕ್ಟಿಕಲ್ ಏನಿದೆ ನೀವು ಕಂಪ್ಲೀಟ್ ರೆಡಿ ಆಗಬೇಕು ಅದಕ್ಕೆ. ಅದು ಯಾವ ಕ್ವೆಶನ್ ಕೇಳಿದ್ರು ರೆಡಿ ಇರಬೇಕು ನೀವು, ಅರ್ಥ ಆಯ್ತಲ್ವಾ? ಆಮೇಲೆ ಕ್ಯಾಪಿಟಲ್ ಸ್ಟ್ರಕ್ಚರ್ ಕೂಡ, ಕ್ಯಾಪಿಟಲ್ ಸ್ಟ್ರಕ್ಚರ್ FM ಅಲ್ಲಿ ಆ ಸ್ಪೆಷಲಿ EPS ಕ್ಯಾಲ್ಕುಲೇಷನ್ ಇದೆಯಲ್ಲ, ಅಲ್ಲಿ ತುಂಬ ಸಲ 2 ಸಲಿನೂ ಕೇಳಿದ್ದಾನೆ. ನಾನೇನು ಹೇಳ್ತಿದ್ದೀನಿ ಅದು ಬರುತ್ತೆ ಅಂತ ಹೇಳ್ತಿಲ್ಲ ನಾನು, ಅಟ್ಲೀಸ್ಟ್ ಏನು ಇಂಪಾರ್ಟೆಂಟ್ ಇದೆ ಸೊ ಅಲ್ಲಿ ನೀವು ಹೋಮ್ವರ್ಕ್ ಮಾಡ್ಕೋಬೇಕು. ಈಗ ವಿರಾಟ್ ಕೊಹ್ಲಿ ನಾವು ಸ್ಕ್ರೀಸಿಗೆ ಬರ್ತೀವಿ ಅಂದ್ರೆ ಅಪೋನೆಂಟ್ಸ್ ಹೋಮ್ವರ್ಕ್ ಮಾಡ್ಕೊಳ್ಳಲ್ವಾ, ಹೆಂಗೆ ಔಟ್ ಮಾಡಬೇಕಿರೋ ಅಂತ ಅವ್ರಿಗೆ ಗೊತ್ತು, ಇವರು ಈಸ್ ಎ ಮೈನ್ ಬ್ಯಾಟ್ಸ್ಮನ್ ಅಂತ ಹೇಳಿ. ಸೊ ನೀವು ಕೂಡ ಒಂದಿಷ್ಟು ಟಾಪಿಕ್ಸ್ ಇದೆ, ಅದು ನೀವು 100% ಪ್ರಿಪೇರ್ ಆಗಲೇಬೇಕು, ಥಿಯರಿ ಆಸ್ ವೆಲ್ ಆಸ್ ಪ್ರಾಕ್ಟಿಕಲ್. ಆ ರೀತಿ ಪ್ರಿಪೇರ್ ಆಗಿ. ಕೆಲವೊಂದು ಏರಿಯಾ ಇದೆ ಯು ಕ್ಯಾನ್ ಟೇಕ್ ಎ ಚಾನ್ಸ್, ಅರ್ಥ ಆಯ್ತಲ್ವಾ? ಸೊ ಆ ರೀತಿ ನಿಮ್ಮ ಪ್ರಿಪರೇಷನ್ ಸ್ಟ್ರಾಟಜಿನ ಪ್ಲಾನ್ ಮಾಡ್ಕೊಳ್ಳಿ. ಸೊ ಆಮೇಲೆ ಈ ಏರಿಯಾಸ್ ಫೈನಾನ್ಷಿಯಲ್ ಸ್ಟ್ರಾಟಜೀಸ್ ಇಲ್ಲಿ ನಾನೇನು ಅಷ್ಟೊಂದು ಪ್ರಿಪೇರ್ ಆಗಕ್ಕೆ ಹೋಗಲಿಲ್ಲ. ಸೊ ಇಲ್ಲಿ ಕೆಲವೊಂದು ಪ್ಲೇಸಸಲ್ಲಿ ಮಾತ್ರ ನನಗೆ ಏನು ಇಂಪಾರ್ಟೆಂಟ್ ಅನಿಸ್ತು ಮಾಡಿಕೊಂಡೆ. ಇನ್ ದ ಸೇಮ್ ಏರಿಯಾ ಕ್ವೆಶನ್ಸ್ ಬಂದಿದೆ, ಅಲ್ಲೇ ಬಂದಿತ್ತು ಆಲ್ಮೋಸ್ಟ್ ಜಾಯಿಂಟ್ ವೆಂಚರ್ ರಿಲೇಟೆಡ್ ಕೇಳಿದ್ರು ಹಾಗೆ. ಸೊ ನಾನೇನು ಹೇಳ್ತಿದ್ದೀನಿ, ನೀವು 100% ಓದೋಕ್ಕಾಗಲ್ಲ ಸರ್, ಇದು ತಲೆ ಇಟ್ಕೊಬಿಡಿ. ನೀವು 1 ವರ್ಷ ಟೈಮ್ ಕೊಟ್ಟು ನೀವು ಫುಲ್ ಸಿಲೆಬಸ್ ಮುಗಿಸಪ್ಪ ಅಂದರೆ ನೋ ಆಗೋದಿಲ್ಲ, ಅರ್ಥ ಆಯ್ತಲ್ವಾ? ಸೊ ಸಿಂಪಲ್ ಮ್ಯಾಥಮೆಟಿಕ್ಸ್ ಮಾಡ್ಕೊಳ್ಳಿ ಬೇಕಾದ್ರೆ ನೀವು ದಿನಕ್ಕೆ ಎಷ್ಟು 1 ಗಂಟೆಗೆ ಎಷ್ಟು ಪೇಜ್ ಓದ್ತೀರಾ ನಿಮ್ಮ ಕೆಪಾಸಿಟಿ ಪ್ರಕಾರ, ಸಿಂಪಲ್ ಮ್ಯಾಥಮೆಟಿಕ್ಸ್ ಇಂಟು 1 ದಿನಕ್ಕೆ ನೋಡಿ. ಒಂದು ಸಪೋಸ್ ಒಂದು 50 ಪೇಜಸ್ ಅಂದ್ಕೊಳ್ಳಿ, ಐ ಆಮ್ ಟಾಲಿಂಗ್ ತುಂಬ ಅಡ್ವಾನ್ಸ್ ವರ್ಷನ್ 50 ಪೇಜ್ ಅಂದ್ಕೊಳ್ಳಿ. 50 ಪೇಜ್ ಇಂಟು 30 ಡೇಸ್ ಇಂಟು ವಾಟ್ ಎವರ್ ಯು ಟೈಮ್ ಯು ಹ್ಯಾವ್ ನೀವು ಮಾಡ್ಕೊಳ್ಳಿ. ಅದು ಎಲ್ಲಿ ಮೈಂಡ್ ಪ್ರಾಪರ್ ವರ್ಕ್ ಆಗ್ತಿದ್ರೆ 50 ಪೇಜಸ್ ಆಗುತ್ತೆ, ಅರ್ಥ ಆಯ್ತಲ್ವಾ? ಸೊ ಅದಕ್ಕೆ ಹೇಳ್ತಿರೋದು. ನನ್ನ ರೀಡಿಂಗ್ ಸ್ಪೀಡ್ ಜಾಸ್ತಿ ಇದೆ, ಟು ಬಿ ಫ್ರಾಂಕ್ ಹೇಳ್ತೀನಲ್ಲ. ಸೊ ವಾಟ್ ನಾರ್ಮಲ್ ಸ್ಟೂಡೆಂಟ್ಸ್ ಏನು ಓದ್ತಿರಲ್ಲ ಆಲ್ಮೋಸ್ಟ್ ಒಂದು 6-7 hours ಅಂತ ಹೇಳ್ತೀರಾ. ನಾನು ಯಾಕಂದ್ರೆ ಇದೇ ಫೀಲ್ಡಲ್ಲಿ ಓದಿ ಪಾಠ ಮಾಡ್ತಿರೋದ್ರಿಂದ ಒಂದು 2-3 hours ಕೊಟ್ಟರೆ ನಾನು ಏನು ಜನರಲಿ 7-8 hours ಏನು ಮಾಡ್ತೀರಾ ಅದನ್ನು 2-3 hours ಓದ್ಬಿಡ್ತೀನಿ ನಾನು ಹಾಗೆ. ಸೊ ಇದು ನಿಮ್ಮ ಸ್ಪೀಡನ್ನು ಜಡ್ಜ್ ಮಾಡ್ಕೊಳ್ಳಿ, ನಿಮ್ಮ ಎಬಿಲಿಟಿ ಏನಿದೆ. ಯಾಕಂದರೆ ಒಬ್ಬೊಬ್ಬರು ಸ್ಟ್ರಾಟಜಿನೂ ಕೂಡ ಚೇಂಜ್ ಆಗುತ್ತೆ. ಸೊ ಹಾಗಾಗಿ ಏನು ಹೇಳ್ತಿದ್ದೀನಿ, ಎಲ್ಲ ಏರಿಯಾದಲ್ಲಿ ನೀವು ಪ್ರಿಪೇರ್ ಆಗೋಕ್ಕಾಗಲ್ಲ. ಕೆಲವು ಏರಿಯಾದಲ್ಲಿ ಈಗ ಇನಿಷಿಯಲ್ ಪಬ್ಲಿಕ್ ಆಫರ್ ಇದು ಟಾಪಿಕ್ ನೋಡ್ಕೊಳ್ಳಿ. ಇಲ್ಲಿ ನಾನು ಕೆಲವೊಂದು ಸೊ ಪ್ರೈವೇಟ್ ವರ್ಸಸ್ ಗೋಯಿಂಗ್ ಪಬ್ಲಿಕ್ ಇಷ್ಟು ಮಾತ್ರ ನೋಟ್ಸ್ ರೆಡಿ ಮಾಡ್ಕೊಂಡಿದ್ದೆ ಅಷ್ಟೇ. ನೋಟ್ಸ್ ಅಂದರೆ ಪ್ರಿಂಟ್ ಔಟ್, ಅದು ಬರೆಯೋಕ್ಕೆಲ್ಲ ಹೋಗಲಿಲ್ಲ. ಎಲ್ಲಿ ಬೇಕೋ ಅಲ್ಲೇ ಬರ್ಕೊಳ್ತೀನಿ ನಾನು. ನೆಕ್ಸ್ಟ್ ಕೆಲವೊಂದು ಮೇನ್ಸ್ ಕ್ಲಾಸಲ್ಲಿ ಇಫ್ ಐ ಕಮ್ ಫಾರ್ ಕ್ಲಾಸಸ್, ಕೆಲವೊಂದು ಕ್ಲಾಸಸಲ್ಲಿ ಅದು ಹಾಗೆ ನೋಡೋಣ, ಅದು ತೋರಿಸ್ತೀನಿ ನಿಮ್ಗೆ ಯಾವ ರೀತಿ ಮಾಡಿದ್ದೆ ಅಂತ ಹೇಳಿ. ರೈಟ್. ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟ್ಸ್ ಅಂಡ್ ಥಿಯರೀಸ್ ಇದೇನಾಗಿದೆ, ಇದರಲ್ಲಿ ಕೆಲವೊಂದೆಲ್ಲ ಟೆಕ್ಸ್ಟ್ ಬುಕ್ಸ್ ಇದೆ. ನಾನು ಪ್ರಿಲಿಮ್ಸ್ ಓರಿಯೆಂಟೇಷನಲ್ಲಿ ನೋಡಿ ನನ್ನ ವೀಡಿಯೋಸ್ ಎಲ್ಲ ತೆಗೆದು ಏನೇನು ಬುಕ್ಸ್ ಅಂತೇಳಿ. ಸೊ ಅದರಲ್ಲಿ ಇದು ಈ ರೀತಿ ಸಿಲೆಬಸ್ನೆಲ್ಲ ನೀವು ಯು ಕಾಂಟ್ ಎಕ್ಸ್ಪೆಕ್ಟ್ ಎವ್ರಿಬಡಿ ಟು ಟೀಚ್. ನೀವೇ ಮಾಡ್ಕೋಬೋದು ಇದನ್ನೆಲ್ಲ, ಅರ್ಥ ಆಯ್ತಲ್ವ? BCom ಮಾಡಿದ್ರು ಕೂಡ ಸೊ ನೀವು ಆವ್ರೇಜ್ BBA ಮಾಡಿದ್ರು ಅಥವಾ MBA ಮಾಡಿದ್ರು ಇದನ್ನೆಲ್ಲ ನೀವು ಪ್ರಿಪೇರ್ ಮಾಡೋದು. ದಿಸ್ ಇಸ್ ವಾಟ್ ಐ ಆಮ್ ಟೆಲಿಂಗ್ ಯು. ಇಂಥ ಒಂದು ಟಾಪಿಕ್ಸ್ ಇದಾಗಿರ್ಬೋದು, ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟ್ಸ್ ಆಗಿರ್ಬೋದು, ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಇದನ್ನೆಲ್ಲ ನೀವು ಓದ್ತಾ ಹೋಗಿ. ಫ್ಯಾಕಲ್ಟಿ ಇಲ್ಲಿ ಟೀಚ್ ಮಾಡಿದ ಕೂಡಲೇ ನೀವು ಮತ್ತೆ ಅದು ರಿವೈಸ್ ಮಾಡ್ಕೊಳ್ಳಿ. ಏನು ಅಡಿಷನ್ಸ್ ಡಿಲೀಷನ್ಸ್ ನಿಮ್ಮ ಸ್ಟ್ರಾಟಜೀಸ್ ಅದನ್ನೆಲ್ಲ ಸೊ ನೋಡ್ಕೊಳ್ಳಿ. ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟಲ್ಲೂ ಕೆಲವೊಂದೆಲ್ಲ ಆಸ್ಪೆಕ್ಟ್ಸಲ್ಲಿ ನಾನು ಒಂದು ಪ್ರಿಪ್ರೇಷನ್ ಮಾಡ್ಕೊಂಡಿದ್ವಿ. ಸೊ ಅಲ್ಲಿ ಏನು ನಾವು ಪ್ರಿಪ್ರೇಷನ್ ಮಾಡ್ಕೊಂಡಿದ್ವಿ ನೋಡಿ, ಕೆಲವೊಂದು ಕಡೆ ನಾನೇನು ಬರ್ತೀನಿ TNG ಅಂತ ಬರಿತೀನಿ. ಏನು TNG ಅಂದರೆ ಟಚ್ ಆ್ಯಂಡ್ ಗೋ ಅಂತ ಅಷ್ಟೇ. ಇದು ಏನಕ್ಕೆ ಅಂದರೆ ನನ್ನ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡೋಕ್ಕೆ. ಸರ್ ನನಗೆ ಯಾರು ಗುರುಗಳು ಇರಲಿಲ್ಲ ಸರ್, ನಾವು ಅರ್ಥ ಆಯ್ತಲ್ಲ ನಿಮಗೆ, ನಾವೇ ಗುರುಗಳಲ್ಲಿ ಇವಾಗ ಪ್ರಿಪೇರ್ ಆಗಬೇಕು ನಾವು, ಅರ್ಥ ವರ್ಕ್ ಮಾಡಿಕೊಂಡು ಫ್ಯಾಮಿಲಿ ಮ್ಯಾನೇಜ್ ಮಾಡಿಕೊಂಡು ಇದು. ಹಾಗಾಗಿ ನನ್ನ ಟೈಮ್ ಕಾನ್ಸ್ಟೆಂಟ್ಸ್ ನನಗೆ ಗೊತ್ತಿತ್ತು, ಇಷ್ಟೇ ಟೈಮ್ ಇರೋದು ನನ್ನ ಹತ್ರ ಅಂತೇಳಿ. ಆಮೇಲೆ ಎಕ್ಸಾಕ್ಟ್ಲಿ 4 monthsಲ್ಲಿ ಆಗುತ್ತಂತನೂ ನಮಗೆ ಒಂದು ಐಡಿಯಾ ಇತ್ತು ಎಕ್ಸಾಮ್ಸು. ಸೊ ಹಾಗಾಗಿ ಇದು ಸುಮ್ಮನೆ ಒಂದು ಟಚ್ ಆ್ಯಂಡ್ ಗೋ ಅಂದರೆ ಸುಮ್ಮನೆ ಮೇಲ್ಮೇಲೆ ನೋಡ್ಕೊಂಡು ಹೋಗೋದು. ಕೆಲವೊಂದು ಇಂಪಾರ್ಟೆಂಟ್ ನೋಡಿ, ಜಾಬ್ ಅನಾಲಿಸಿಸ್ ನೋಡಿ, ಇದು ನನಗೆ ಗೊತ್ತಿತ್ತು, ವೆರಿ ಇಂಪಾರ್ಟೆಂಟ್ ಟಾಪಿಕ್ ಅಂತ ಹೇಳಿ ಅನಾಲಿಸಿಸಲ್ಲಿ. ಸೊ ಇಲ್ಲೇ ಜಾಬ್ ಇವ್ಯಾಲ್ಯೂಯೇಷನ್ ಐ ಥಿಂಕ್ 1 question ಕೇಮು.
ಇದನ್ನು ನಾನು ಫುಲ್ ಫ್ಲೆಟ್ 100% ವರ್ಕ್ ಮಾಡಿದ್ದೆ. ಐ ಥಿಂಕ್ 4 to 5 times ಅಲ್ಲಿ ರೀಡಿಂಗ್ ಆಗಿತ್ತು, ಜಾಬ್ ಅನಾಲಿಸಿಸ್ ಮತ್ತು ಜಾಬ್ ಇವ್ಯಾಲ್ಯುಯೇಷನ್ಸು. ಸೊ ಆಮೇಲೆ ಟ್ರೆಡಿಷನಲ್ ವರ್ಸಸ್ ಮಾಡರ್ನ್ ಮೆಥಡ್ ಇದಲ್ಲ, ಇನ್ನೊಂದು ಏರಿಯಾದಲ್ಲಿ ಕ್ವೆಶನ್ ಬಂದಿತ್ತು, ಟ್ರೈನಿಂಗ್ ಮೆಥಡ್ಸ್ ಆಫ್ ಟ್ರೈನಿಂಗು ಇನ್ನು ಈ ಕಡೆ ಬರುತ್ತೆ ಅಂದ್ಕೊಳ್ತೀನಿ. ಸೊ ಟ್ರೈನಿಂಗ್ ಇದು ಕೂಡ ಅಷ್ಟೇ, ಟ್ರೈನಿಂಗ್ ಆ್ಯಂಡ್ ಡೆವಲಪ್ಮೆಂಟು ಸಿಂಪಲ್ ಟಾಪಿಕ್ಸ್ ಇದೆ ಇದೆಲ್ಲ. ಸಿಂಪಲ್ ಟಾಪಿಕ್ಸ್ ಅಂದರೆ ಯು ಕ್ಯಾನ್ ಮೇಕ್ ಇಟ್, ನೀವು ಮ್ಯಾನೇಜ್ ಮಾಡ್ಕೋಬಹುದು. ಯು ಡೋಂಟ್ ವೇಟ್ ಫಾರ್ ಫ್ಯಾಕಲ್ಟಿ ಟು ಕವರ್. ಸೊ ಫ್ಯಾಕಲ್ಟಿ ಕವರ್ ಮಾಡುമ്പോൾ ಇನ್ನೊಂದು ಸ್ವಲ್ಪ ಅನಲೈಸ್ ಮಾಡಿಕೊಂಡು ಅಪ್ಗ್ರೇಡ್ ಮಾಡ್ಕೊಳ್ಳಿ ಅದನ್ನು. ಸೊ ಹಾಗಾಗಿ ಇಲ್ಲಿ ನೋಟ್ಸ್ ಮಾಡ್ತಾ ಹೋಗ್ತೀರಿ. ಸೊ ಆಮೇಲೆ ಎಲ್ಲೆಲ್ಲ ಆಗುತ್ತೆ, ನಾನು ಮಲ್ಟಿಪಲ್ ಕೆಲವೊಂದು ಮಾತ್ರ 3-4 ರೀಡಿಂಗ್ ಎಲ್ಲ ಏನಿದೆ ಅದು ತುಂಬ ಇಂಪಾರ್ಟೆಂಟ್ ಅಂತ ಹೇಳಿ ಇದು ಏನಕ್ಕೆ ಶೇರ್ ಮಾಡ್ಕೊಳ್ತೀವಿ ಅಂದರೆ ನಿಮಗೆ, ಸೊ ನೀವು ಒಂದು ಸ್ಟ್ರಾಟಜಿ ಮಾಡ್ಕೊಳ್ಳಿ. ಎಲ್ಲದೂ ಕೂಡ ನೀವು ಓದೋಕ್ಕಾಗಲ್ಲ, ಬ್ಲೈಂಡಾಗಿ ಶೂಟ್ ಮಾಡೋಕ್ಕಾಗಲ್ಲ, ಅರ್ಥ ಆಯ್ತಲ್ವಾ? ಸೊ ಹಾಗಾಗಿ ಯು ನೀಡ್ ಸಮಥಿಂಗ್, ಒಂದು ಹಿಂಟ್ ಬೇಕು ನಮಗೆ. ಸೊ ಟ್ರೈನಿಂಗ್ ಡೆವಲಪ್ಮೆಂಟ್ ಇದ್ರಲ್ಲಿ ನೋಡ್ಕೊಳ್ಳಿ. ಆರ್ಗನೈಸೇಷನಲ್ ಬಿಹೇವಿಯರ್, OB ಇದೆಲ್ಲ ಥಿಯರೀಸ್ ಇರುತ್ತೆ. ಸೊ ಚೆನ್ನಾಗಿ ಓದ್ಕೊಳ್ಳಿ. ಸರ್ ನಾನು ಹೇಳ್ತೀನಲ್ಲ, ನೀವು 1800 ಮಾರ್ಕ್ಸ್ ತೊಗೊಂಡ್ರೆ ಮೇನ್ಸಲ್ಲಿ, ಪ್ರಾಕ್ಟಿಕಲ್ ಎಷ್ಟು ಇತ್ತು ಸರ್ ಅನಾಲಿಸಿಸ್ ಮಾಡಿದ್ದೀರಾ? ಎಷ್ಟು ಬರ್ತಾ ಇದೆ? ಒಂದು 200 ಮಾರ್ಕ್ಸ್ ಬರ್ತಾ ಇದೆ. 1800ಕ್ಕೆ ಮಾತಾಡ್ತಿದ್ದೀನಿ ನಾನು. 1800 ಮಾರ್ಕ್ಸ್ 200 ಮಾರ್ಕ್ಸ್ ಬರ್ತಾ ಇದೆ. ಸೊ ನೀವು 16 ಟ್ರೆಂಡ್ ತೊಗೊಳ್ಳಿ, ಅಥವಾ ನಮ್ಮದು 16 ಟ್ರೆಂಡ್ ಸ್ವಲ್ಪ ಜಾಸ್ತಿ ಇತ್ತು ಕಂಪ್ಯಾರಿಟಿವ್ಲಿ. 16 ಪೇಪರ್ಸ್ 16 ನೋಟಿಫಿಕೇಶನ್ ಬ್ಯಾಚ್ ಏನಿದೆಯಲ್ಲ ಅವ್ರಿಗೆ ಸ್ವಲ್ಪ ಜಾಸ್ತಿ ಇತ್ತು ಕಂಪ್ಯಾರಿಟಿವ್ಲಿ. ಸೊ ನಮ್ಮ ಬ್ಯಾಚಲ್ಲಿ ಸ್ವಲ್ಪ ಕಡಿಮೆ ಇತ್ತು. ಸೊ ನೀವು ಕೂಡ ಸರ್ಪ್ರೈಸ್ ರೆಡಿ ಇರಿ. ನನ್ನ ಪ್ರಕಾರ ಒಂದು 350-400 ಬರಬಹುದು, ಬರುತ್ತಂತನೇನಿಲ್ಲ. ಯು ಪ್ಲೀಸ್ ಬಿ ಪ್ರಿಪೇರ್ಡ್ ಫಾರ್ 500 ಮಾರ್ಕ್ಸ್ ಆಲ್ಸೋ ಸಿನಾರಿಯೋ. ನೀವು ನನ್ನ ಒಂದು ಎಕ್ಸಾಮ್ ಬರೆದಾದ್ಮೇಲೆ ನನಗೆ ನಿಜವಾಗ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ಯಾಕೆಂದರೆ ನಾವು ಕಾಮರ್ಸ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಂದ್ಕೊಂಡು ಸ್ಪೆಷಲಿಸ್ಟನ್ನ ಇಲ್ಲಿ ರಿಕ್ರೂಟ್ ಮಾಡ್ತಿದ್ದಾರೆ KPSC ಅವರು. ಸರ್ ಒಂದು ಕಡೆ ಲೆಡ್ಜರ್ ಅಕೌಂಟ್ಸ್ ಇಲ್ಲ ಸರ್, ಇಡೀ ನೀವು ತೊಗೊಂಡು ನೋಡಿದ್ರೆ ಪೇಪರ್ಸಲ್ಲಿ ಒಂದು ಕಡೆ ಡೆಬಿಟ್ ಕ್ರೆಡಿಟ್ ಬರ್ದಿಲ್ಲ. ಅರ್ಥ ಆಯ್ತಲ್ಲ ನಿಮಗೆ? ಸೊ ಹಾಗಾಗಿ ಯು ಬಿ ರೆಡಿ ಫಾರ್ ಸಚ್ ಕ್ವೆಶನ್ಸ್ ಆಲ್ಸೋ. ಅಟ್ಲೀಸ್ಟ್ 2016 ಬ್ಯಾಚಲ್ಲಿ ಕ್ಯಾಶ್ ಫ್ಲೋ ಎಲ್ಲ ಇತ್ತು. ನೀವು ಕ್ಯಾಶ್ ಫ್ಲೋ ಮಾಡಬೇಕಂದ್ರೆ ಅಕೌಂಟಲ್ಲಿ ಪರ್ಫೆಕ್ಟ್ ಇರಬೇಕಾಗುತ್ತೆ. ಅಕೌಂಟಿಂಗಲ್ಲಿ ಯು ಹ್ಯಾವ್ ಟು ಬಿ ವೆರಿ ಪರ್ಫೆಕ್ಟ್ ಇನ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಆಸ್ಪೆಕ್ಟ್. ಅರ್ಥ ಆಯ್ತಲ್ವಾ? ಹಾಗಾಗಿ ಎವ್ರಿ ಡೇ ಇಸ್ ನಾಟ್ ಸಂಡೇ, ನೆನ್ಪಿಟ್ಕೊಳ್ಳಿ ಇದನ್ನು. ಲಾಸ್ಟ್ ಟೈಮ್ 200 ಇತ್ತು, ಬರೀ ಥಿಯರಿ ಓದ್ಕೊಂಡು, ಕೆಲವರು ಪ್ರಾಕ್ಟಿಕಲ್ ಬರದೇನೆ ಬರೀ ಥಿಯರಿ ಮಾಡಿರೋರು ಇದ್ದಾರೆ ನಮ್ಮ ಬ್ಯಾಚಲ್ಲಿ. ದೇ ಟೆಲ್, ಯಾಕಂದ್ರೆ ಕೊಲೀಗ್ಸ್ ಎಲ್ಲ ಡಿಸ್ಕಸ್ ಮಾಡ್ತೀವಲ್ಲ. ಬಟ್ ಎವ್ರಿ ಡೇ ಇಸ್ ನಾಟ್ ಸಂಡೇ, ಸಮ್ವೇರ್. ಸೊ ಯು ಬಿ ರೆಡಿ ಇನ್ ರೇಂಜ್ ಆಫ್ 200 - 500 ತನಕ ರೆಡಿ ರೀ. ಅರ್ಥ ಆಯ್ತಲ್ವಾ? ನೋಡ್ತಿದ್ದೀರಲ್ಲ ಪೇಪರ್ 16 ಪ್ರಿಲಿಮ್ಸ್ ಪೇಪರ್ ಹೇಗಿತ್ತು, 20 ಹೇಗಿತ್ತು, ನಿಮಗೆ ಹೇಗಿತ್ತು, ಅರ್ಥ ಆಯ್ತಲ್ವಾ? ಸೊ ನಮ್ಮ ಪೇಪರ್ಗೂ ನಿಮ್ಮ ಪೇಪರ್ ಕಂಪೇರ್ ಮಾಡಿದ್ರೆ ಎನಾರ್ಮಸ್ ಸ್ಟ್ಯಾಂಡರ್ಡ್ ಇದೆ. ಐ ವಿಲ್ ಅಕ್ಸೆಪ್ಟ್ ಇಟ್. ಅರ್ಥ ಆಯ್ತಲ್ವಾ? ಸೊ ಸೇಮ್ ವೇ ಯು ಬಿ ರೆಡಿ ಫಾರ್ ಸರ್ಪ್ರೈಸಸ್. ಯಾವುದೇ ಥರ ಸರ್ಪ್ರೈಸ್ ಇದ್ರು ಕೂಡ ಸರ್ ಎನಿ ಲೈನಲ್ಲಿ ಅವ್ರು ತೊಗೊಂಡ್ಬಿಟ್ಟು ನಿಮ್ಗೆ ಕ್ವೆಶನ್ ನೋಡಿ. ಈಗ ಸೊ ಟ್ರೈನಿಂಗ್ ಇವ್ಯಾಲ್ಯುಯೇಷನ್ ಇಲ್ಲೇ ಒಂದು ನಾನು ಬಿಟ್ಟಿದ್ದೀನಿ ಇದನ್ನು ಪ್ರಿಪರೇಷನ್ ಮಾಡ್ಬೇಕಾದ್ರೆ ಅನ್ಕೊಳ್ಳಿ. ಸುಮ್ಮನೆ ಒಂದು ಬುಕ್ ಇತ್ತು, ಸುಮ್ಮನೆ ಟರ್ನ್ ಮಾಡ್ಕೊಂಡು ಹೋಗಿದೆ ಏನಂತೇಳಿ, ರೈಟ್? ಇದನ್ನೇ ಒಂದು ಡೈಮೆನ್ಷನ್ಸ್ ಅಂಡ್ ಕ್ರೈಟೀರಿಯಾಸ್, ಯೂಸಸ್ ಅಂಡ್ ಎಕ್ಸ್ಪೆರಿಮೆಂಟಲ್ ಡಿಸೈನ್ಸ್, ಇಲ್ಲೇ ಒಂದು 30 ಮಾರ್ಕ್ಸ್ ಕ್ವೆಶನ್ ಡಿಸೈನ್ ಮಾಡ್ಬೋದು ಅವರು. ಬಟ್ ನೀವೇನು ಬೇಕು, ಅದಕ್ಕೆ ಫೇರ್ ಐಡಿಯಾ ಇರಬೇಕಾಗತ್ತೆ. ಯಾಕಂದ್ರೆ ಹೇಳ್ತಿದ್ದೀನಿ, ಈಗ 300 ಮಾರ್ಕ್ಸ್ಗೆ ಒಂದು 30 ಕ್ವೆಶನ್ಸ್ ಇದೆ ಅನ್ಕೊಳ್ಳಿ. ಇದು 30 ಮಾರ್ಕ್ಸ್ ಕೇಳ್ಬಿಟ್ರು, ಸಪೋಸ್ ನೀವು ಬಿಡ್ತಿದ್ದೀರ ಅಂದರೆ ಎಷ್ಟು ಮಾರ್ಕ್ಸ್ ಆನ್ಸರ್ ಮಾಡ್ತಿದ್ದೀರಾ? 270. ಸೊ ಅಥವಾ ಇದೇ ರೀತಿ ಒಂದು 2 ಕ್ವೆಶನ್ ಬಿಟ್ಬಿಟ್ಟು ಅಂದರೆ ನೀವಷ್ಟು ಆಲ್ಮೋಸ್ಟ್ ವಿಲ್ ಬಿ ಆನ್ಸರಿಂಗ್ 240 ಮಾರ್ಕ್ಸ್. ಅರ್ಥ ಆಯ್ತಲ್ವಾ? ಸೊ ನೀವು 240 ಮಾರ್ಕ್ಸ್ಗೆ ನೀವು ತುಂಬ ಚೆನ್ನಾಗಿ ಸ್ಕೋರ್ ಮಾಡಿದ್ರು ಕೂಡ ಅದು ಹೋಗೋದಿಲ್ಲ ಗ್ರಾಫ್ ಮುಂದೆ. ನೀವು ಅದೇ 30 ಮಾರ್ಕ್ಸ್ಗೆ 10 ಮಾರ್ಕ್ಸ್ ಮ್ಯಾನೇಜ್ ಮಾಡಿ. ಇದರಲ್ಲೊಂದು ವಾಟ್ ಎವರ್ ಐ ಆಮ್ ಟಾಕಿಂಗ್, 2 ಕ್ವೆಶನ್ ಏನು ಬಿಡಬೇಕಂತಿದ್ರಲ್ಲ, 7 - 8 ಮಾರ್ಕ್ಸ್ ಆಗಿರ್ಬೋದು, ಅಥವಾ 10 ಮಾರ್ಕ್ಸ್ ಯು ಟ್ರೈ ಟು ಮ್ಯಾನೇಜ್ ದೇರ್, ಆ ಗ್ಯಾಪ್ ಫಿಲ್ ಮಾಡೋಕ್ಕೆ. ಯಾಕಂದರೆ ಈ ರಿಲೇ ನೋಡಿದಿರಲ್ಲ ಸರ್, 4 ಜನ ಪರ್ಫಾರ್ಮ್ ಮಾಡಿದ್ರೆ ಮಾತ್ರ ಟೀಮ್ ಗೆಲ್ಲೋದು. ನೀವು ಎಲ್ಲ ಕ್ವೆಶನ್ಸ್ ಪರ್ಫಾರ್ಮ್ ಮಾಡಲೇಬೇಕೀಗ. ಅದ್ರ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಒಂದಿಷ್ಟು ರಿಲೆವೆಂಟ್ ಬರೀಲೇಬೇಕು. 30 ಮಾರ್ಕ್ಸ್ಗೆ ಒಂದು 7-8 ಮಾರ್ಕ್ಸ್ ಆದ್ರೂ ಬರೀಲೇಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ವ್ಯಾಕ್ಯೂಮ್ ತುಂಬ ಜಾಸ್ತಿ ಆಗಿಬಿಡುತ್ತೆ. ಸಂಬಡಿ ಹೂಸ್ ಪರ್ಫಾರ್ಮಿಂಗ್ ಆವ್ರೇಜ್ ವಿಲ್ ಟೇಕ್ ಯು, ನಿಮ್ಮನ್ನು ಓವರ್ ರೈಡ್ ಮಾಡಿ ಹೋಗ್ಬಿಡ್ತಾರೆ. ಸೊ ಹಾಗಾಗಿ ನಿಮ್ಮ ಸ್ಟ್ರಾಟಜೀಸನ್ನು ತುಂಬ ಕೇರ್ಫುಲ್ ಡಿಸೈನ್ ಮಾಡಿ. ನಿಮಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಈಗ ಸಪೋಸ್ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಡಿವಿಡೆಂಡ್ ಪಾಲಿಸಿ ಅನ್ಕೊಳ್ಳಿ ಸರ್. ನಿಮಗೆ 50 ಪಾಯಿಂಟ್ ಗೊತ್ತಿದೆ, ಅವ್ನು ಕೇಳಿದ್ರು 30 ಮಾರ್ಕ್ಸ್ ಅಷ್ಟೇ. ಅಲ್ಲಿ ವರ್ಡ್ ಲಿಮಿಟ್ ನೋಡ್ಕೊಳ್ಳಿ, ಎಷ್ಟು ವರ್ಡ್ ಲಿಮಿಟ್ ಕೇಳಿದಾರೆ ಅವರು. ಆ ವರ್ಡ್ ಲಿಮಿಟ್ ಪ್ರಕಾರನೇ ಎಷ್ಟು ಪಾಯಿಂಟ್ಸಲ್ಲಿ ಆನ್ಸರ್ ಮಾಡಬೇಕು ಅದನ್ನ ನೋಡ್ಕೊಳ್ಳಿ. ಒಂದು ಸ್ಟಾರ್ಟಿಂಗ್ ಇಂಟ್ರೊಡಕ್ಷನು, ಅರ್ಥ ಆಯ್ತಲ್ಲ, ವಾಟ್ ಆರ್ ದ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್, ಒಂದು ಡಯಾಗ್ರಾಮನ್ನು ಹಾಕೋಕ್ಕಾದ್ರೆ ಡಯಾಗ್ರಾಮು, ಒಂದು ಟೇಬಲ್ ಹಾಕೋಕ್ಕಾದ್ರೆ ಟೇಬಲ್, ಅರ್ಥ ಆಯ್ತಲ್ವಾ? ಸೊ ಏನಾದ್ರು ಫ್ಲೋ ಚಾರ್ಟ್ ಬರೀತೀರಾ, ಫ್ಲೋ ಚಾರ್ಟು, ಅಲ್ಲೇನು ಫ್ಲೋ ಚಾರ್ಟ್ ಇಲ್ಲ, ಒಂದು ಕನ್ಕ್ಲೂಷನ್. ಸೊ ನಿಮ್ಮ ಒಂದು ಈ ರೀತಿ ಒಂದು ಆನ್ಸರಿಂಗ್ ಏನಿದೆ, ಒಂದು ಸ್ವಲ್ಪ ನಿಮ್ಮ ಮೈಂಡಲ್ಲಿ ಸಾಫ್ಟ್ ಕಾಪೀಸ್ ಓಡ್ತಾ ಇರಬೇಕು ಯಾವಾಗಲೂ ಕೂಡ. 8 ಸಾಫ್ಟ್ ಕಾಪೀಸ್ ನಿಮ್ಮ ಮೈಂಡಲ್ಲಿ ಓಡ್ತಿರ್ಬೇಕು ಇವತ್ತಿಂದ ಡಿಸೆಂಬರ್ 15th ಅರ್ಥ ಆಯ್ತಲ್ಲ? ಈ 8 ಪೇಪರ್ದು ಇನ್ಕ್ಲೂಡಿಂಗ್ ಕನ್ನಡ ಆ್ಯಂಡ್ ಇಂಗ್ಲೀಷ್, ನೆಗ್ಲೆಕ್ಟ್ ಮಾಡಬೇಡಿ ಕನ್ನಡ ಇಂಗ್ಲೀಷು. ಅದನ್ನು ಕೂಡ ನೀವು ಸಾಫ್ಟ್ ಕಾಪೀಸ್ ಏನೇನು ಕೇಳ್ತಾರೆ, ಆ ಪ್ರೆಸಸ್ ರೈಟಿಂಗ್ ಇರ್ಬೋದು, ಅರ್ಥ ಆಯ್ತಲ್ವಾ? ಸೊ ಪ್ಯಾರಾಗ್ರಾಫ್ಸ್ ಇರ್ಬೋದು, ಏನೆಲ್ಲ ಕೇಳ್ತಾರೆ ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಕ್ವೆಶನ್ಸ್ ಇರುತ್ತೆ, ಅಲ್ಲೇ ಫಿಕ್ಸ್ ನಂಬರ್ ಆಫ್ ಪೇಜಸ್ ಆನ್ಸರ್ ಶೀಟ್ಸು ಇರುತ್ತೆ. ಆ ಒಂದು ಫಿಕ್ಸ್ ನಂಬರ್ ಆಫ್ ಪೇಜಸ್ಸನ್ನು ಯಾವ ರೀತಿ ನೀವು ಆನ್ಸರ್ ಮಾಡ್ತೀರ ಅನ್ನೋ ಸಾಫ್ಟ್ ಕಾಪಿನ ಎಡಿಟ್ ಮಾಡ್ಕೊಳ್ಳಿ. ಇಂಟ್ರೊಡಕ್ಷನ್ ಯಾವ ರೀತಿ ಕೊಡ್ತೀರಾ, ಸೊ ಆಮೇಲೆ ಬಾಡಿ ಯಾವ ರೀತಿ ಕ್ಯಾರಿ ಮಾಡ್ತೀರಾ, ಕನ್ಕ್ಲೂಷನ್ಸ್ ಯಾವ ರೀತಿ ಕ್ಯಾರಿ ಮಾಡ್ತೀರಾ, ಅದನ್ನೆಲ್ಲ
ಡನ್. ಸೊ ಇದು ನಾನೇ ಹೇಳಿದೆ, ಇದನ್ನ ಥಿಯರೀಸ್ನೆಲ್ಲ ಸ್ಟಾರ್ಟ್ ಮಾಡ್ಕೋಬಿಡಿ. ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಬಂದ್ಬಿಟ್ಟು ಸೊ ನಮ್ಮ ಬ್ಯಾಚಲ್ಲಿ ಒಂದು ಒಳ್ಳೆ ಕ್ವೆಶನ್ಸ್ ಬಂದಿತ್ತು. ನಾನು ಇಂಟ್ರೊಡಕ್ಷನ್ ಕ್ಲಾಸಲ್ಲಿ ಹೇಳಿದ್ದೀನಿ ಇದ್ರ ಬಗ್ಗೆ, ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಬಗ್ಗೆ ಒಂದು ಸಿಲೆಬಸ್ ಬುಕ್ಸನ್ನು ಕೂಡ ಹೇಳಿದ್ದೀನಿ. ಸೊ ಗೋ ಟು ದಟ್ ವಿಡಿಯೋ, ಯೂಟ್ಯೂಬಲ್ಲೂ ಕೂಡ ಈಗಲೂ ಇದೆ ಅದು ವಿಡಿಯೋ. ಸೊ ಆ ಬುಕ್ಸ್ ಲಿಸ್ಟ್ ಕೂಡ ಹೇಳಿದ್ದೀನಿ, ಅದನ್ನು ರೆಫರ್ ಮಾಡಿ, ಯಾರು ಹೊಸಬ್ರು ಇದ್ರೆ ಇಲ್ಲಿ ಹೇಳ್ತಿರೋದು ನಾನು. ಸೊ ಹಾಗಾಗಿ ತುಂಬ ಹ್ಯಾಂಡಿ ಬುಕ್ ಇದೆ ಅದು, ರೈಟ್. ಸೊ ಅದನ್ನು ರೆಫರ್ ಮಾಡಿ. ಮಾರ್ಕೆಟಿಂಗ್ ನಾನು ಸ್ವಲ್ಪ ಡಿಗ್ರಿ ಟೈಮಲ್ಲಿ 2003 to 2006 ನಾನು ಓದಿದ್ದು ಡಿಗ್ರಿ. ನಾನು ಆ ಟೈಮಲ್ಲೇ ಬುಕ್ಸ್ ಓದ್ತಾ ಇದ್ದೆ. ಸೊ ವೆನ್ ಯು ಸ್ಟಡಿಡ್ ದಿಸ್ ಕಾನ್ಸೆಪ್ಟ್ ಐ ವಾಸ್ ಏಬಲ್ ಟು ರಿಕಾಲ್ ನಾನು ಏನೇನೆಲ್ಲ ಓದಿದ್ದೆ ಅಂತ ಹೇಳಿ. ನಮಗೆ ಸಚಿತಾ ಬಾಪಾಯ್ ಅಂತ ಹೇಳಿ ಲೆಕ್ಚರ್ ಇದ್ರು, ಹಿ ಯೂಸ್ ಟು ಟೇಕ್ ಮಾರ್ಕೆಟಿಂಗ್. ಸೊ ಇದನ್ನೆಲ್ಲ ನಾನು ಎಷ್ಟು ರಿಕಲೆಕ್ಟ್. ಸೊ ಹಾಗಾಗಿ ಟೆಕ್ಸ್ಟ್ ಬುಕ್ಸ್ ನೀವೇನು ಡಿಗ್ರಿಯಲ್ಲಿ ಓದಿದ್ರೆ ಸೊ ಈಸಿ ಆಗುತ್ತೆ ನಿಮಗೆ. ನೀವು ನೀರಜ್ ಸ್ಕ್ಯಾನರು ಅಥವಾ ಇನ್ನೊಂದು ಓದಿ ಅದು ಕಷ್ಟ ಆಗುತ್ತೆ. ಸೊ ದಟ್ ಯು ಕಾಂಟ್ ಹೆಲ್ಪ್. ಬಟ್ ಎನಿ ಹೌ MT ಈಸ್ ಆಲ್ಸೋ ಗುಡ್, ಅರ್ಥ ಆಯ್ತಲ್ವಾ. ಸೊ ಗೊತ್ತಿದೆ ಅಂತ ಒಂದು ಇದಿರಲ್ಲ, ಸೊ ಯು ಕ್ಯಾನ್ ಸ್ಟಾರ್ಟ್ ಫಿಲ್ಲಿಂಗ್ ಇಟ್. ಸೊ ಬಟ್ ತುಂಬ ಬೇಗ ಮಾಡ್ಕೋಬೇಕು ಇದೆಲ್ಲ. ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟಲ್ಲಿ ಡಿಲೇ ಮಾಡೋಕ್ಕೆ ಹೋಗಬೇಡಿ. ಇದೆಲ್ಲ ಟಾಪಿಕ್ಸ್ ಯು ಕ್ಯಾನ್ ಪ್ರಿಪೇರ್ ವೆಲ್ ಆನ್ ಯುವರ್ ಓನ್ ಆಲ್ಸೋ. ಬಟ್ ಫ್ಯಾಕಲ್ಟಿ ಮಾಡಿದ್ಮೇಲೆ ಅದನ್ನು ಕೂಡ ಮತ್ತೆ ಅಪ್ಗ್ರೇಡ್ ಮಾಡ್ಕೊಳ್ಳಿ ಏನಿದೆ ಅಂತ ಹೇಳಿ. ಸೊ ಕ್ಯಾಪಿಟಲ್ ಬಜೆಟಿಂಗ್ ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಟಾಪಿಕ್. ಅಗೇನ್ ಕ್ಯಾಪಿಟಲ್ ಬಜೆಟಿಂಗ್ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಆಗುತ್ತೆ. ಸೊ ನೀವು ಇದ್ರ ಬಗ್ಗೆ ಥರೋ ಪ್ರಿಪರೇಷನ್ಸ್ ಮಾಡಬೇಕಾಗುತ್ತೆ, ಥಿಯರಿ ಆಸ್ ವೆಲ್ ಆಸ್ ಪ್ರಾಕ್ಟಿಕಲ್ಸ್. ನಮ್ಮ ಬ್ಯಾಚಲ್ಲೂ ಕೂಡ ಇದು ಥಿಯರಿ ಆಸ್ ವೆಲ್ ಆಸ್ ಪ್ರಾಕ್ಟಿಕಲ್ ಎರಡೂ ಕೂಡ ಬಂದಿದೆ ಇದು. ಸೊ ಇದು ಮಾರ್ಜಿನಲ್ ಕಾಸ್ಟಿಂಗ್, ಕ್ಯಾಪಿಟಲ್ ಬಜೆಟಿಂಗ್, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್, ಇದೆಲ್ಲ ಒಂದು 60 ಮಾರ್ಕ್ಸ್ ಅಂತ ನಿಮ್ಮ ತಲೆ ಇಟ್ಕೊಂಡು ಇದೇ ಒಂದು ಸಪ್ರೇಟ್ ಸಬ್ಜೆಕ್ಟ್ಸ್ ಅಂತ ತಗೊಂಡು ನಡಿಬೇಕಾಗತ್ತೆ. ನೀವು ತುಂಬ ಡೀಪಾಗಿ ಸ್ಟಡಿ ಮಾಡಬೇಕಾಗತ್ತೆ. ಇದೆಲ್ಲ ಟಾಪಿಕ್ಸ್ ಏನು ಹೇಳ್ತಿದ್ದೀನಿ ನಾನು. ಇದೆಲ್ಲ ಕೂಡ ಆಲ್ಮೋಸ್ಟ್ ವೆನ್ ವಿ ಕಮ್ ಟು ಕ್ಯಾಪಿಟಲ್ ಬಜೆಟಿಂಗ್ ಅದು ನೋಡ್ಕೊಳ್ಳೋಣ. ಆಂಟ್ರಪ್ರಿನರ್ಶಿಪ್ ಇದೆಲ್ಲ ನೋಡ್ಕೊಳ್ಳಿ ಸರ್, ಏನೆಲ್ಲ ಇದೆ ಫುಲ್ ಕಂಪ್ಲೀಟ್ ಆಗಿ ನೋಡ್ಕೊಳ್ಳಿ. ಸೊ ಕಾರ್ಪೊರೇಟ್ ಫೈನಾನ್ಸ್ ಅಲ್ಲಿ ನಿಮಗೆ ಆಸ್ ಐ ಟೋಲ್ಡ್ ಯು ಕ್ಯಾಪಿಟಲ್ ಬಜೆಟಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ವರ್ಕಿಂಗ್ ಕ್ಯಾಪಿಟಲ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಮೇಲೆ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಷ್ಟು ಕ್ವೆಶನ್ ಇದ್ರಿಗೂ ಬಂದಿಲ್ಲ, ಕೇಳಬಹುದು. ಸಿ ನಿಮ್ಮ ಪ್ರಿಪರೇಷನ್ ಸ್ಟ್ರಾಟಜಿ ಹೆಂಗಿರಬೇಕು, 16 ಬ್ಯಾಚ್ ಇದೆ ರೆಡಿ ಇದೆ, ನಿಮ್ಮ ಹತ್ರ 20 ಬ್ಯಾಚ್ ರೆಡಿ ಇದೆ, ಹೌದಲ್ವಾ. ಏನು ಕೇಳಿದ್ರೆ ಅದನ್ನು ಕಂಪ್ಲೀಟ್ ಕವರ್ ಮಾಡಲೇಬೇಕು. ನೀವು ಏನು ಕೇಳಬಹುದು ಅಂತ ನೀವು ರೆಡಿ ಇರಿ. ಇದು ನಿಮ್ಮ ಬ್ಯಾಕ್ ಆಫ್ ಮೈಂಡಲ್ಲಿ ವರ್ಕ್ ಆಗ್ತಿರಲಿ. ಪ್ರಯಾರಿಟೀಸ್ ಈ ರೀತಿ ನೀವು ಆಂಟಿಸಿಪೇಟ್ ಮಾಡಿ ಹೋಗಿ, ಅರ್ಥ ಆಯ್ತಲ್ವಾ. ಸೊ ಅದನ್ನು ಕೂಡ ನೋಡ್ಕೊಳ್ಳಿ. ವರ್ಕಿಂಗ್ ಕ್ಯಾಪಿಟಲ್ ಅಂತೂ ತುಂಬ ಇಂಪಾರ್ಟೆಂಟ್ ಸರ್. ಎಲ್ಲ ಮಾಡೆಲ್ಸ್ ಕೂಡ ಯಾವುದು ಬಿಡಬೇಡಿ, ಕವರ್ ಮಾಡ್ಕೊಳ್ಳಿ. EBIT EPS ಅನಾಲಿಸಿಸ್ ಅಂತ ಏನಿದೆಯಲ್ಲ ಇಲ್ಲಿ, ಸೊ ಐ ಆಮ್ ಟಾಕಿಂಗ್ ಪೇಪರ್ 7. ಇಲ್ಲಿ EBIT EPS ಅನಾಲಿಸಿಸ್ ಏನಿದೆ ಇದನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಸರ್. ಯಾಕಂದ್ರೆ ಎರಡೂ ಅಟೆಂಪ್ಟಲ್ಲೂ ಕ್ವೆಶನ್ ಬಂದಿದೆ, 16 ಬಂದಿದೆ, ಆಮೇಲೆ 2020 ಕೂಡ ಅದು ಬಂದಿದೆ. ಅದು ಬಿಟ್ಟು ಬೇರೆ ಬೇರೆ ನೋಡಿ, ನಾನು ಎಲ್ಲ ಫುಲ್ ಕವರ್ ಮಾಡಿಲ್ಲ. ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಯಾವುದೋ ಒಂದು ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಕವರ್ ಮಾಡ್ಕೊಂಡಿದ್ದೀನಿ, ಇಶ್ಯೂಸ್ ಇನ್ ಕಾರ್ಪೊರೇಟ್ ಗವರ್ನೆನ್ಸ್ ಕವರ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಅದು ಮನಿ ಮಾರ್ಕೆಟ್ ಮತ್ತೆ ಕ್ಯಾಪಿಟಲ್ ಮಾರ್ಕೆಟ್ ಏನು ಡಿಸ್ಟಿಂಗ್ವಿಶ್, ವಾಟ್ ಇಸ್ ಮನಿ ಮಾರ್ಕೆಟ್, ವಾಟ್ ಇಸ್ ಕ್ಯಾಪಿಟಲ್ ಮಾರ್ಕೆಟ್. ನನಗಿರುವಂಥ ಟೈಮ್ ಫ್ರೇಮಲ್ಲಿ ನೀವು ಫ್ರೀ ಇದ್ರೆ ಮಾಡಿ ಸರ್. ನಾನೇ ಹೇಳ್ತೀನಿ ಇದನ್ನ ಇಷ್ಟೇ ಓದಬೇಕಂತೇನು ಹೇಳ್ತಿಲ್ಲ ನಾನು. ನನ್ನ ಅವೈಲಬಿಲಿಟಿಯಲ್ಲಿ, ನನ್ನ ಫ್ಯಾಮಿಲಿ ಕಮಿಟ್ಮೆಂಟ್ಸಲ್ಲಿ, ನನ್ನ ವರ್ಕ್ ಪರ್ಮಿಟಲ್ಲಿ ಇಷ್ಟೇ ಆಗಿದ್ದು. ಆ್ಯಂಡ್ ದಿಸ್ ವಾಟ್ ಎ ಮಲ್ಟಿಪಲ್ ರೀಡಿಂಗ್ಸ್ ಹ್ಯಾವ್ ಗಿವನ್, ಅರ್ಥ ಆಯ್ತಲ್ವಾ ನಿಮಗೆ. ಆಮೇಲೆ ರಿವಿಷನ್ ಸ್ಟ್ರಾಟಜಿನ ದಯವಿಟ್ಟು ನೀವು ಡೈಲಿ ಸ್ಟಾರ್ಟಿಂಗಲ್ಲಿ 5-10 ಮಿನಿಟ್ಸ್ ಸಾಕು ಈಗೇನು ಪ್ರಿಪ್ರೇಷನ್ ಟೈಮಲ್ಲಿ. ಬಟ್ ನೀವು ಕೊನೆ 2 ತಿಂಗಳು ಇರುತ್ತಲ್ವಾ, ನಿಮ್ಮ ರಿವಿಷನ್ ಟೈಮ್ ಏನಿದೆ half an hour 40 ಮಿನಿಟ್ಸ್ ಹೋಗಬೇಕಾಗತ್ತೆ. ಸೊ ಕಂಪ್ಲೀಟ್ ನೀವು ರಿವೈಸ್ ಮಾಡ್ತಾನೆ ಇರಬೇಕು. ಸೊ ಯಾವುದೇ ಒಂದು ಟಾಪಿಕ್ ತೊಗೊಂಡ್ರೆ, ಈಗ ಸಪೋಸ್ ಮನಿ ಮಾರ್ಕೆಟ್, ಕ್ಯಾಪಿಟಲ್ ಮಾರ್ಕೆಟ್, ಮನಿ ಮಾರ್ಕೆಟ್ ಒಂದು 7-8 ಪಾಯಿಂಟ್ಸ್ ನಿಮ್ಮ ಹತ್ರ ಇರಬೇಕು, ಕ್ಯಾಪಿಟಲ್ ಮಾರ್ಕೆಟ್ಸ್ ಒಂದು 7-8 ಪಾಯಿಂಟ್ಸ್ ಇರಬೇಕು, ಡಿಸ್ಟಿಂಗ್ವಿಶ್ ಕೇಳಿದ್ರೆ ಡಿಸ್ಟಿಂಗ್ವಿಶ್, ಅರ್ಥ ಆಯ್ತಲ್ವಾ. ಸೊ ಡಿಸ್ಕಸ್ ಅಂದ್ರೆ ಡಿಸ್ಕಸ್, ಅರ್ಥ ಆಯ್ತಲ್ವಾ. ಸೊ ಇಲ್ಲಿಸ್ಟ್ರೇಟ್ ವಿತ್ ಎಕ್ಸಾಂಪಲ್ಸ್ ಅಂತ ಕೆಲವೊಂದು ಹೇಳ್ತಾನೆ, ನೀವು ಎಕ್ಸಾಂಪಲ್ ಕನ್ಸ್ಟ್ರಕ್ಟ್ ಮಾಡಿ ನೀವೇ ಬರೆಯಂಗಿರ್ಬೇಕಾಗತ್ತೆ, ಅರ್ಥ ಆಯ್ತಾ. ಎಲ್ಲದಕ್ಕೂ ಕೂಡ ಮೆಂಟಲಿ ಪ್ರಿಪೇರ್ಡ್ ಆಗಿರಿ. ನೀವು ಅಲ್ಲಿ ಹೋಗ್ಬಿಟ್ಟು ಸರ್ಪ್ರೈಸ್ ಆಗ್ಬಿಡಿ, ಅದನ್ನ ನಾನು ಹೇಳ್ತಿರೋದು ನಿಮಗೆ. ಸೊ ಈ ಒಂದು 3.5 months ಏನಿದೆ, ದಿಸ್ ಇಸ್ ದ ಬೆಸ್ಟ್ ಟೈಮ್. ಅದು ಎಲ್ಲ ಡಿಸ್ಟ್ರಾಕ್ಷನ್ಸ್ ಅವಾಯ್ಡ್ ಮಾಡಿ ಚೆನ್ನಾಗಿ ಪ್ರಿಪರೇಷನ್ಸ್ ಅನ್ನ ಮಾಡ್ಕೊಳ್ಳಿ. ಬಿಸ್ನೆಸ್ ಲಾ ಅಂಡ್ ಪ್ರಾಕ್ಟೀಸ್ ನೋಡಿ. ಬಿಸ್ನೆಸ್ ಲಾ ಅಂಡ್ ಪ್ರಾಕ್ಟೀಸ್ ಏನಿದೆ, ಆಲ್ಮೋಸ್ಟ್ ಬರೋ ಎಲ್ಲ ಆಕ್ಟನ್ನು ಹಾಕ್ಬಿಟ್ಟಿದ್ದಾನೆ ಒಂದು ಸ್ಟಫ್, ಅರ್ಥ ಆಯ್ತಲ್ಲ. ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಇಷ್ಟ, ನೀವು ಈಗ ಸೆಬಿ ಅನ್ಕೊಡ್ಲೆ ಸೆಬಿದು ನೀವು ಕಂಪ್ಲೀಟ್ ಡೀಪ್ ಹೋಗಲ್ಲ, ಅಥವಾ ಸರ್ಫಾಸಿ ಅನ್ಕೊಡ್ಲೆ ಸರ್ಫಾಸಿಗೆ ಹೋಗಲ್ಲ. ಆದರೆ ದ ಜನರಲ್ ಔಟ್ಲೈನ್ ಆಫ್ ಸರ್ಫಾಸಿ ನಿಮ್ಗೆ ಗೊತ್ತಿರಬೇಕು, ಅರ್ಥ ಆಯ್ತಲ್ವಾ. ಏನು ಸರ್ಫಾಸಿ ಆಕ್ಟ್ ಇದೆ, ಸರ್ಫಾಸಿ ಆಕ್ಟ್ ಅಂದ್ರೆ ಏನು, ಅದರ ಆಬ್ಜೆಕ್ಟಿವ್ಸ್ ಅಂದ್ರೆ ಏನು, ಆ ಆಬ್ಜೆಕ್ಟಿವ್ ಅಡ್ರೆಸ್ ಏನು ಮಾಡಿದ್ದಾರೆ, ಒಂದು ಕನ್ಕ್ಲೂಷನ್. ಅವ್ನು ಏನೇ ಕ್ವೆಶನ್ ಬಂದ್ರೆ ರಿಲೆವೆಂಟ್ ಬರೀರಿ ಅಷ್ಟೇ, ಅರ್ಥ ಆಯ್ತಲ್ವಾ ನಿಮಗೆ. ಎಲ್ಲದೂ ಕೂಡ ಅಷ್ಟೇ. ನೀವು ಒಂದು ರಿಲೆವೆಂಟ್, ಈಗ ಪೇಟೆಂಟ್ಸ್ ಅಂಡ್ ಟ್ರೇಡ್ ಮಾರ್ಕ್ಸ್ ಆಕ್ಟ್ ಸೆಕ್ಷನ್ ಬೈ ಸೆಕ್ಷನ್ ಓದಿ ಅಂತ ನಾನು ಹೇಳ್ತಿಲ್ಲ. ಆ ಪೇಟೆಂಟ್ಸ್ ಅಂಡ್ ಟ್ರೇಡ್ ಮಾರ್ಕ್ಸ್ ಆಕ್ಟ್ ಏನು ಹೇಳ್ತಿದೆ, ಒಂದು ಏನಕ್ಕೆ ಬಂತು ಆಕ್ಟ್, ಫಸ್ಟ್ ಆಬ್ಜೆಕ್ಟಿವ್, ಅರ್ಥ ಆಯ್ತಲ್ವಾ. ಅದ್ರಲ್ಲಿ ಏನೇನೆಲ್ಲ ಅಡ್ರೆಸ್ ಮಾಡ್ತಿದ್ದಾನೆ, ಸಪೋಸ್ ಯಾರೋ ವೈಲೇಟ್ ಮಾಡಿದ್ರೆ ಏನು ಪನಿಷ್ಮೆಂಟ್ಸ್ ಇದೆ, ಅರ್ಥ ಆಯ್ತಲ್ವಾ. ಸೊ ಅಪೀಲಿಂಗ್ ಫೋರಮ್ಸ್ ಎಲ್ಲ ಏನಿದೆ ಅದು ಸ್ವಲ್ಪ ನೋಡ್ಕೊಳ್ಳಿ. ಒಂದು ಹಾರ್ಡ್ಲಿ 3 to 4 pages ಅಲ್ಲಿ ನೋಡ್ಸಿರ್ಬೇಕು ನಿಮ್ಮ ಹತ್ರ ಪೇಟೆಂಟ್ಸ್ ಅಂಡ್ ಟ್ರೇಡ್ ಮಾರ್ಕ್ಸ್. ಇದೆಲ್ಲದೂ ಕೂಡ ಅಷ್ಟೇ. ಇದನ್ನೆಲ್ಲ ಆಲ್ಮೋಸ್ಟ್ ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ ಆಕ್ಟ್, ಇದನ್ನೆಲ್ಲ ಸುಮಾರು ಒಂದೊಂದು ಕೂಡ ನಾನು ಆಲ್ಮೋಸ್ಟ್ ಎಲ್ಲದನ್ನು ಪ್ರಿಂಟ್ಔಟ್ ಬುಕ್ಸ್ ಅನ್ನು ರೆಫರ್ ಮಾಡಲಿಲ್ಲ ನಾನು. ಇದಕ್ಕೆ ಇತ್ತು ಬುಕ್ಸ್ ಒಂದು ಪರಮಶಿವ ಸರ್ ನಮ್ಮ ಗುರುಗಳೇ ಡಿಗ್ರಿ ಕಾಲೇಜ್ RC ಕಾಲೇಜಲ್ಲಿ ಇರಬೇಕಾದ್ರೆ, ಬಟ್ ಅವ್ರಿಗೆ ಐ ಥಿಂಕ್ ಹೀಸ್ ಡೀನ್ ಆಫ್ ತುಮಕೂರು ಯೂನಿವರ್ಸಿಟಿ ಏನೋ ಇದ್ದಾರೆ ಅವರು,
ದೀನೋ ಸಮಥಿಂಗ್ ಫೈನಾನ್ಸ್ ಆಫೀಸರಾ? ಇಲ್ಲ ಫೈನಾನ್ಸ್ ಆಫೀಸರ್ ಇದ್ರು. ಐ ಥಿಂಕ್ ಈಸ್ ನೌ ನೆಕ್ಸ್ಟ್ ಲೆವೆಲ್ ಟೀಚಿಂಗಲ್ಲಿ ಇದ್ರು. ಐ ಡೋಂಟ್ ನೋ, ಬಟ್ ಅವರು ಐ ಥಿಂಕ್ ಡೀನೋ ಏನೋ ಆಗಿದ್ದಾರೆ ನನ್ನ ಪ್ರಕಾರ ಈಗ. ಸೊ ಅವ್ರ ಬುಕ್ಸ್ ಇತ್ತು, ಬಟ್ ಕೆಲವೊಂದೆಲ್ಲ ಯೂಸ್ ಆಗ್ತಿತ್ತು, ಕೆಲವೊಂದು ಆಗ್ತಿರ್ಲಿಲ್ಲ. ನಾನೇನು ಸಜೆಸ್ಟ್ ಮಾಡ್ತೀನಿ, ಒಂದು 3-4 ಮಂಚ್ ನೋಟ್ಸ್ ಸಿಗುತ್ತೆ ಸರ್. ಇಂಡಿಯನ್ ಕಾನೂನು ಅದೇನೋ ಸುಮಾರಷ್ಟು ವೆಬ್ಸೈಟ್ಸ್ ಇದೆ, ಅಲ್ಲಿ ಹೋಗ್ಬಿಟ್ಟು ನೀವು ಮಾಡ್ಕೋಬೋದು. ಒಂದು ಜಿಸ್ಟ್ ಆಫ್ ದ ಥಿಂಗ್ಸ್ ಅದು ಮಾಡ್ಕೊಂಡ್ರೆ ನೀವು ಅದ್ರ ರಿಲೇಟೆಡ್ ಏನೇ ಕ್ವೆಶನ್ಸ್ ಬಂದರೂ ಕೂಡ ನೀವು ಬರೆಯಂಗಿರಬೇಕು. ಅಷ್ಟು ನೀವು ತಲೆಯಲ್ಲಿ ಇಟ್ಕೊಳ್ಳಿ. ಡನ್. ಬಿಸ್ನೆಸ್ ಎಕನಾಮಿಕ್ಸ್ ಒನ್ಸ್ ಅಗೇನ್ ವೆರಿ ಇಂಪಾರ್ಟೆಂಟ್. ಬಿಸ್ನೆಸ್ ಎಕನಾಮಿಕ್ಸನ್ನು ಕೂಡ ನೀವು ಆಲ್ಮೋಸ್ಟ್ ನೀವು ಇಂಡಿಪೆಂಡೆಂಟಾಗಿ ಓದಬಹುದು, ಬಟ್ ಫ್ಯಾಕಲ್ಟಿನೂ ಸಪೋರ್ಟಿಂಗ್ ಇರ್ತಾರೆ ನಿಮಗೆ. ಸೊ ಈ ರೀತಿ ಟಾಪಿಕ್ಸನ್ನೆಲ್ಲ ಟೈಮ್ ವೇಸ್ಟ್ ಮಾಡಬೇಡಿ. ಕಟ್ ಆಫ್ ಬರಲಿ, ಆಮೇಲೆ ನಾನು ಪ್ರಿಪೇರ್ ಆಗ್ತೀನಿ. ಡೋಂಟ್ ಡೂ ಇಟ್ ಟಿಲ್ ದೇರ್. ಅರ್ಥ ಆಗ್ತಿದೆಯಾ ನಿಮಗೆ? ಎವ್ರಿ ಡೇ ಏನಾಗುತ್ತೆ, ಪ್ರೆಷರ್ ಆಗ್ತಾ ಹೋಗುತ್ತೆ ನಿಮಗೆ, ಆಮೇಲೆ ಟೈಮ್ ಅಷ್ಟು ಸಿಗೋದಿಲ್ಲ. ಅರ್ಥ ಆಯ್ತಲ್ವ ನಿಮಗೆ? ಏನೆಲ್ಲ ಟಾಪಿಕ್ಸ್ ಆಗುತ್ತೆ ಮುಗಿಸ್ತಾ ಬಂದ್ಬಿಡಿ ಬೇಗ. ಸೊ ಯಾವುದು ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಇರ್ಬೋದು, ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಇರ್ಬೋದು, OB ಇರ್ಬೋದು, ಈ ರೀತಿ ಟಾಪಿಕ್ಸ್ ನೀವು ಮಾಡ್ತಾ ಇರ್ಬೇಕು. ಆಮೇಲೆ ಯಾವುದನ್ನು ಕೂಡ ನೆಗ್ಲೆಕ್ಟ್ ಮಾಡಬೇಡಿ, ಪ್ರಯಾರಿಟೈಸ್ ಮಾಡಿ. ಒಪ್ಕೊಳ್ತೀನಿ. ಸೊ ಲೈಕ್ ಐ ಟೋಲ್ಡ್ ಯು ಇನ್ ಪ್ರಿಲಿಮ್ಸ್ ಆಲ್ಸೋ ನಾನು ಮಾತಾಡಿದ್ದೆ, ಯು ಶುಡ್ ನೋ ಸಮಥಿಂಗ್ ಆಫ್ ಎವ್ರಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಆಫ್ ಸಮಥಿಂಗ್. ಅವ್ನು ಏನೇ ಕ್ವೆಶನ್ ಕೇಳಿದ್ರು ನಿಮಗೆ, ಸೊ ಕೆಲವು ನೀವು ಆನ್ಸರ್ ಮಾಡಂಗಿರ್ಬೇಕು. ಅದಕ್ಕೆ ಯಾವುದೇ ಟಾಪಿಕ್ ಇದ್ರು ಅದ್ರ ಬಗ್ಗೆ ಒಂದಿಷ್ಟು ಗೊತ್ತಿರ್ಬೇಕು ನಿಮಗೆ. ಆಮೇಲೆ ಕೆಲವೊಂದು ಟಾಪಿಕ್ಸ್ ನೀವು 100% ನಾನು ಎಲ್ಲೇ ಕ್ವೆಶನ್ ಕೇಳಿದ್ರು ನಾನು ಬಿಡೋದಿಲ್ಲ, ಆನ್ಸರ್ ಮಾಡ್ತೀನಿ ಅನ್ನೋ ಕಾನ್ಫಿಡೆನ್ಸಲ್ಲಿ ಇರಬೇಕಾಗುತ್ತೆ ನೀವು. ಸೊ ಇದು ಮೈಂಡಲ್ಲಿ ಇಟ್ಕೊಳ್ಳಿ. ಅರ್ಥ ಆಯ್ತಲ್ವಾ? ಸರ್ ನಿಮಗೆ ತುಂಬ ಸ್ಪೆಸಿಫಿಕ್ಕಾಗಿ ಹಿಂಗೆ ಬರೀಬೇಕು ಆನ್ಸರ್ ಹೇಳ್ತಿಲ್ಲ ಅವನು. ನೀವು ಕ್ವೆಶನ್ಸನ್ನು ನೋಡಿದ್ರೆ ನಮ್ಮ ಬ್ಯಾಚ್ ಅಥವಾ ಹಳೆ ಬ್ಯಾಚಲ್ಲಿ ತುಂಬ ಜನರಲೈಸ್ ಆನ್ಸರ್ಸ್ ಹಿಂಗೆ ಇರುತ್ತೆ. ಆ ಸ್ಕಿಲ್ಲನ್ನು ಡೆವಲಪ್ ಮಾಡ್ಕೊಳ್ಳಿ. ಒಂದು ರ್ಯಾಂಡಮ್ ಕ್ವೆಶನ್ ತಗೊಳ್ಳಿ ಸರ್. ರ್ಯಾಂಡಮ್ ಕ್ವೆಶನ್ ತೊಗೊಂಡ್ಬಿಟ್ಟು ಸಪೋಸ್ ಎಕ್ಸಾಂಪಲ್ ರ್ಯಾಂಡಮ್ ಕ್ವೆಶನ್. ಸೊ ಕ್ರೌಡ್ ಇನ್ ಚಂದ್ರ ಲೇಔಟ್ ಎಕ್ಸಾಂಪಲ್ ಹೇಳ್ತಿರೋದು ನಿಮಗೆ. ಯಾಕೆ ಕ್ರೌಡ್ ಜಾಸ್ತಿ ಇದೆ ಇದ್ರ ಬಗ್ಗೆ ಅನಲೈಸ್ ಮಾಡ್ಕೊಳ್ಳಿ. ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು. ಸೊ 10 ವರ್ಷದಿಂದ ಏನಿತ್ತು ಅನಾಲಿಸಿಸ್ ಹೇಳ್ತಿರೋದು. ಸೊ ನೆಕ್ಸ್ಟ್ ಏನಾಗ್ಬೋದು, ಅರ್ಥ ಆಯ್ತಾ ನಿಮಗೆ? ಯಾವುದೇ ಒಂದು ರ್ಯಾಂಡಮ್ ಟಾಪಿಕ್ ತಗೊಂಡು ಅದ್ರ ಬಗ್ಗೆ ನೀವು ಬರೆಯುವಂಥ ಸ್ಕಿಲ್ ಡೆವಲಪ್ ಮಾಡ್ಕೊಂಡ್ರೆ ಯು ಆರ್ ಇನ್ ದ ಗೇಮ್ ಅಷ್ಟೇ. ರೈಟ್? ಇದನ್ನ ಬಿಸ್ನೆಸ್ ಎಕನಾಮಿಕ್ಸ್ ಕಂಪ್ಲೀಟ್ ನೋಡ್ಕೊಳ್ಳಿ. ಅದರಲ್ಲಿ ಆಲ್ಮೋಸ್ಟ್ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ಸೇ ಇದೆ. ಆಮೇಲೆ ಕ್ವೆಶನ್ ತುಂಬ ಇಂಪಾರ್ಟೆಂಟ್. ಆಲ್ಮೋಸ್ಟ್ ಒಂದು 60 ಮಾರ್ಕ್ಸ್ ಅಂತ ಬಂದೇ ಬರುತ್ತೆ. 60 to ಆಲ್ಮೋಸ್ಟ್ ಒಂದು 70-80 ಮಾರ್ಕ್ಸ್ ಕೂಡ ನೀವು ಬಿಸ್ನೆಸ್ ಎಕನಾಮಿಕ್ಸ್ ಯು ಕ್ಯಾನ್ ಒಂದು 2 ಕ್ವೆಶನ್ ಇಂಪಾರ್ಟೆಂಟ್ 30 ಮಾರ್ಕ್ಸ್ ಬರ್ಬೋದು, ಇಲ್ಲಾಂದ್ರೆ 30, 20, 20, ಇಲ್ಲ 30, 10, 15 ಸಮಥಿಂಗ್ ವಿಲ್ ಸ್ಪ್ಲಿಟ್ ಸರ್. ಅವ್ರು ಕಲ್ತ್ಬಿಟ್ಟಿದ್ದಾರೆ ಆಲ್ರೆಡಿ ನಮ್ಮ ಬ್ಯಾಚ್ಗೆ. 26, 27 ಕ್ವೆಶನ್ ಸರ್. 3 ಗಂಟೆಲಿ ಆನ್ಸರ್ ಮಾಡಬೇಕು. ಬೆಳಗ್ಗೆ 3 ಗಂಟೆ ಎಕ್ಸಾಮ್ ಬರಬೇಕು, ಮಧ್ಯಾಹ್ನ 3 ಗಂಟೆ ಎಕ್ಸಾಮ್ ಬರಬೇಕು. ಐ ವಿಲ್ ಕಮ್ ಬ್ಯಾಕ್ ಟು ಎಕ್ಸಾಮಿನೇಷನ್ ಸ್ಟ್ರಾಟಜಿ. ಇದು ಸ್ವಲ್ಪ ಸಿಲೆಬಸ್ ರನ್ ಮಾಡಿಬಿಡ್ತೀನಿ. ಇದು ನೋಡಿ, ಒಂದು ಸಂಜೀವ್ ವರ್ಮಾ ಅಂತ ಒಂದು ಬುಕ್ ಇತ್ತು, ನಾನು ಪ್ರಿಲಿಮ್ಸ್ ಅಲ್ಲಿ ಹೇಳಿದ್ದೆ, ತುಂಬಾ ಚೆನ್ನಾಗಿದೆ ಸರ್. ಕೆಲವೊಂದು ಆಸ್ಪೆಕ್ಟ್ಸ್ ಆಫ್ ಎಕನಾಮಿಕ್ಸ್ ನೀವು ಅದರಲ್ಲಿ ತಗೋಬಹುದು. ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ಅದೆಲ್ಲ ಕೂಡ, ಅದು ಫಿಸಿಕಲ್ ಡೆಫಿಸಿಟ್, ಫಾರಿನ್ ಎಕ್ಸ್ಚೇಂಜ್ ಬಗ್ಗೆ ಎಲ್ಲ ತುಂಬಾ ಚೆನ್ನಾಗಿ ಮಾತಾಡಿದ್ದಾರೆ. ಟ್ಯಾಕ್ಸೇಷನ್, ನೆಕ್ಸ್ಟ್ ಅಡ್ವಾನ್ಸ್ ಬಿಸ್ನೆಸ್ ಟ್ಯಾಕ್ಸೇಷನ್ ಏನಿದೆ ಸರ್. ಟ್ಯಾಕ್ಸೇಷನ್ ಟಾಪಿಕ್ ಏನಿದೆ, ರಿಸ್ಕ್ ರಿವಾರ್ಡ್ಸ್. ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಅಸ್ ರಿಸ್ಕ್ ಮತ್ತೆ ರಿವಾರ್ಡ್. ಅರ್ಥ ಆಯ್ತಲ್ವಾ? ಈ ರಿಸ್ಕ್ ರಿವಾರ್ಡ್ ತೊಗೊಂಡ್ರೆ ಇದು ತುಂಬಾ ಸ್ವಲ್ಪ ಕಷ್ಟನೇ ಟಾಪಿಕ್ ಅಂತ ಹೇಳ್ಬೋದು. ಯಾಕಂದ್ರೆ ನೀವು ಟ್ಯಾಕ್ಸೇಷನ್ ಬಗ್ಗೆನೇ ನಾವು ಟೀಚ್ ಮಾಡ್ಬೇಕಾದ್ರೆ 160 hours, ಆಲ್ಮೋಸ್ಟ್ 160 hours 200 hours ಟೀಚ್ ಮಾಡ್ಬೋದು. ಟ್ಯಾಕ್ಸೇಷನ್ ಐಮ್ ಟಾಕಿಂಗ್ ಅಂದ್ರೆ ತುಂಬಾ ಡೀಪ್ ಸಬ್ಜೆಕ್ಟ್ ಇದು. ಅದರಲ್ಲಿ ನೀವೇನ್ ಮಾಡ್ಬೇಕಾಗುತ್ತೆ, ಯು ಕ್ಯಾನ್ ಎಕ್ಸ್ಪೆಕ್ಟ್ ಸಮ್ವೇರ್ 40-50 ಮಾರ್ಕ್ಸ್ ಟ್ಯಾಕ್ಸೇಷನ್. ಒಂದು 30 ಮಾರ್ಕ್ಸ್ ಆಗಿರೋ 30 to 60 ಬ್ರಾಕೆಟ್ ಆಗುತ್ತೆ ಇದು ಟ್ಯಾಕ್ಸೇಷನ್. ಸೊ ಅದರಲ್ಲಿ ನೀವು ಮಾಡಬೇಕು, ತುಂಬಾ ಕಷ್ಟ. ಹಾಗಾಗಿ ಒಂದು ಜನರಲ್ ಪರ್ಸ್ಪೆಕ್ಟಿವ್ ಆಫ್ ಟ್ಯಾಕ್ಸೇಷನ್ ನಿಮ್ಗೆ ನೆನ್ಪಿಟ್ಕೋಬೇಕಾಗುತ್ತೆ. ಆಮೇಲೆ ಇದರಲ್ಲಿ ಇನ್ಕಮ್ ಟ್ಯಾಕ್ಸ್ ಅದೆಲ್ಲ ನೋಡ್ಕೊಳ್ಳಿ. ಪ್ರೀವಿಯಸ್ 16 ಬ್ಯಾಚ್ ಮತ್ತೆ 20 ಬ್ಯಾಚ್ ಕ್ವೆಶನ್ ಪೇಪರ್ಸ್ ನೋಡ್ಕೊಳ್ಳಿ. ಸೊ ಅದ್ರಲ್ಲಿ ನಿಮ್ಗೆ ಒಂದು ಐಡಿಯಾ ಸಿಕ್ಬಿಡುತ್ತೆ ಏನು ಟ್ಯಾಕ್ಸೇಷನ್ ಅಲ್ಲಿ ಕೇಳ್ತೀಯ ಅನ್ನೋ ಓವರ್ ವ್ಯೂ ಅಂತ ಹೇಳಿ. ಆಮೇಲೆ ಇಂಡೈರೆಕ್ಟ್ ಟ್ಯಾಕ್ಸ್ ಬಂದ್ಬಿಟ್ಟು ಈಗ GST ಇದೆ, ಬಟ್ ಅದ್ರಲ್ಲಿ ಸಿಲೆಬಸ್ ಏನು ಹೇಳಲ್ಲ ಅವನು. ಸಿಲೆಬಸ್ಸು ತುಂಬ ಹಳೆಯದು ಆಲ್ಮೋಸ್ಟ್. ಅದನ್ನು ಕಾಪಿ ಪೇಸ್ಟ್ ಮಾಡ್ತೀನಿ, ಅದನ್ನು ಕೂಡ ಟೈಪ್ ಕೂಡ ಮಾಡಿ ಪೇಸ್ಟ್ ಮಾಡ್ತೀರಾ KPSC ಅವರು. ಅರ್ಥ ಆಯ್ತಲ್ವಾ? ಏನು ಹಳೆಯದು ಡಿಟ್ರೇಟಿಂಗ್ ಇದೆ ಕಾಪಿ. ಪ್ರಾಬ್ಲಿ ನನ್ನ ಕಾಪಿ ಸಿಕ್ಕರೆ ಇದನ್ನೇ ಹಾಕ್ಬಿಡೋರು ಅನ್ಸುತ್ತೆ, ಚೆನ್ನಾಗಿ ಕಾಣಿಸ್ತಿದ್ದು. ಅರ್ಥ ಆಯ್ತಲ್ವಾ? ಎಸ್. ಸೊ ಹಾಗಾಗಿ ನಾನು ಏನು ಹೇಳ್ತಿದ್ದೀನಿ, ಬಿ ರೆಡಿ ವಿತ್ GST ಆಲ್ಸೋ. ಒಂದು ಸ್ವಲ್ಪ ಐಡಿಯಾ ಇರಲಿ. ಇನ್ ಕೇಸ್ ಕೇಳ್ಬಿಟ್ರೆ ಏನು ಮಾಡೋದು? ಅವ್ರ ಸಿಲೆಬಸ್ ಅಲ್ಲಿ ಮೆನ್ಷನ್ ಮಾಡಿಲ್ಲ, ಇಂಡೈರೆಕ್ಟ್ ಟ್ಯಾಕ್ಸ್ ಬಗ್ಗೆ ಮೆನ್ಷನ್ ಮಾಡಿದ್ದಾನೆ, ಬೇರೆ ಹೇಳ್ತಿದ್ದಾನೆ. ಸೊ ವ್ಯಾಟ್ ಅದೆಲ್ಲ ಕೂಡ ಸಮಥಿಂಗ್ ಹಿ ಸ್ಪೀಕಿಂಗ್, ವೆಲ್ ಟ್ಯಾಕ್ಸ್ ಅದೆಲ್ಲ ಕೂಡ ಎಲ್ಲ ಅಬಾಲಿಷ್ ಆಗಿದೆ. ಬಟ್ ನೀವು ಸ್ವಲ್ಪ ರೆಡಿ ಇರಿ GST ಬಗ್ಗೆ, ಸ್ವಲ್ಪ ಒಂದು ಓವರ್ ವ್ಯೂ, ಒಂದು ಸಣ್ಣ ಪುಟ್ಟ ಸಮ್ಸು ಕೂಡ ನೋಡ್ಕೊಂಡು. ನಾನು ರೆಡಿ ಇದ್ದೆ ಅದ್ರ ಬಗ್ಗೆ, ಬಟ್ ಅವ್ರು ಕೇಳಿಲ್ಲ. ನೀವು ಟ್ಯಾಕ್ಸೇಷನ್ ಬಗ್ಗೆ ಕೇಳಿದ್ರು, ಅದು ಕೂಡ ಥಿಯರಿಟಿಕಲ್ ಕ್ವೆಶನ್ಸೇ ಜಾಸ್ತಿ ಇತ್ತು. ಸೆಟ್ ಆಫ್ ಅಂಡ್ ಕ್ಯಾರಿ ಫಾರ್ವರ್ಡ್ ಒಂದು ಕ್ವೆಶನ್ ಬಂತು, ಇನ್ನೊಂದು ಅಗ್ರಿಕಲ್ಚರ್ ಇನ್ಕಮ್ ರಿಲೇಟೆಡ್ ಅನ್ನೋ ಕ್ವೆಶನ್ ಬಂದಿತ್ತು. ನನಗೆ ನೆನಪಿರೋ ಹಾಗೆ ಸರ್, ಇದು ನೋಡ್ಕೊಳ್ಳಿ. ಪೇಪರ್ 8, ಈಗ ಯಾರಾದರೂ ಪೇಪರ್ 8 ಇದ್ರಲ್ಲಿ ನೋಡಿ, ಇಫ್ ಸಂಬಡಿ ಇಸ್ ಪ್ಲಾನಿಂಗ್ ಟು ಪ್ರಿಪೇರ್ ಫ್ರೆಶ್ ಅಂದರೆ ಪೇಪರ್ 8 ಇಸ್ ದ ಬೆಸ್ಟ್ ವೇ ಟು ಸ್ಟಾರ್ಟ್. ಯಾಕೆ ಹೇಳ್ತೀನಿ ಅಂದ್ರೆ, ನೀವು 8ರಿಂದ 10 ದಿವಸ ಟೈಮ್ ಹಾಕಿದ್ರೆ ಪೇಪರ್ 8 ಕ್ಲೋಸ್ ಮಾಡ್ಬೋದು. ಫುಲ್ ಟೈಮ್ ಐ ಆಮ್ ಟಾಕಿಂಗ್. ಸಿಂಪಲ್ ಇದೆ. ಆಡಿಟಿಂಗು ನಾನೊಂದು ಬುಕ್ ಹೇಳಿದ್ದೀನಿ, ಪ್ರಿಲಿಮ್ಸ್ ಅಲ್ಲಿ ನೋಡ್ಕೊಳ್ಳಿ. ನಾನು ಐ ಥಿಂಕ್ ವಿಡಿಯೋ ಇದೆ ಓರಿಯೆಂಟೇಷನ್ ಯೂಟ್ಯೂಬಲ್ಲಿ ಐ ಥಿಂಕ್ ಅವೈಲೇಬಲ್ ಇದೆ. ಅದು ಅದರಲ್ಲಿ ಒಂದು ಬುಕ್ ಹೆಸರು ಹೇಳಿದ್ದೀನಿ, ಪ್ರದೀಪ್ ಅಂತ ಆಥರ್. ಅದು ತುಂಬ ಹ್ಯಾಂಡಿ ಇದೆ, ತುಂಬ ಚಿಕ್ಕದಾಗಿದೆ. ಐ ಥಿಂಕ್ ಇಟ್ ವಾಸ್ ಸಫಿಷಿಯೆಂಟ್.
ಸೊ ಇದೆಲ್ಲ ಆಸ್ಪೆಕ್ಟ್ಸ್ ನೋಡ್ಕೊಳ್ಳಿ. ಪ್ರಿನ್ಸಿಪಲ್ಸ್ ಅಂಡ್ ಪ್ರಾಕ್ಟೀಸಸ್ ಆಫ್ ಆಡಿಟಿಂಗ್, ಯು ಕ್ಯಾನ್ ಡೂ ಇಟ್. ಇದನ್ನೆಲ್ಲ ಕೂಡ ಕೆಲವೊಂದಲ್ಲಿ ನಾನು ನೋಡಿ ಎಕ್ಸ್ಪೆಕ್ಟೆಡ್ ಅಂತ ಬರ್ಕೊಂಡಿದ್ದೆ. ಸೊ ಆಡಿಟ್ ಅಂಡ್ ಕಂಪ್ಯೂಟರೈಸ್ ಎನ್ವೈರನ್ಮೆಂಟ್ ಬಂದಿತ್ತು ಅನ್ಸುತ್ತೆ ಯಾವುದೋ ಕ್ವೆಶನ್, ಬಂದಾದ್ಮೇಲೆ ಯಾರು ನೋಡ್ತಾರೆ? ಸೊ ಪ್ರಿಪ್ರೇಷನ್ ಟೈಮಲ್ಲಿ ಆಲ್ಮೋಸ್ಟ್ ಅಲ್ವಾ, ಓನ್ಲಿ ಕ್ವೆಶನ್ಸ್ ವಿಲ್ ಇವ್ಯಾಲ್ಯುವೇಟ್ ಅಷ್ಟೇ, ಎಷ್ಟು ಬರ್ಬೋದು ಅಂತ ಹೇಳಿ. ಸೊ ಹಾಗೆ ನೋಡ್ಕೊಳ್ಳಿ, ಇದನ್ನು ಆಡಿಟಿಂಗಲ್ಲಿ ನೋಡ್ಕೊಳ್ಳಿ. ಆಡಿಟಿಂಗ್ 3 days 2 days ನೀವು ಸ್ಪೆಂಡ್ ಮಾಡಿದ್ರೆ ನೀವು ಫಿನಿಶ್ ಮಾಡ್ಬೋದು ರೀಡಿಂಗ್. ಸರ್ ಯಾವ ಸೆಮಿಸ್ಟರ್ ಬಂದರೂ ನೋಡ್ಕೊಳ್ಳಿ ಸರ್, ನನಗಂತೂ ಗೊತ್ತಿಲ್ಲ ಸರ್ ಹೆಂಗಿದೆ ಅಂತೇಳಿ. ನೀವು ಸಿಲೆಬಸ್ ಮ್ಯಾಚ್ ಮಾಡ್ಕೊಂಡು ನೋಡ್ಕೊಳ್ಳಿ, ಅರ್ಥ ಆಯ್ತಾ? ಬಟ್ BCom ಸ್ಟ್ಯಾಂಡರ್ಡ್ಸ್ ಅಲ್ಲಿ ಪ್ರಿಪೇರ್ ಆಗ್ಬಿಡಿ, ಸ್ವಲ್ಪ ಹೈಯರ್ ಸ್ಟ್ಯಾಂಡರ್ಡ್ಸ್ ಅಲ್ಲಿ ರೆಡಿ ಇರಿ, ಅಷ್ಟು ನಾನು ಹೇಳೋದು. ಆ ಬುಕ್ ನನ್ನ ಪ್ರಕಾರ ನಾನು ಚಾರ್ಟ್ ಅಕೌಂಟೆಂಟ್ ಆಗ್ಬಿಟ್ಟು ಆಡಿಟಿಂಗ್ ಮಾಡಿ, ಸೊ ದಟ್ ಬುಕ್ ಇಸ್ ಸಫಿಷಿಯಂಟ್ ಇಸ್ ಟು ಸ್ಯಾಟಿಸ್ಫೈ ಮೈ ರಿಕ್ವೈರ್ಮೆಂಟ್. ತುಂಬ ದೊಡ್ಡದಿಲ್ಲ, ಸಣ್ಣದಾಗೆ ಇದೆ, ತುಂಬ ಹ್ಯಾಂಡಿಯಾಗಿದೆ. ನಿಮ್ಮ ಹತ್ರ ಒಳ್ಳೆ ಮೆಟೀರಿಯಲ್ ಇದೆ, ಪ್ರಿಪೇರ್ ಆಗಿ. ಅದನ್ನೇ ನಾನು ಹೇಳ್ತಿರೋದು. ಯು ನೀಡ್ ನಾಟ್ ಟೆಲ್ ಟು ಯು ಹ್ಯಾವ್ ಟು ಸ್ಟಿಕ್ ಆನ್ ಟು ಮೈ ಮೆಟೀರಿಯಲ್. ಸೊ ಐ ಆಮ್ ಟೆಲಿಂಗ್ ಯು, ನನ್ನ ಒಂದು ಎಫರ್ಟ್ಸಲ್ಲಿ, ನನ್ನ ಜರ್ನಿಯಲ್ಲಿ ಇದು ಹೆಲ್ಪ್ ಆಯಿತು ಅಂತ ಹೇಳ್ತಿದ್ದೀನಿ. ಅದು ನಿಮಗೆ ಹೆಲ್ಪ್ ಆದರೆ ಸಂತೋಷ, ಬೇರೆದು ಇನ್ನೂ ಚೆನ್ನಾಗಿದೆಯಾ, ಅರ್ಥ ಆಯ್ತಲ್ಲ, ಇನ್ನೂ ಸಂತೋಷ, ನೀವು ಪ್ರಿಪೇರ್ ಆಗಿ, ಅರ್ಥ ಆಯ್ತಲ್ವಾ? ನನ್ನ ಆನ್ಲೈನಲ್ಲಿ CA ಮಟೀರಿಯಲ್ಸ್ ಅಂತ ಇದೆ, ಆಡಿಟಿಂಗ್ ಆ್ಯಂಡ್ ಅಕೌಂಟಿಂಗ್ ಟೈಪ್ ನೋಟ್ಸ್ ಮಾಡುತ್ತಾರೆ. ಬೆಸ್ಟ್ ಆ್ಯಂಡ್ ಇದು ಬುಕ್ ರೀಡಿಂಗ್ ಎಲ್ಲ ಡಿಪೆಂಡ್ಸ್ ಅಪಾನ್ ಯು, ನೀವು ಯಾವ ಥರ ಮಟೀರಿಯಲ್ ಇದು ಮಾಡ್ತೀರಾ. ನೆಕ್ಸ್ಟ್ ಸರ್, ಸೊ ಕಂಪ್ಯೂಟರ್ ಫಂಡಮೆಂಟಲ್ ಕಾನ್ಸೆಪ್ಟ್ಸ್, ಇದು ಸ್ವಲ್ಪ ನೀವು ರೆಡಿ ಆಗಬೇಕು ಸರ್. ಇಲ್ಲಿ ಕ್ವೆಶನ್ ಬಂದಿತ್ತು, ಎಲ್ಲಿ ಸ್ಪ್ರೆಡ್ಶೀಟ್ಸು, ಫೈನಾನ್ಷಿಯಲ್ ಫಂಕ್ಷನ್ಸು, ಸ್ಟ್ಯಾಟಿಸ್ಟಿಕಲ್ ಫಂಕ್ಷನ್ಸು, ಅಲ್ಲೊಂದು ಸ್ವಲ್ಪ ಕೇರ್ಫುಲ್ ಇರಿ. ಅಲ್ಲೊಂದು ಫಂಕ್ಷನ್ಸ್ ಇರುತ್ತೆ, ಶಾರ್ಟ್ಕಟ್, ಅದೇನು ಕೀಸ್ ಎಲ್ಲ ಇರುತ್ತೆ, ಅದನ್ನ ಏನು ಅದು ಎಕ್ಸ್ಪ್ಯಾನ್ಷನ್ ಅದು ಕೇಳಿದರು. ಸೊ ಅದೇ ರೀತಿ ಒಂದಿಷ್ಟು ಟಾಪಿಕ್ ಆಪರೇಷನ್ಸ್ ರಿಸರ್ಚು, ಆಮೇಲೆ ಇದು ಮ್ಯಾನೇಜರಲ್ ಅಕೌಂಟಿಂಗ್ ಎಸ್ಪೆಷಲಿ. ಸೊ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಅದೆಲ್ಲ ನೋಡ್ಕೊಳ್ಳಿ, ಕಾಸ್ಟ್ ವೇರಿಯನ್ಸ್ ಅದೆಲ್ಲ ಕೂಡ, ಸ್ಟಾಕ್ ಅನಾಲಿಸಿಸ್, ಸೆಕ್ಯೂರಿಟಿ ಅನಾಲಿಸಿಸ್ ಮಾಡ್ಕೊಂಡಿದೆ. ಇ ಕಾಮರ್ಸ್ ಕೂಡ ಒಂದು ಹ್ಯಾಂಡಿ ಬುಕ್ ನಾನು ಪ್ರಿಲಿಮ್ಸಲ್ಲಿ ಇದರಲ್ಲಿ ಹೇಳಿದ್ದೀನಿ. ಅದು ತುಂಬ ಚಿಕ್ಕದಾಗಿದೆ, ತುಂಬ ಅಚ್ಚುಕಟ್ಟಾಗಿದೆ. ನಿಮಗೆ ಹೇಳ್ತೀನಿ 60 ಮಾರ್ಕ್ಸ್ ಬಂದೇ ಬರುತ್ತೆ ಅದರಲ್ಲಿ, ಆ ಬುಕ್ಕಲ್ಲಿ. ಆ ಬುಕ್ ನೋಡ್ಕೊಳ್ಳಿ, ಪ್ರಿಲಿಮ್ಸ್ ನಂದು ವಿಡಿಯೋ ನೋಡ್ಕೊಳ್ಳಿ, ಅದು ಒಂದು ಓರಿಯೆಂಟೇಷನ್ ವಿಡಿಯೋ ಇದೆ ಪ್ರಿಲಿಮ್ಸಲ್ಲಿ. ಆ ಬುಕ್ ತುಂಬ ಹ್ಯಾಂಡಿಯಾಗಿದೆ, ತುಂಬ ಈಸಿ ಲ್ಯಾಂಗ್ವೇಜ್ ಇದೆ. ಅದರಲ್ಲಿ ನಿಮಗೆ ಆಲ್ಮೋಸ್ಟ್ ನನ್ನ ಪ್ರಕಾರ ಒಂದು 60 ಮಾರ್ಕ್ಸ್ ಕ್ವೆಶನ್, 2 ಕ್ವೆಶನ್ ಅಂತೂ ಬಂದೇ ಬರುತ್ತೆ. 2 ಕ್ವೆಶನ್ ಅಂದರೆ ನಿಮ್ಮ ಈಕ್ವೇಷನ್ ತುಂಬ ದೊಡ್ಡದು, ನೆನ್ಪಿಟ್ಕೊಳ್ಳಿ ಸರ್. ನೀವು ಒಂದೊಂದು ಕ್ವೆಶನ್ಗೂ ಲೆಕ್ಕ ಹಾಕ್ಬೇಕೀಗ. ಸೊ ಹೌ ಟು ರೀಚ್ 1100 ನಿಮ್ಮ ಟಾರ್ಗೆಟ್ ಈಗ ಮಿನಿಮಮ್. ನೀವು 1000 ನಾನು ಬರಿಬೇಕಾದ್ರೆ 1200 ಟಾರ್ಗೆಟ್ ಮಾಡಿದ್ದೆ. ಸಮ್ವೇರ್ ಐ ಲ್ಯಾಂಡೆಡ್ 900+, ಅರ್ಥ ಆಯ್ತಲ್ವಾ? ಸೊ ಹಾಗಾಗಿ ಯು ಟಾರ್ಗೆಟ್ ಸಮಥಿಂಗ್ ಬಿಗ್. ಸೊ 1250, 1300 ಟಾರ್ಗೆಟ್ ಮಾಡಿ, ಸೊ ದಟ್ ವಿಲ್ ಕಮ್ ಟು 1150, 1100. ಅಲ್ಲಿ ನನ್ನ ಪ್ರಕಾರ ಇರ್ಬೋದು ಅಂತ ನನ್ನ ಅನಿಸಿಕೆ. ಯಾರಿಗೆ ಗೊತ್ತು, ಇನ್ನು ತುಂಬ ಪೊಟೆನ್ಷಿಯಲ್ ಇದ್ರಿ ಬ್ಯಾಚಲ್ಲಿ. ಸೊ 1200 ಕಟ್ ಆಫ್ ಆಗ್ಬೋದು, ಹೂ ನೋಸ್, ಅರ್ಥ ಆಯ್ತಲ್ವಾ? ಯಾಕಂದ್ರೆ ಜನರೇಷನ್ಸ್ ನೋಡಿ, ಅಲ್ಲಿ ಮುಂಚೆ ಏನಿತ್ತು 600 ಮಾರ್ಕ್ಸ್ ಇತ್ತು ಎಲ್ಲ ಆವ್ರೇಜು. ಅಲ್ಲಿಂದ ಆಲ್ ಆಫ್ ದ ಸಡನ್ ದ ಬಾರ್ ಹ್ಯಾಸ್ ರೇಸ್ ಟು ಆಲ್ಮೋಸ್ಟ್ 200-250 ಮಾರ್ಕ್ಸ್, ಅರ್ಥ ಆಯ್ತಾ ನಿಮಗೆ? ಸೊ ಹಾಗೆ ನಿಮ್ಮ ಬ್ಯಾಚ್ ಇನ್ನೂ ಸ್ಮಾರ್ಟ್ ಇರುತ್ತೆ, ಯಂಗ್ಸ್ಟರ್ಸ್ ಅಲ್ವಾ ಸರ್, ಇನ್ನೊಂದು ಸ್ವಲ್ಪ ಸ್ಟ್ಯಾಂಡರ್ಡ್ ರೈಸ್ ಆಗುತ್ತೆ. ಬಟ್ ಇಂಟರ್ವ್ಯೂ ನಾನು ಹೇಳ್ತೀನಿ, ವಿತ್ ಇಂಟರ್ವ್ಯೂ ನಮ್ಮ ಬ್ಯಾಚು. ಸೊ ಹಾಗಾಗಿ 1000 ಅರೌಂಡ್ ನನ್ನ ಪ್ರಕಾರ ಇರ್ಬೋದು ಅಂತ ಅನಿಸಿಕೆ. ಈ ಇದು ಬುಕ್ ನೋಡಿ, ಓರಿಯೆಂಟೇಷನ್ ಯೂಟ್ಯೂಬಲ್ಲಿ ಇದೆ ವಿಡಿಯೋ, ಅದು ನೋಡಿ ಅದನ್ನು. ಐ ಡೋಂಟ್ ವಾಂಟ್ ಟು ವೇಸ್ಟ್ ಟೈಮ್. ಆಮೇಲೆ ಇನ್ಫಾರ್ಮೇಷನ್ ಇದು ನೋಡಿ, ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮು, ನಾನೊಂದು ಕಂಪ್ನಿ ಸೆಕ್ರೆಟರೀಸ್ ಮೆಟೀರಿಯಲ್ ಅದೊಂದು ರೆಫರ್ ಮಾಡ್ತಾ ಇದ್ದೆ. ಸೊ ಕೆಲವೊಂದು ಅದು ನಿಮ್ಮ ಒಂದು ಹ್ಯಾಂಡಿಯಾಗಿ ರೆಡಿಯಾಗಿ ಸರ್ ಸಿಲೆಬಸ್ ನಿಮ್ಮದೇನಿದೆ ಬೈಬಲ್. ಸಿಲೆಬಸ್ ಮೂಲಕ ಇಟ್ಕೊಂಡೇ ಪ್ರಿಪೇರ್ ಆಗಿ, ಒಂದು ವರ್ಡ್ ಇಟ್ಕೊಂಡು ಕ್ವೆಶನ್ ಕಾಯಿನ್ ಮಾಡ್ಬೋದು. ಹಿ ಕ್ಯಾನ್ 30 ಮಾರ್ಕ್ಸ್ 60 ಮಾರ್ಕ್ಸ್ 60 ಮಾರ್ಕ್ಸು ಕ್ವೆಶನ್ ಕೇಳಿದ್ದಾರೆ, ಅರ್ಥ ಆಯ್ತಲ್ವಾ? ಜನರಲೈಸ್ ಕ್ವೆಶನ್ ಕೇಳ್ಬೋದು ಸರ್. ಹಿ ಕ್ಯಾನ್ ಆಸ್ಕ್ ಯು ಫಾರ್ 60 ಮಾರ್ಕ್ಸ್ ERP ಬಗ್ಗೆ ಬರೀರಿ ಅಂತೇಳಿ. ಇಲ್ಲೆಲ್ಲ ಇದೆ ನೋಡಿ, ಅಪ್ಲಿಕೇಶನ್ ನೋಡಿ, ERP ಕಾನ್ಸೆಪ್ಟ್ಸ್, ಎವಲ್ಯೂಷನ್, ಇದ್ರ ಬಗ್ಗೆ 60 ಮಾರ್ಕ್ಸ್ ಕೇಳ್ಬೋದು ಅವರು. ರೆಡಿ ರೀ, ಅರ್ಥ ಆಯ್ತಲ್ವಾ? ಯಾವ ರೀತಿ ಬೇಕಾದ್ರೆ ಕ್ವೆಶನ್ಸ್ ಕೇಳ್ಬೋದು. ಸೊ ನೀವೇನಾಗಿ ಚೆನ್ನಾಗಿ ಒಂದು ಜನರಲೈಸ್ ರೈಟಿಂಗನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ERP ತಿಳ್ಕೊಳ್ಳಿ ಚೆನ್ನಾಗಿ. ಸೊ ERP ಬಗ್ಗೆ ತಿಳ್ಕೊಂಡು ಇದೆಲ್ಲ ಕೂಡ ಆಲ್ಮೋಸ್ಟ್ ಎಲ್ಲ ಟಾಪಿಕ್ಸನ್ನು ಕೂಡ ಚೆನ್ನಾಗಿ ರೆಡಿಯಾಗಿ, ಅರ್ಥ ಆಯ್ತಲ್ವಾ? ಇದು ಸಿಲೆಬಸ್ ಪಾರ್ಟ್. ಸೊ ಆಸ್ ಐ ಟೋಲ್ಡ್ ಯು, ಪ್ರಾಕ್ಟಿಕಲ್ಸು ಮತ್ತು ಥಿಯರಿ ಎರಡನ್ನೂ ಸೈಡ್ ಬೈ ಸೈಡ್ ತೊಗೊಂಡೋಗಿ. ಸುಮ್ಮನೆ ಪ್ರಾಕ್ಟಿಕಲೇ ಮಾಡ್ತಾ ಕೂರಬೇಡಿ, ಸುಮ್ಮನೆ ಥಿಯರಿನೇ ಮಾಡ್ತಾ ಕೂರಬೇಡಿ, ಅರ್ಥ ಆಯ್ತಲ್ಲ? ಇದು ಸಿಲೆಬಸ್ ಆಸ್ಪೆಕ್ಟ್ಸು. ಓಕೆ, ಸ್ವಲ್ಪ ಎಕ್ಸಾಮಿನೇಷನ್ ಪ್ರಾಕ್ಟಿಕಲ್ ಆಸ್ಪೆಕ್ಟ್ಸು ಮತ್ತು ಪ್ರಿಪ್ರೇಷನ್ ಆಸ್ಪೆಕ್ಟ್ ಕೊಟ್ಬಿಡ್ತೀನಿ. ಡನ್. ಇಂಟರ್ನ್ಯಾಷನಲ್ ಬಿಸ್ನೆಸ್ ಬಗ್ಗೆ ಕ್ವಶನ್ಸ್ ಲಾಸ್ಟ್ 20 ಅಲ್ಲಿ ಒಂದು ಕ್ವಶನ್ ಇದೆ, ಬಟ್ ಸಿಲೆಬಸ್ ಅಲ್ಲಿ ಇಲ್ಲ ಸರ್. ಅದು ಏನು ಮಾಡೋಕ್ಕಾಗಲ್ಲ ಸರ್, ಕೆಲವೊಂದೆಲ್ಲ ಆಲ್ಮೋಸ್ಟ್ ನೋಡಿ ಒಂದು ರೆಲೆವೆಂಟ್ ಏನಿದೆ, ಎಲ್ಲೋ ಒಂದು ಕಡೆ ಲಿಂಕ್ ಇರುತ್ತೆ ಸರ್, ಅಷ್ಟು ಬ್ಲ್ಯಾಂಕಾಗಿ ಕೇಳಲ್ಲ ಅವನು. ಅದನ್ನೇ ಹೇಳ್ತಿರೋದು, ಅಷ್ಟು ಬ್ಲ್ಯಾಂಕಾಗಿ ಕೇಳಲ್ಲ ಅವನು. ಪ್ರಿಲಿಮ್ಸಲ್ಲೇನೋ 1 ಮಾರ್ಕ್ಸ್ ಕೇಳಿಬಿಡ್ತಾರೆ, ಎಲ್ಲೋ ಒಂದು ಕಡೆ ಲಿಂಕ್ ಇರುತ್ತೆ, ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ಪೇಪರು. ಡನ್. ಯಾಕಂದ್ರೆ ನಾವು ಎಕ್ಸಾಮ್ ಬರೆದಾದ್ಮೇಲೆ ಅದನ್ನು ಅನಲೈಸ್ ಮಾಡೋಕ್ಕೆ ಹೋಗಿಲ್ಲ. ಡನ್. ನಾನು ಜನರಲಿ ಪ್ರಾಕ್ಟಿಕಲ್ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಡಿರ್ತೀನಿ, ಬಟ್ ಇದು ನೀವು ಹೇಳಿದ ಪಾಯಿಂಟ್ ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ. ಸಿಲೆಬಸ್ಸಲ್ಲಿ ಎಲ್ಲೋ ಒಂದು ಕಡೆ ಒಂದು ಸ್ಮಾಲ್ ವರ್ಡ್ ಇರುತ್ತೆ, ಅಥವಾ ಸಂಬಂಧಪಟ್ಟಿದ್ದೇನೋ ಲಿಂಕ್ ಇರುತ್ತೆ, ಅದಕ್ಕೆ ಅವ್ನು ಕೇಳಿರ್ತಾನೆ. ಡನ್. ಈಗ ಪ್ರಿಪ್ರೇಷನ್ ಬಂದರೆ, ಸೊ ಮೊದಲನೇದಾಗಿ ನಿಮ್ಮ ಹ್ಯಾಂಡ್ ರೈಟಿಂಗ್ ಬಗ್ಗೆ ಸ್ವಲ್ಪ ಫೋಕಸ್ ಮಾಡ್ಕೊಳ್ಳಿ ಸರ್, ರೈಟ್? ಅಲ್ಟಿಮೇಟ್ಲಿ ನೀವು ಏನೇ ಒಂದು ಎಷ್ಟೇ ನೀವು ನಾಲೆಡ್ಜ್ ಇದ್ರು ಏನಿದ್ರು ಕೂಡ ಅಲ್ಲಿ
ಅರ್ಥ ಆಯ್ತಲ್ವಾ? ಸ್ಪೀಡು, ಕನ್ಸಿಸ್ಟೆನ್ಸಿ, ಅಕ್ಯುರೇಸಿ, ಇದು ಮೂರೂ ಬೇಕು ನಿಮಗೆ. ಸ್ಪೀಡು ಬೇಕು, ಕನ್ಸಿಸ್ಟೆನ್ಸಿನೂ ಬೇಕು, ಅಕ್ಯುರೇಸಿನೂ ಬೇಕು. ಯುವರ್ ಇನ್ ದ ಗೇಮ್. ಅರ್ಥ ಆಯ್ತಲ್ವಾ? ಸೊ ನಿಮ್ಗೆ ಹೇಳೋದು ಜಾಸ್ತಿ ಅನ್ಸ್ಬೋದು, ನಾವು ಮಾಡಿದ್ದೀವಿ ಸರ್ ಕೆಲವೊಂದು ಆಸ್ಪೆಕ್ಟ್ಸ್. ಐ ಆಮ್ ನಾಟ್ ಟೆಲಿಂಗ್ ದ 100% ಎಲ್ಲದೂ ನಾವು ಅಡಾಪ್ಟ್ ಮಾಡಿದ್ದೀವಿ ಅಂತ ಹೇಳಿ. ಅಟ್ಲೀಸ್ಟ್ ಪ್ಲಾನ್ ಮಾಡಿದ್ರೆ 60-70% ಒಂದು ಅಡಾಪ್ಟ್ ಮಾಡಿದ್ದೀವಿ ಸರ್. ಇದು ಮೂರು ಕೂಡ ಬೇಕು. ಯಾಕೆ ಹೇಳ್ತಿದ್ದೀನಿ ಅಂದರೆ, ಸಿ ದೋಸ್ 4 days ನಾನು ಹೇಳ್ತಿದ್ದೀನಲ್ಲ, ಇಟ್ಸ್ ವೆರಿ ಟಫ್ ಡೇಸ್ ಆಫ್ ಯುವರ್ ಲೈಫ್ ಸರ್. ತುಂಬ ಕಷ್ಟದ ದಿನಗಳು ನಿಮಗೆ. ಆ 4 ದಿನ ಇದೆಯಲ್ಲ, ಮೆಂಟಲಿ ನೀವು ಕಂಪ್ಲೀಟ್ ಎಕ್ಸಾಸ್ಟ್ ಆಗಿಬಿಟ್ಟಿರ್ತೀರ. ಯಾಕಾದ್ರೂ ತೊಗೊಂಡೆ ಕೋರ್ಸು, ಯಾಕಾದ್ರೂ ಕಾಮರ್ಸ್ ಬರದೆ, ಏನಕ್ಕೆ ಬೇಕು ಸರ್? ನೀವು ರೂಮಲ್ಲಿ ಸಪೋಸ್ ಇಷ್ಟೇ ಜನ ಎಕ್ಸಾಮ್ ಬರೆದ್ರಿ ಅಂದ್ಕೊಳ್ಳಿ, ನೆಕ್ಸ್ಟ್ ದಿನ ಏನಾಗುತ್ತೆ, ಒಂದು 7-8 ಜನ ಕಡಿಮೆ ಆಗ್ತಾರೆ. ಅರ್ಥ ಆಯ್ತಾ? ಅದಾದ್ಮೇಲೆ ಒಂದು 5-6 ಜನ ಕಡಿಮೆ ಆಗ್ತಾರೆ. ಇನ್ನೊಬ್ಬ ಪಕ್ಕದಲ್ಲಿ ಕೂತ್ಕೊಂಡಿರ್ತಾನೆ ಹೀಗೆ ಎಕ್ಸಾಮಿನೇಷನ್ ಹಾಲಲ್ಲಿ, ಅವ್ನು ಸುಮ್ಮನೆ ಕೂತ್ಕೊಂಡು ನಿಮಗೆ ನೋಡ್ತಿರ್ತಾನೆ ಹಿಂಗೆ, ಯಾಕಪ್ಪ ಇದು ಓದಿಲ್ಲ ಅಂದ್ರೆ, ಇಲ್ಲ ಸರ್ ಎಕ್ಸಾಮ್ ಪೋಸ್ಟ್ಪೋನ್ ಆಗುತ್ತೆ ಅಂದ್ಕೊಂಡೆ, ಪ್ರಿಪೇರ್ ಆಗಿಲ್ಲ. ನನ್ನ ಪಕ್ಕ ಕೂತಾನು, ಹೀಸ್ ಎ ಗೆಸ್ಟ್ ಲೆಕ್ಚರರ್ ಹಾಸನಲ್ಲಿ. ಹಾಗಾಗಿ ಇದನ್ನೆಲ್ಲ ಏನಿರುತ್ತೆ, ನೀವು ಪೋಸ್ಟ್ಪೋನ್ ಆಗುತ್ತೆ ಇದೆಲ್ಲ ಸ್ಟೋರೀಸ್ನ ಬಿಟ್ಬಿಡಿ ಸರ್. December 15th ಎಕ್ಸಾಮ್ ಅಂದ್ಕೊಂಡು ಪ್ರಿಪೇರ್ ಆಗಿ. ಹ್ಯಾಂಡ್ ರೈಟಿಂಗ್ ಮೇಲೆ ಫೋಕಸ್ ಮಾಡಿ, ನಿಮ್ಮ ಲ್ಯಾಂಗ್ವೇಜ್ ಮೇಲೆ ಫೋಕಸ್ ಮಾಡಿ, ಕನ್ನಡ ಅಥವಾ ಇಂಗ್ಲೀಷ್ ಏನಿದೆ ಅದ್ರ ಮೇಲೆ ಫೋಕಸ್ ಮಾಡಿ. ಅಂಡರ್ಲೈನಿಂಗ್ ಸ್ಟ್ರಾಟಜೀಸ್ ಇರ್ಬೋದು, ಕಾಮ ಎಲ್ಲಿ ಕೊಡಬೇಕು, ಇನ್ವರ್ಟೆಡ್ ಕಾಮ ಎಲ್ಲಿ ಕೊಡಬೇಕು, ಫುಲ್ ಸ್ಟಾಪ್ ಎಲ್ಲಿ, ಎಷ್ಟು ನಿಮ್ಮ ವರ್ಡ್ಸಲ್ಲಿ ಸ್ಪೇಸಿಂಗ್ ಎಷ್ಟಿರಬೇಕು ಸರ್. ಇದು ನಿಮಗೆ ಸಿಲಿ ಅನ್ಸ್ಬೋದು ಸರ್, ಅಲ್ಟಿಮೇಟ್ಲಿ ರಿಸಲ್ಟ್ ಅದೇ ಸರ್, ನಿಮ್ಮ ಆನ್ಸರ್ ಪೇಪರ್ ರಿಸಲ್ಟ್. ಪ್ರಿಲಿಮ್ಸಲ್ಲಿ ಏನಾಗಿತ್ತು, ಹ್ಯಾಂಡ್ ರೈಟಿಂಗ್ ಕೆಟ್ಟದಾಗಿರೋನು, ಹ್ಯಾಂಡ್ ರೈಟಿಂಗ್ ಚೆನ್ನಾಗಿರೋನು ಎಲ್ಲರದು ಕೂಡ ಬೊಟ್ಟಲ್ವಾ, ಅದು ಡಸನ್ ಕೌಂಟ್ ಅಲ್ಲಿ. ಬಟ್ ಇಲ್ಲಿ ಏನಾಗುತ್ತೆ, ಒಂದ್ಸಲಿ ನೀವು ಕಟ್ ಆಫ್ ಅಲ್ಲಿ ಇದ್ರೆ ಇವರ್ ಇನ್ ದ ಗೇಮ್. ಅರ್ಥ ಆಯ್ತಲ್ವಾ? ಈಗ ಏನಾಗುತ್ತೆ, ದ ರಿಯಲ್ ಗೇಮ್ ಸ್ಟಾರ್ಟ್ಸ್. ಅದು ಒಂಥರ ಕ್ವಾಲಿಫೈಯಿಂಗ್ ಅಷ್ಟೇ. ನೋಡಿದ್ರಲ್ಲ ವರ್ಲ್ಡ್ ಕಪ್ ಅಲ್ಲಿ ಕ್ವಾಲಿಫೈಯರ್, T20 ವರ್ಲ್ಡ್ ಕಪ್ ಆಯ್ತಲ್ವಾ ರೀಸೆಂಟಾಗಿ, ಕ್ವಾಲಿಫೈಯರ್, ಆಮೇಲೆ ಮೇನ್ಸ್ ಮ್ಯಾಚ್. ಇದು ಕೂಡ ಅಷ್ಟೇ. ನೀವು ಏನಾಗಿದೆ, ನಿಮ್ಮ ಹ್ಯಾಂಡ್ ರೈಟಿಂಗನ್ನು 4 ತಿಂಗಳು ಅಥವಾ 3 ತಿಂಗಳು ನಿಮ್ಮ ಹ್ಯಾಂಡ್ ರೈಟಿಂಗ್ ಸ್ವಲ್ಪ ಚೆನ್ನಾಗಿಲ್ಲ ಅಂದರೆ ನೀವು ಲೆಜಿಬಲ್ ಮಾಡ್ಕೊಂಡ್ರೆ ಸಾಕು ಸರ್. ಬ್ಯೂಟಿಫುಲ್ ಹ್ಯಾಂಡ್ ರೈಟಿಂಗ್ ಇರಬೇಕಂತೇನಿಲ್ಲ, ಅರ್ಥ ಆಗುವಂಗೆ ರೈಟಿಂಗಲ್ಲಿ ಇದ್ದರೆ. ಮತ್ತು ಅದ್ರ ರಿಲೇಟೆಡ್ ಟಿಪ್ಸ್ ಏನಿದೆ ಅಂದರೆ, ನೀವು ಒಂದು ಕ್ರೆಡೆನ್ಸ್, ನಾನು ಕೂಡ ಕ್ರೆಡೆನ್ಸ್ ಅಕಾಡೆಮಿ ಬಗ್ಗೆ ಕೇಳೇ ಇರಲಿಲ್ಲ. ನನ್ನ ಫ್ರೆಂಡ್ ವೇಣುಕುಮಾರ್ JS ಅಂತೇಳಿ ಅವರು KS ಪ್ರಿಪೇರ್ ಆಗ್ತಿದ್ರು. ನಾನು KS ಆನ್ಸರ್ ಪೇಪರ್ ಹೆಂಗಿರುತ್ತೆ ತೋರ್ಸಪ್ಪ ಅಂತ ಹೇಳಿದ್ರೆ ಅವರು ಸೆಂಡ್ ಮಾಡಿದ್ರು ಕ್ರೆಡೆನ್ಸು, ಬ್ಲ್ಯಾಂಕ್ ಶೀಟು. ಅದನ್ನು ನಾನು ಆಫೀಸಲ್ಲಿ ಆ ಶೀಟನ್ನು ನಾನು PDF ಅಲ್ಲಿ ಇಂತೆಲ್ಲ ಪ್ರಿಂಟ್ಔಟ್ ತೊಗೊಂಡು ಅದರಲ್ಲೇ ನಾನು ಪ್ರಾಕ್ಟೀಸ್ ಮಾಡ್ತಿದ್ದೆ ಸುಮಾರಷ್ಟು. ಈಗಲೂ ಕೂಡ ಕೆಲವೊಂದು ಬ್ಲ್ಯಾಂಕ್ ಪೇಜ್ ಹಂಗೆ ಉಳ್ಕೊಂಡಿದೆ ಮನೆಯಲ್ಲಿ ಹಾಗೆ. ಸೊ PDF ಬೇಕಾದ್ರೆ ನಾನು ಈಗ ನೋಡ್ಕೊಳ್ಳಿ, ಆನ್ಸರ್ ಪೇಪರ್ಸ್ ಹೆಂಗಿದೆ ಈ ರೀಸೆಂಟಾಗಿ ಅದೆಲ್ಲ ಕೂಡ ನೋಡ್ಕೊಳ್ಳಿ. ಒಂದು ಲೈನಲ್ಲಿ ನೀವು ಪ್ಲ್ಯಾನ್ ಮಾಡ್ಕೊಳ್ಳಿ ನಿಮ್ಮ ಹ್ಯಾಂಡ್ ರೈಟಿಂಗ್ ಅಕಾರ್ಡಿಂಗ್ 5-6 ವರ್ಡ್ಸು ಒಂದು ಲೈನಲ್ಲಿ. ಅದೇ ರೀತಿ ಒಂದು 20 ಲೈನು ಒಂದು ಶೀಟ್ ಆಫ್ ಪೇಪರ್, ಅಥವಾ ಕಡಿಮೆ ಅಥವಾ ಜಾಸ್ತಿ ನಿಮ್ಮ ಹ್ಯಾಂಡ್ ರೈಟಿಂಗ್ ಮೇಲೆ. ಕೆಲವರು ತುಂಬ ದೊಡ್ಡ ಹ್ಯಾಂಡ್ ರೈಟಿಂಗ್ ಇರುತ್ತೆ, ಕೆಲವರು ತುಂಬ ಚಿಕ್ಕ ಹ್ಯಾಂಡ್ ರೈಟಿಂಗ್ ಇರುತ್ತೆ. ನೀವು ಎಷ್ಟೇ ಲೈನ್ಸ್ ಫಿಟ್ ಮಾಡಿದ್ರು ಕೂಡ ಈಸಿಯಾಗಿ ಅರ್ಥ ಆಗ್ತಿರುತ್ತೆ. ಅದನ್ನು ಗ್ಯಾಪಿಂಗ್ ನೋಡ್ಕೊಳ್ಳಿ, ಸ್ಪೇಸಿಂಗ್ ಅದೆಲ್ಲ ಕೂಡ ನೋಡ್ಕೊಳ್ಳಿ. ಆಮೇಲೆ ಯಾವುದೇ ವರ್ಡ್ಸ್ ಅಥವಾ ನೀವು ಸೆಂಟೆನ್ಸ್ಗಳನ್ನು ಸ್ಟಾರ್ಟ್ ಮಾಡಿದ್ರು ಕೂಡ ಇನಿಷಿಯಲಿ ಸೆಂಟೆನ್ಸ್ ಸ್ಟಾರ್ಟ್ ಮಾಡಿ ಕ್ಯಾಪಿಟಲ್ ಲೆಟ್ರು. ಅರ್ಥ ಆಯ್ತಲ್ವಾ? ನೇಮ್ ಆಫ್ ದ ಪರ್ಸನ್ ಬರೀಬೇಕಾದ್ರೆ ಸಿಟಿಗಳ ನೇಮು ಅದೆಲ್ಲ ಕೂಡ ನೋಡ್ಕೊಳ್ಳಿ, ಎಲ್ಲಿ ಕ್ಯಾಪಿಟಲ್ ಲೆಟರ್ ಸ್ಟಾರ್ಟ್ ಮಾಡಿ. ಯಾಕಂದರೆ ಇದೆಲ್ಲ ಮ್ಯಾಟ್ರ್ ಆಗುತ್ತೆ. ಅರ್ಥ ಆಯ್ತು? ನಿಮಗೆ ಗೊತ್ತಾಗದೇ ಇರ್ಬೋದು ಅದು, ಬಟ್ ಯಾರು ವ್ಯಾಲ್ಯೂಯೇಟ್ ಮಾಡ್ತಾರೆ ಅವ್ರಿಗೆ ಗೊತ್ತಾಗುತ್ತೆ. ಇದು ಒಂದು ಟಿಪ್ ನನ್ನ ಕಡೆಯಿಂದ. ಆಮೇಲೆ ತುಂಬ ಕ್ಲಮ್ಸಿ ಇದ್ರೆ ಸ್ಕ್ಯಾನ್ ಮಾಡಿ ಬರೀರಿ, ಅದನ್ನು ಸ್ಕ್ಯಾನ್ ಮಾಡಿ, ಪೇಪರ್ ಸ್ಕ್ಯಾನ್ ಮಾಡಿಬಿಟ್ಟು ನೀವು ಅದನ್ನೇನಿದೆ ಅದನ್ನು ತೋರಿಸಿ, ಒಂದು 4 ಜನಕ್ಕೆ ತೋರಿಸಿ. ಅರ್ಥ ಆಯ್ತಾ? ನಿಮ್ಮಲ್ಲೇ ತೋರಿಸಿ. ಅದು ಏನಿದೆ ಕ್ರಿಟಿಕ್ ಥರ ತಗೊಳ್ಳಿ, ಅದನ್ನು ಪಾಸಿಟಿವ್ ಆಗಿ ತಗೊಳ್ಳಿ. ಅರ್ಥ ಆಯ್ತಲ್ವಾ? ಅದು ಹೆಂಗೆ ನಿಮಗೆ ಅನಿಸ್ತಾ ಇದೆ, ಯಾವ ಕಲರ್ ಪೆನ್ ಇಂಕ್ ಚೆನ್ನಾಗಿ ಅನಿಸ್ತಾ ಇದೆಯಾ, ಅದು ಸ್ಕ್ಯಾನಿಂಗ್ ಅದು ಚೆನ್ನಾಗಿ ಬರ್ತಿದೆಯಾ, ಅರ್ಥ ಆಯ್ತಲ್ವಾ ನಿಮಗೆ? ಇದೆಲ್ಲ ಮ್ಯಾಟ್ರ್ ಆಗುತ್ತೆ. ಆಮೇಲೆ ಸೊ ನೀವು ಬಾಲ್ ಪೆನ್ ಯೂಸ್ ಮಾಡ್ತಿದ್ರೆ ನನ್ನ ಅಡ್ವೈಸ್ ಏನಂದರೆ ಸ್ವಲ್ಪ ರಬ್ಬರ್ ಗ್ರಿಪ್ ಇರೋದು ಯೂಸ್ ಮಾಡಿ. ಈಗೇನೋ ಓಕೆ ಫೈನ್, ಇದು ನೋಡಿ ಹಿಡಿದು ನಾನು ನೋಡಿ ಕೈನೇ ಹಿಂಗಾಗ್ಬಿಟ್ಟಿದೆ ಒಂಥರ ಪೆನ್ ಗ್ರಿಪ್ ಹಿಡಿದು ಜನರಲಿ. ಅದೇನಾಗ್ಬಿಡುತ್ತೆ 6 hours ಪರ್ ಡೇ ಇದೆಯಲ್ಲ ಸರ್, ಅದು ತುಂಬ ಕಷ್ಟ. ನೀವು ಬರೀ ಬ್ಲ್ಯಾಂಕ್ ಪೆನ್ ಇದ್ರೆ ಪ್ಲಾಸ್ಟಿಕ್ ಬಾಡಿ ಇದ್ದಾಗ ಪ್ಲಾಸ್ಟಿಕ್ ಬಾಡಿ ಹಿಡ್ಕೊಳ್ಳೋದು 6 hours ವೆರಿ ಡಿಫಿಕಲ್ಟ್. ಸ್ವಲ್ಪ ರಬ್ಬರ್ ಗ್ರಿಪ್ ಇದ್ರೆ ನಿಮಗೆ ಕುಷನ್ ಸಿಗುತ್ತೆ. ಫ್ಲೋ ಆಫ್ ದ ಪೆನ್ ಇದು ಕೂಡ ದೀಸ್ ಆರ್ ವೆರಿ ಸ್ಮಾಲ್ ಥಿಂಗ್ಸ್. ಇದು ತುಂಬ ಡಿಫ್ರೆನ್ಸ್ ಮಾಡುತ್ತೆ, ನೀವು ನೆನ್ಪಿಟ್ಕೊಳ್ಳಿ ನಿಮ್ಮ ಸ್ಟ್ರಾಟಜೀಸಲ್ಲಿ. ಆಮೇಲೆ ಆಸ್ ಎ ಟೋಲ್ಡ್ ಸ್ಕ್ಯಾನ್ ಮಾಡಿ ಅದನ್ನು ತೋರಿಸಿ, ಏನೇ ಚೇಂಜಸ್ ಇದ್ರೂ ಕೂಡ ಇರಲಿ. ಆಮೇಲೆ 8 papers ವಾಟ್ ಎವರ್ 8 papers ಐ ಟೋಲ್ಡ್ ಯು, ಆ ಸಾಫ್ಟ್ ಕಾಪಿ ನಿಮ್ಮ ತಲೆಯಲ್ಲಿ ಓದ್ತಾ ಇರಬೇಕು, ಯಾವಾಗಲೂ ಕೂಡ ಓಡ್ತಾ ಇರಬೇಕು. ಸೊ 10 questions ಅಥವಾ 15 questions ಅದೇನಿದೆ ಅದೆಲ್ಲದೂ ಕೂಡ ನೀವು ಆಲ್ಮೋಸ್ಟ್ ನೀವು ಅದನ್ನು ಎಡಿಟ್ ಮಾಡ್ತಾ ಇರಬೇಕು. ಸರ್ ಇಷ್ಟೇ ಸರ್, ಹೌ ಐ ಕ್ಯಾನ್ ಬಿ ಬೆಸ್ಟ್. ಸರ್ ವಿರಾಟ್ ಕೊಹ್ಲಿ 2010 11 ಇದ್ದಿದ್ದಕ್ಕೂ ವಿರಾಟ್ ಕೊಹ್ಲಿ 24 ಇದಕ್ಕೂ ಡಿಫ್ರೆನ್ಸ್ ಇದೆ. ಅರ್ಥ ಆಯ್ತಲ್ವಾ? ಬಟ್ ದ ಪೀಕ್ ಟೈಮ್ ಆಫ್ ವಿರಾಟ್ ಕೊಹ್ಲಿ ವಾಸ್ 2016 to 18 ಟೈಮ್ 19 ಟೈಮ್ ಇದೆಯಲ್ಲ, ಅದು ಬೆಸ್ಟ್ ಸ್ವೀಟ್ ಸ್ಪಾಟ್ ಅವ್ರದ್ದು.
ಅರ್ಥ ಆಯ್ತಲ್ಲ, ರನ್ ಮಷೀನ್ ಅಂತ ನಾವು ಹೇಳ್ತಿದ್ವಲ್ಲ ಹಾಗೆ. ಸೊ ನೀವು ಅದು ಸ್ವಲ್ಪ ನೀವು ಅದನ್ನು ಏನೇ ಒಂದು ಹ್ಯಾಂಡ್ ರೈಟಿಂಗು ಅಲ್ಟಿಮೇಟ್ಲಿ ಸ್ವಲ್ಪ ರೈಟಿಂಗ್ ಪ್ರಾಕ್ಟೀಸ್ ಮಾಡಿ ಸರ್. ಒಂದು ಹಾಫ್ ಎ ಪೇಜ್ ಪರ್ ಡೇ, ಎಷ್ಟೇ ಓದಿ ನೀವು ಹಾಫ್ ಎ ಪೇಜ್ ಪರ್ ಡೇ, 1 or 2 pages ಯಾವುದೋ ರ್ಯಾಂಡಮ್ ಟಾಪಿಕ್ ತೊಗೊಂಡು ಬರೆಯೋಕ್ಕೆ ಸ್ಟಾರ್ಟ್ ಮಾಡಿ ನೀವು. ಅದೇನಾಗುತ್ತೆ ಅಲ್ಟಿಮೇಟ್ಲಿ ನಿಮ್ಗೆ ಇರೋದೇ ನಿಮ್ದು ಎಕ್ಸಾಮ್ ರೈಟಿಂಗ್ ಸರ್. ನೀವು ಎಷ್ಟೇ ಓದ್ಬಿಟ್ರೆ ಬರೀಲಿಲ್ಲ ಅಂದರೆ ಅರ್ಥ ಆಯ್ತಲ್ವಾ. ಸೊ ಹಾಗಾಗಿ ಬಿ ಕೇರ್ಫುಲ್ ಅದೊಂದು ಸ್ವಲ್ಪ. ಆಮೇಲೆ ಆ್ಯಸ್ ಎ ಟೋಲ್ಡ್ ಯು ಮೆಂಟಲಿ ಬಿ ರೆಡಿ ಫಾರ್ ದೋಸ್ 4 days. ಅರ್ಥ ಆಯ್ತಲ್ವಾ. ತುಂಬ ಸ್ಟ್ರೈನ್ ಆಗುತ್ತೆ, ತುಂಬ ಅಂದರೆ ತುಂಬ ಸ್ಟ್ರೈನ್ ಆಗುತ್ತೆ. ನೀವು ಎಕ್ಸಾಮ್ ಬರೆದ್ಮೇಲೆ ಗೊತ್ತಾಗುತ್ತೆ ಏನು ಪೈನ್ ಅಂತ ಹೇಳಿ. ಅರ್ಥ ಆಯ್ತಲ್ವಾ. ಸೊ ನೀವು ಎಷ್ಟು ಮಂದಿಗೆ ಎಕ್ಸಾಸ್ಟ್ ಆಗಿಬಿಟ್ಟಿರುತ್ತೆ ಕಂಪ್ಲೀಟ್. ಐ ಆಮ್ ಟೆಲಿಂಗ್ ಬರೆಯೋರಿಗೆ ಹೇಳ್ತಿರೋದು ನಾನು. ಸೊ ಆರಾಮ ಕೆಲವರು ಇರ್ತಾರೆ, ಆರಾಮ್ ಬರ್ತಾರೆ ವಾಟ್ ಎವರ್ ಇಟ್ ಇಸ್. ಬಟ್ ತುಂಬ ಸ್ಟ್ರೆಸ್ ಕೊಟ್ಟು ಬರೆಯೋರು ಇರ್ತಾರೆ. ಅಂದರೆ ನನ್ನ ಸ್ಟ್ರಾಟಜಿ ಸರ್, ನಾನು ಆಲ್ ಇಂಡಿಯಾ 7th ರ್ಯಾಂಕರ್ CA ದಲ್ಲಿ, Group 1 ಗೋಲ್ಡ್ ಮೆಡಲಿಸ್ಟು. ಒಂದ್ಸಲಿ ಎಕ್ಸಾಮ್ ತೊಗೊಂಡ್ರೆ ಅದು ಫಿನಿಶ್ ಮಾಡೇ ಮಾಡ್ತೀನಿ ನಾನು. ಅದು ಯಾವುದೇ ಎಕ್ಸಾಮ್ ಇರ್ಬೋದು. ಜನರಲಿ ನಾನು ತೊಗೊಂಡಿರೋ ಟ್ರ್ಯಾಕ್ ರೆಕಾರ್ಡಲ್ಲಿ ಹಾಗೆ. ಸೊ ಈ ಎಕ್ಸಾಮು ಕೂಡ ಅಷ್ಟೇ. ನಾನು ಬರೆಯೋ ಮುಂಚೆ ನಾನು ಹೇಳಿದ್ದೆ ನನ್ನ ನೇಮು 4 or 5 ರ್ಯಾಂಕಲ್ಲಿ ಇರುತ್ತಂತ ನಮ್ಮ ಕೊಲೀಗ್ಸ್ ಆಫೀಸಲ್ಲಿ ಹೇಳೇ ಕೆಲವರು ಅಲ್ಲಿ ಧರ್ಮೇಂದ್ರ ಬಸವರಾಜ್ಗೆಲ್ಲ ಹೇಳಿ. ಬಟ್ ಎನಿ ಹೌ ಇಟ್ ಲ್ಯಾಂಡೆಡ್ ಇನ್ 14. ಐ ಆಮ್ ಹ್ಯಾಪಿ ವಿತ್ ವಾಟ್ ಎವರ್ ಇಟ್ ಇಸ್. ಲಿಸ್ಟಲ್ಲಿ ಇತ್ತು, ರೈಟ್. ಐ ಆಮ್ ಹ್ಯಾಪಿ ವಾಟ್ ಎವರ್ ಇತ್ತು ಆಗಿದ್ದು. ಸೊ ಹಾಗಾಗಿ ಸ್ವಲ್ಪ ಕೇರ್ಫುಲ್ ಇರಿ. ಆ ಮೆಂಟಲಿ 4 daysಗೆ ನೀವು ಎಕ್ಸಾಸ್ಟ್ ಆಗ್ದಂಗೆ ಈಗಲಿಂದ ರೆಡಿ ಇರಿ. ಅಂದರೆ 6 hours ರೈಟಿಂಗ್ ರೆಡಿ ಇರಿ ಅಂತ ಹೇಳ್ತಿರೋದು. 6 hours ರೈಟಿಂಗ್ ಫಾರ್ 4 continuous days. ನನಗೆ ಒಂದು ನಮ್ಮ ಅದೃಷ್ಟಕ್ಕೆ ಏನಾಯಿತು, ಒಂದಿನ 21, 22, 23, 24 ಇದ್ದಿದ್ದು 22 ಎಕ್ಸಾಮ್ ಗಾಟ್ ಪೋಸ್ಟ್ಪೋರ್ಡ್. ಹಾಗಾಗಿ ಕನ್ನಡ ಇಂಗ್ಲೀಷ್ ಆದ ಕೂಡಲೇ ಕೈಯೆಲ್ಲ ನೋಡ್ತಾ ಇದ್ದು, ಸ್ಪ್ರೇ ಎಲ್ಲ ಹೊಡ್ಕೊಂಡು ಒಂದು ದಿವಸ ರಿಲ್ಯಾಕ್ಸ್ ಮಾಡ್ಕೊಂಡ್ವಿ. ಅರ್ಥ ಆಯ್ತಲ್ವಾ. ಅದು ಕನ್ನಡ ಇಂಗ್ಲೀಷ್ ಇದ್ದಿದ್ದಕ್ಕೆ ಒಳ್ಳೇದಾಯಿತು. ನಿಮ್ಗೆ ಆ್ಯಕ್ಚುಲಿ ಕನ್ನಡ ಇಂಗ್ಲೀಷ್ ಫಸ್ಟ್ ಇರೋದಕ್ಕೆ ಒಳ್ಳೇದು. ಯಾಕಂದರೆ ಬೇಕಾಗಿರೋದು 35 ಅಗ್ರಿಗೇಟ್, 35% ಅಗ್ರಿಗೇಟ್. ಅಲ್ಲೊಂದು ಸ್ವಲ್ಪ ಟ್ರಯಲ್ ಆ್ಯಂಡ್ ಎರರ್ ಆಗುತ್ತೆ ನಿಮ್ಮ ರೈಟಿಂಗ್ ಎಲ್ಲ ಕಂಪ್ಲೀಟಾಗಿ. ಸೊ ವಿಲ್ ಬಿ ರೆಡಿ ಫಾರ್ ದ ನೆಕ್ಸ್ಟ್ GS ಪೇಪರ್. ಹಾಗಾಗಿ ಇದೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಯಾವ ಪೆನ್ ಇಂಕು ಅದನ್ನು ಸ್ವಲ್ಪ ಕೇರ್ಫುಲ್ ಇರಿ. ಸ್ಕ್ಯಾನ್ ಮಾಡ್ಬೇಕಾದ್ರೆ ಹೇಗೆ ಬರುತ್ತೆ, ಸ್ವಲ್ಪ ಡಾರ್ಕಾಗಿ ಮೂಡಿದ್ರೆ ಒಳ್ಳೇದು. ನಾನು ಸೆಲೋ ಗ್ರಿಪ್ಪರ್ ಯೂಸ್ ಮಾಡ್ತಾ ಇದ್ದೆ. ಯಾಕಂದ್ರೆ ನನ್ನ ಹ್ಯಾಂಡ್ ರೈಟಿಂಗ್ ಅದೇ ಸೂಟ್ ಆಗ್ತಿದ್ದು. ತುಂಬ ಲೈಟಾಗಿ ಬರೆಯುತ್ತದು. ಈಗ ನನಗೆ ಅನ್ಸುತ್ತೆ ಅದನ್ನು ಯೂಸ್ ಮಾಡಬಾರ್ದಿತ್ತು, ಸ್ವಲ್ಪ ಡಾರ್ಕರ್ ಕಲರ್ ಯೂಸ್ ಮಾಡ್ಬೋದು. ಸೊ ನೀವು ತುಂಬ ಟ್ರಯಲ್ ಆ್ಯಂಡ್ ಎರರ್ ಮಾಡಿ ಸಪ್ನಾ ಬುಕ್ ಹೌಸ್ ಹೋಗಿ, ಅಲ್ಲಿ ಸುಮಾರು ಪೆನ್ಸ್ಗಳಿರುತ್ತೆ. ಸೊ ಇದೆಲ್ಲ ನಿಮಗೆ ಸಿಲಿ ಅನ್ಸ್ಬೋದು ಸರ್, ಇದು ಮ್ಯಾಟರ್ಸು. ಅರ್ಥ ಆಯ್ತಾ. ಈಗ ಇದು ವರ್ಡಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡೋದು ಅಥವಾ ಪ್ರಿಲಿಮ್ಸಲ್ಲಿ ಟಿಕ್ ಮಾಡೋದಲ್ಲ, ಇದು ರೈಟಿಂಗ್ ಇರೋದು ಅಲ್ಟಿಮೇಟ್ಲಿ. ಆ್ಯಂಡ್ ಇವ್ರ ಆನ್ಸರ್ ಪೇಪರ್ ಯಾರು ಫಿಸಿಕಲ್ ನೋಡೋಲ್ಲ, ಎಲ್ಲ ಸ್ಕ್ಯಾನ್ಡ್ ಇರುತ್ತೆ. ಸೊ ಹಾಗಾಗಿ ಇದಕ್ಕೆ ನೀವು ರೆಡಿಯಾಗಿರಿ ಅಂತ ಹೇಳ್ತಿರೋದು. ಇನಿಷಿಯಲ್ 5 minutes ಸ್ಟಾರ್ಟಿಂಗ್ ಪೇಪರ್ ಕೊಟ್ಟಾಗ ಅದನ್ನು ನೀಟಾಗಿ ಅನಲೈಸ್ ಮಾಡಿ. ಡೋಂಟ್ ರಶ್. 5-10 ನಿಮಿಷ ಟೈಮ್ ತೊಗೊಳ್ಳಿ, ತೊಂದರೆ ಇಲ್ಲ. 5-10 ನಿಮಿಷ ಟೈಮ್ ತೊಗೊಂಡು ಅನಲೈಸ್ ಕ್ವೆಶನ್ ಏನು ಕೇಳಿದ್ದಾರೆ ನೀವೇನು ಮಾಡಿ. ಸುಮ್ಮನೆ ಡಿವಿಡೆಂಡ್ ಪಾಲಿಸಿ ಸುಮ್ಮನೆ ಬ್ಲ್ಯಾಂಕ್ ಜಸ್ಟ್ ಶೂಟ್ ಮಾಡೋದಲ್ಲ. ಡಿವಿಡೆಂಡ್ ಪಾಲಿಸಿಯಲ್ಲಿ ಏನು ಕೊಟ್ಟು ಅನಲೈಸ್ ಮಾಡ್ಕೊಳ್ಳಿ. ಅನಲೈಸ್ ಮಾಡಿಕೊಂಡು ಸೊ ನೀವು ಏನು ಆನ್ಸರ್ ಮಾಡಬೇಕಾದ್ರೆ ನಿಮ್ಗೆ ಗೊತ್ತಿರೋಂಥ ಆನ್ಸರ್ಸಲ್ಲಿ. ಆಮೇಲೆ ಯಾವುದು ನಿಮಗೆ ಆನ್ಸರ್ ಪೇಪರ್ ಬುಕ್ಲೆಟ್ ಫಿಕ್ಸ್ಡು. BCom ಏನಾಗ್ತಿತ್ತು ನಮಗೆ, BCom ನೀವು ಸೀರಿಯಲ್ ಯಾವ್ದಾದ್ರು ಬರುತ್ತೆ ಬರ್ಕೊಂಡು ಹೋಗ್ತೀರಿ. ಅಂದರೆ ಇನಿಷಿಯಲಿ ಚೆನ್ನಾಗಿ ಗೊತ್ತಿರೋ ಹಂಗೆ. ಇಲ್ಲ ಹಂಗಲ್ಲ, ಎಲ್ಲ ಕೂಡ ಆಲ್ರೆಡಿ ಫಿಕ್ಸ್ಡ್ ಇರುತ್ತೆ. ಹಾಗಾಗಿ ನಿಮ್ಗೆ ಯಾವ್ದು ಚೆನ್ನಾಗಿ ಗೊತ್ತಿದೆ ಬರ್ಕೊಂಡು ಬನ್ನಿ. ಅರ್ಥ ಆಯ್ತಲ್ಲ. ಹಾಗಂತ ತುಂಬ ಚೆನ್ನಾಗಿ ಗೊತ್ತಿದೆ ಅದನ್ನೇ ಬರೀತಾ ಕೂತ್ಬೇಡಿ. ವರ್ಡ್ ಲಿಮಿಟ್ಸ್ ಇರುತ್ತೆ, ಟೈಮ್ ಲಿಮಿಟ್. ಎಷ್ಟು ನಿಮಿಷ ಇದೆ ಸರ್ ಟೋಟಲಿ? 3 hours. ಎಷ್ಟು ನಿಮಿಷ ಆಯಿತು? 180. ಎಷ್ಟು ಮಾರ್ಕ್ಸಿಗೆ ಬರೀತಿದ್ದೀರಾ? 300. ಅರ್ಥ ಆಯ್ತಲ್ವಾ. 300 marks ಡಿವೈಡೆಡ್ ಬೈ 180 ಎಷ್ಟಾಗುತ್ತೆ? 300 marks ಡಿವೈಡ್ ಬೈ 180 ಮಾಡಿದ್ರೆ ಎಷ್ಟಾಗುತ್ತೆ? ಫಾರ್ ಎವ್ರಿ 1 minute ಯು ಹ್ಯಾವ್ ಟು ಕವರ್ 1.66 marks. ಅರ್ಥ ಆಯ್ತಲ್ವಾ. ಇನ್ ಸಿಂಪಲ್ ಸ್ಟ್ರಾಟಜಿ ಅಂದರೆ 10 ನಿಮಿಷ ನೀವು ಟೈಮ್ ಬರೆದ್ರೆ 16 marks ಕವರ್ ಆಗಿರಬೇಕು. 16-17 marks ಮಿನಿಮಮ್. ಸೊ ಅಷ್ಟು ನೀವು ಮಾಡೋಕ್ಕಾಗಲ್ಲ. ಪ್ರಿಪ್ರೇಷನ್ ಟೈಮಲ್ಲಿ 10 ನಿಮಿಷ ಬಫರ್ ಬಿಡಿ. ಸೊ ಯು ಪ್ರಿಪೇರ್ ಫಾರ್ ಹೌ ಮಚ್? 170 marks. ನೀವು ಪ್ರಿಪೇರ್ ಆಗಬೇಕಾದ್ರೆ ನೀವು ಕ್ರಿಟಿಕಲ್ ಪ್ರಿಪೇರ್ ಆಗಿ 160 minutesಗೆ ನೀವು ರೆಡಿಯಾಗಿ. ಅರ್ಥ ಆಯ್ತಲ್ವಾ. 160 minutesಲ್ಲಿ ಯು ಆರ್ ಗೋಯಿಂಗ್ ಟು ಫಿನಿಶ್ ದ ಪೇಪರ್ ಅಂತೇಳಿ ರೆಡಿಯಾಗಿ. ನೀವು 20 minutes ನಿಮಗೆ, ಅದು ಬೇರೆಯವರಿಗಲ್ಲ. ಸೊ ಅಟ್ಲೀಸ್ಟ್ ಒಂದು 5 minutes ನಿಮ್ಮ ಆನ್ಸರ್ ಪೇಪರ್ ಅಥವಾ 10 minutes ನೀವು ಮತ್ತೆ ಇನ್ನೊಮ್ಮೆ ಕರೆಕ್ಷನ್ ಮಾಡಂಗೆ ಇಟ್ಕೊಳ್ಳಿ. ಅರ್ಥ ಆಯ್ತು. ಇದಕ್ಕೆಲ್ಲ ಸ್ಪೀಡ್ ಬೇಕಾಗುತ್ತೆ, ಅದು ನೆನ್ಪಿಟ್ಕೊಳ್ಳಿ. ಕನ್ನಡ ಆರ್ ಇಂಗ್ಲೀಷ್ ನಿಮಗೆ ಗೊತ್ತೇ ಇದೆ. ಸೊ ಕೆಲವರು ಕೇಳ್ತಿರ್ತಾರೆ ಸರ್ ಇದು ಕನ್ನಡದಲ್ಲಿ GS ಕನ್ನಡದಲ್ಲಿ ಬರೋದು, ಇದು ಇಂಗ್ಲೀಷ್ ಇಲ್ಲ. ಹಾಗಿಲ್ಲ, ಕನ್ನಡ ಅಥವಾ ಇಂಗ್ಲೀಷ್ ಒಂದೇ. ಅರ್ಥ ಆಯ್ತಲ್ಲ. ನೀವು ಏನು ಚೂಸ್ ಮಾಡ್ತೀರಾ, ಮೇನ್ಸ್ ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ಏನು ಚೂಸ್ ಮಾಡ್ತೀರಲ್ಲ, ದ ಸೇಮ್ ಥಿಂಗ್ ಹೋಲ್ಡ್ಸ್ ಗುಡ್. ಅರ್ಥ ಆಯ್ತಲ್ವ ನಿಮಗೆ. ಸೊ ಕನ್ನಡ ಅಂದರೆ ಎಲ್ಲ ಕನ್ನಡ, ಇಂಗ್ಲೀಷ್ ಅಂದರೆ ಎಲ್ಲ ಪೇಪರ್ಸ್ ಇಂಗ್ಲೀಷ್, ಲ್ಯಾಂಗ್ವೇಜ್ ಬಿಟ್ಟು. ಅರ್ಥ ಆಯ್ತಲ್ವಾ. ಸೊ ಇದು ನೆನ್ಪಿಟ್ಕೊಳ್ಳಿ. ನಿಮ್ಗೇನು ನಿಮ್ಮ ಸ್ಟ್ರೆಂತ್ ಮೇಲೆ ನಮ್ಮ ಬ್ಯಾಚಲ್ಲಿ 52 ಜನದಲ್ಲಿ 2 ಮಾತ್ರ ಕನ್ನಡ. ಐ ಥಿಂಕ್ ನನ್ನ ಬ್ಯಾಕ್ಗ್ರೌಂಡ್ ನಮ್ಗೆ ಗೊತ್ತಿರೋ ಹಂಗೆ. ಇನ್ನೆಲ್ಲ ಆಲ್ಮೋಸ್ಟ್ 50 ಜನ ಕೂಡ ಇಂಗ್ಲೀಷ್. ನಾವು ಯು ಡಿಸೈಡ್ ವಾಟ್ ಯು ವಾಂಟ್ ಟು ಡೂ. ಐ ಆಮ್ ನಾಟ್ ಡಿಸ್ಕರೇಜಿಂಗ್ ಕನ್ನಡ ಪೀಪಲ್. ಕನ್ನಡದಲ್ಲಿ ಏನು ಪ್ರಾಬ್ಲಮ್ ಅಂದರೆ ಮೆಟೀರಿಯಲ್ ಸಿಗಲ್ಲ ಸರ್. ತುಂಬ ವಾಸ್ಟ್ ಪ್ರಿಪ್ರೇಷನ್ ಮಾಡಬೇಕಿಲ್ಲಿ. ಅದು ಮೆಟೀರಿಯಲ್ಸ್ ಕರೆಕ್ಟ್ ಸಿಗಲ್ಲ ನಿಮಗೆ, ಅವೈಲಬಲ್ ರಿಸೋರ್ಸ್ಗಳು ಹೇಳ್ತಿರೋದು. ಸೊ ಹಾಗಾಗಿ ಸ್ವಲ್ಪ ನೋಡ್ಕೊಳ್ಳಿ. ನಿಮ್ಮ ಮೊದಲೇ ಸ್ವಲ್ಪ ಯಾರು ಪ್ರಿಪೇರ್ ಆಗಿರ್ತಾರೆ ಹಾಗೆಲ್ಲ ನೋಡಿಕೊಂಡು ಯು ಜಸ್ಟ್ ಅರೈವ್.
ಡೈರೀಸ್ ಪ್ಲಾನ್ ಮಾಡ್ಕೊಳ್ಳಿ ಚೆನ್ನಾಗಿ, ಡೈಲಿ ಬೇಸಿಸಲ್ಲಿ. ಐ ಥಿಂಕ್ ಪ್ರಿಲಿಮ್ಸ್ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ, ಒಂದು ಡೈರಿ ಮೇಂಟೈನ್ ಮಾಡ್ಕೊಳ್ಳಿ, ಅದ್ರ ಪ್ರಕಾರ ನಿಮ್ಮ ಪ್ಲಾನಿಂಗ್ ಎಲ್ಲ ಚೆನ್ನಾಗಿ ಮಾಡ್ಕೊಳ್ಳಿ. ಡನ್. ಆಮೇಲೆ ಈ ಎಲ್ಲೆಲ್ಲಿ ನಿಮಗೆ ಸಾಧ್ಯವಾಗುತ್ತೆ ನಿಮ್ಮ ಓನ್ ನೋಟ್ಸ್ ಮಾಡ್ತೀರಾ ಮಾಡಿ, ಅರ್ಥ ಆಯ್ತಾ, ಅದು ಕ್ರಿಸ್ಪ್ ಮಾಡ್ತೀರಾ ಮಾಡಿ. ಬಟ್ ಯಾವುದೋ ಒಂದು ಪ್ರಿಂಟೆಡ್ ನೋಟ್ಸನ್ನೇ ಓದ್ಬಿಟ್ಟು ಟೈಮ್ ವೇಸ್ಟ್ ಮಾಡಬೇಡಿ. ಅದು ನಿಮಗೆ ನೀವು ಚೆನ್ನಾಗಿ ಅದನ್ನು ರೀಡಿಂಗ್ ಕೊಡಬೇಕು. ಪ್ರಿಂಟೆಡ್ ನೋಟ್ಸ್ ಓದಿ ಬೇಡ ಅಂತಿಲ್ಲ, ಬಟ್ ಎಲ್ಲದನ್ನು ಅದೇ ಸ್ಟ್ರಾಟಜಿ ಅಡಾಪ್ಟ್ ಮಾಡಬೇಡಿ, ಅರ್ಥ ಆಯ್ತಲ್ವಾ. ನಿಮ್ಮ ಓನ್ ನೋಟ್ಸ್ ಮಾಡಕ್ಕೆ ನೋಡಿ. ಬುಕ್ಸಲ್ಲೇ ನನ್ನ ಪ್ರಕಾರ ಟೈಮ್ ಇದ್ದರೆ ಬುಕ್ಸನ್ನೇ ಓದ್ಬಿಟ್ಟು ಅಲ್ಲೇ ನೀವು ಅರ್ಥ ಮಾಡ್ಕೊಂಡು ಅದನ್ನು ಅಲ್ಲೇ ಪೇಸ್ಟ್ ಮಾಡ್ತಾ ಬನ್ನಿ. ಮೇನ್ ಪಾಯಿಂಟ್ಸ್ ನಿಮ್ಮ ತಲೆಯಲ್ಲಿರಲಿ, ಅರ್ಥ ಆಯ್ತಲ್ವಾ. ಯಾವಾಗ ನೀವು ಫ್ರೀ ಇರ್ತೀರೋ ಸ್ವಲ್ಪ ರಿವಿಷನ್ ಮಾಡ್ತಾನೆ ಇರಬೇಕು, ಅದು ತುಂಬ ಕೀ. ಸುಮಾರು ಜನ ರಿವಿಷನ್ಸ್ ಮಾಡೋದಿಲ್ಲ. ಸೊ ಬೆಳಗ್ಗೆ ಎದ್ದು ಕೂಡಲೇ ಒಂದಿಷ್ಟು ನಿಮಿಷ ರಿವಿಷನ್, ಅಥವಾ ನೈಟ್ ಮಲಗೋಕ್ಕಿಂತ ಮುಂಚೆ ರಿವಿಷನ್ಸ್, ಇದನ್ನೆಲ್ಲ ನೋಡ್ಕೊಳ್ಳಿ. ಸೊ ಫಾರ್ಮುಲಾಸ್ ಎಲ್ಲ ಕೂಡ ನೋಡ್ಕೊಳ್ಳಿ. ಆಮೇಲೆ ಇಷ್ಟೇ ನಾನು ಹೇಳೋದು, ಸಿಲೆಬಸ್ ಬೇಸ್ಡ್ ಮೇಲೆ ನೋಡಿ. ಚಾಪ್ಟರ್ ಈಗ ಸಪೋಸ್ 8 ಅಂದರೆ ಈಗ ಇದರಲ್ಲಿ ಒಂದೊಂದು ಪಾಯಿಂಟ್ಗೂ ಕೂಡ ನೀವು ನೋಟ್ ಸ್ಟಡಿ ಮಾಡಕ್ಕೆ ನೋಡಿ. ಯಾವ್ದು ಇಂಪಾರ್ಟೆಂಟ್ ಅನ್ಸುತ್ತೆ ನಿಮಗೆ ಅದ್ರ ರಿಲೇಟ್ ಒಂದೊಂದಕ್ಕೂ ಕೂಡ ಒಂದು, ಅದು ಪ್ರಿಂಟ್ಔಟೇ ಇರ್ಬೋದು, ಅರ್ಥ ಆಯ್ತಲ್ವಾ, ನಿಮ್ಮ ಹ್ಯಾಂಡ್ ರೈಟಿಂಗೇ ಇರ್ಬೋದು ಅಥವಾ ಬುಕ್ಸೇ ಆಗಿರ್ಬೋದು, ಅದಕ್ಕೆ ನೋಟ್ಸ್ ಇದೆಯಾ ನೋಡ್ಕೊಳ್ಳಿ. ಇದು ಬರ್ಬೋದು. ಪ್ರಿಪೇರಿಂಗಲ್ಲಿ ಸ್ಟ್ರಾಟಜಿ ಇಷ್ಟೇ, ಬಿ ಪೆಸಿಮಿಸ್ಟಿಕ್ ವೈಲ್ ಪ್ರಿಪೇರಿಂಗ್. ಪ್ರಿಪೇರ್ ಆಗ್ಬೇಕಾದ್ರೆ ತುಂಬ ಪೆಸಿಮಿಸ್ಟಿಕ್ ಪ್ರಿಪೇರ್ ಆಗಬೇಕು, ಇದು ಬರುತ್ತೆ ಅಂತ ಹೇಳಿ. ಬಟ್ ಎಕ್ಸಾಮ್ ಬರೆಯೋ ಟೈಮಲ್ಲಿ ಎಕ್ಸಾಮಿನೇಷನ್ ಲಾಸ್ಟ್ 1 ವೀಕ್ ಇರ್ಬೇಕಾದ್ರೆ ಯು ಹ್ಯಾವ್ ಟು ಟರ್ನ್ ಆಪ್ಟಿಮಿಸ್ಟ್. ಯಾಕಂದರೆ ಇದು ಫನಲ್ ಇದ್ದಂಗೆ. ಫನಲ್ ಅಂದ್ರೆ ಗೊತ್ತಲ್ವಾ, ಏನು ಕನ್ನಡದಲ್ಲಿ ಆಳ್ಕೆ ಅಂತ ಏನು ಕರಿತೀವಿ. ಈಗ ನೀವು ಒಂಥರ ಫನಲಲ್ಲಿ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಇದ್ದೀರಾ, 4 months ಅಥವಾ ವಾಟ್ ಎವರ್ ಇಟ್ ಈಸ್. ಸೊ ಹೋಗ್ತಾ ಏನಾಗುತ್ತೆ, ಹೀಗೆ ಬರುತ್ತಲ್ವಾ ಅದು ಲಾಳಕೆ, ಅರ್ಥ ಆಯ್ತಲ್ವಾ. ಸೊ ಅದು ತುಂಬ ಕ್ರೂಷಿಯಲ್ ಟೈಮ್. ಆ ಲಾಸ್ಟ್ 1.5 months ಅಥವಾ 1 month ಏನಿದೆಯಲ್ಲ ಮ್ಯಾನೇಜಿಂಗ್, ನೀವು ಮೆಂಟಲಿ ಏನು ಮ್ಯಾನೇಜಿಂಗ್ ಇದೆಯಲ್ಲ, ಇದೆಲ್ಲ ಕೂಡ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಅರ್ಥ ಆಯ್ತಲ್ವಾ. ಸೊ ನಿಮ್ಮ ಮೆಂಟಲ್ ಹೆಲ್ತ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಚೆನ್ನಾಗಿ ಇಟ್ಕೋಬೇಕಾಗತ್ತೆ. ಸೊ ಅದಕ್ಕೆ ಒಳ್ಳೆ ಸ್ಲೀಪ್ ಬೇಕು ಸರ್. 6.5 hours ಮಲ್ಕೊಳ್ಳಿ ಸರ್. ನೀವು 4 hours ಮಲ್ಕೊಳ್ಳೋದು, 3 hours ಮಲ್ಕೊಳ್ಳೋದು, ಇಟ್ಸ್ ಅಪ್ ಟು ಯು. ಒನ್ಸ್ ಅಗೇನ್ ವಾಟ್ ಎವರ್ ಇಟ್ ಈಸ್, ನಾವು ಮಾಡಿ, ತೊಂದರೆ ಇಲ್ಲ. ಬಟ್ ನಾನು ಹೇಳೋದು ಐಡಿಯಲಿ 6.5 hours 7 hours ಮಲ್ಕೋಬೋದು, ತೊಂದರೆ ಇಲ್ಲ. ಅಲ್ಟಿಮೇಟ್ಲಿ ನೀವು ಎಷ್ಟೊತ್ತು ಓದ್ರಿ ಇಂಪಾರ್ಟೆಂಟ್ ಅಲ್ಲ ಸರ್, ನೀವು ಏನು ಕವರ್ ಮಾಡಿದ್ರಿ, ಎಷ್ಟು ನೀವು ಗ್ರಾಸ್ ಮಾಡ್ಕೊಂಡಿದ್ದೀರಾ. ಸರ್ ವೀರೇಂದ್ರ ಸೆಹ್ವಾಗ್ 10 hours ಆಡೋದು ಒಂದೇ, ಚತೀಶ್ವರ್ ಪೂಜಾರ ಒಂದು ಫುಲ್ ಡೇ ಆಡೋದು ಒಂದೇ, ಇದು ನಾನು ಹೇಳಿದ್ದೀನಿ ಮುಂಚೆನೂ ಕೂಡ. ಇಟ್ ಈಸ್ ನಾಟ್ ಇಂಪಾರ್ಟೆಂಟ್ ಹೌ ಮೆನಿ hours ಯು ಸ್ಯಾಟ್. ನೀವು ಸುಮ್ಮನೆ 12 ಗಂಟೆ 14 ಗಂಟೆ ಕುತ್ಕೊಂಡು ಇನ್ಎಫೆಕ್ಟಿವ್ ಇದ್ದರೆ ವಾಟ್ ಇಸ್ ದ ಪಾಯಿಂಟ್. ಚೆನ್ನಾಗಿ ನಿದ್ದೆ ಮಾಡಿ, ಒಳ್ಳೆ ಊಟ ಮಾಡಿ. ಒಳ್ಳೆ ಊಟ ಅಂದರೆ ತುಂಬ ಅತಿಯಾಗಲ್ಲ, ಲಿಮಿಟೆಡ್ ಆಗಿ, ಅರ್ಥ ಆಯ್ತಲ್ವಾ. ಎಷ್ಟು ಬೇಕು ನ್ಯೂಟ್ರಿಷಸ್ ಫುಡ್ ಇರಬೇಕಾಗತ್ತೆ. ಆಮೇಲೆ ಸೊ ನಾವೆಲ್ಲ ಸ್ವಲ್ಪ, ನಾನು ಇದರಲ್ಲ ಸ್ವಲ್ಪ ಪರ್ಟಿಕ್ಯುಲರ್, ಈಗಲೇ ಅಂತಲ್ಲ, ನನ್ನ CA ಜರ್ನಿನ ಆಗಿದೆ ಹಾಗೆ. ಹಾಟ್ ವಾಟರ್ಸ್ ಅನ್ನೋದು ಸ್ವಲ್ಪ ಎಕ್ಸಾಮಿನೇಷನ್ ಮುಂಚೆ ಸ್ವಲ್ಪ ಹಾಟ್ ವಾಟರ್ ತೊಗೊಂಡ್ರೆ ಡೈಜೆಷನ್ ಚೆನ್ನಾಗುತ್ತೆ, ಅರ್ಥ ಆಯ್ತಲ್ವಾ. ಆಮೇಲೆ ಕೆಲವರು ತುಂಬ ನೈಟ್ ಓದೋ ಸ್ಟ್ರಾಟಜಿ, ಬೆಳಗ್ಗೆ ಓದೋ ಸ್ಟ್ರಾಟಜಿ, ಅಡಾಪ್ಟ್ ವಾಟ್ ಎವರ್ ಸ್ಟ್ರಾಟಜಿ ಅಡಾಪ್ಟ್. ನಂದು ಬೆಳಗ್ಗೆ ಓದೋ ಸ್ಟ್ರಾಟಜಿ, CA ಎಂಟರ್ ತನಕ ಬೆಳಗ್ಗೆ ಓದೋ ಸ್ಟ್ರಾಟಜಿ, CA ಫೈನಲ್ ನೈಟ್ ಓದೋ ಸ್ಟ್ರಾಟಜಿ. ಯಾಕಂದ್ರೆ ಆರ್ಟಿಕಲ್ಶಿಪ್ ಮಾಡಬೇಕಾದ್ರೆ ಟೈಮ್ ಸಿಗ್ತಿರಲಿಲ್ಲ, ಟ್ರೈನಿಂಗ್ ಎಲ್ಲ. ಸೊ ಹಾಗಾಗಿ ದಟ್ ಇಸ್ ವಾಟ್ ಐಮ್ ಸೇಯಿಂಗ್. ನಿಮ್ಮ ಸ್ಟ್ರಾಟಜಿ ನಿಮ್ಮ ಕೈ ಹಿಡಿಬೇಕು, ಅದನ್ನು ಪ್ಲಾನ್ ಮಾಡ್ಕೊಳ್ಳಿ. ಸೊ ಮಿನಿಮಮ್ ಕನ್ಸಿಸ್ಟೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್. ಒಂದು 5-6 hours ಸ್ಟಡೀಸ್ ಆಗಬೇಕು. ಕೆಲವೊಮ್ಮೆ ಆಗೋದಿಲ್ಲ, ಅಲ್ಲೆಲ್ಲ ಹೊರಗಡೆ ಹೋಗಿರ್ತೀರಾ, 2-3 hours ಆಗುತ್ತೆ. ಯು ಎನ್ಶೂರ್ ದಟ್ ಸಮಥಿಂಗ್ ಇಸ್ ಅಟ್ಲೀಸ್ಟ್ ಪ್ರೋಗ್ರೆಸಿಂಗ್ ಡೈಲಿ ಬೇಸಿಸಲ್ಲಿ. ಒಂದು 15 days ಆದ್ಮೇಲೆ ಏನಾಗ್ಬಿಡುತ್ತೆ, ಓದಿದ್ದೆಲ್ಲ ಮರ್ತೋದಂಗೆ ಆಗುತ್ತೆ, ಅರ್ಥ ಆಯ್ತಲ್ವಾ. ಸೊ ಅದನ್ನ ರಿಪೀಟೆಡ್ ರಿವಿಷನ್ ಇಸ್ ವೆರಿ ಇಂಪಾರ್ಟೆಂಟ್. ಆ ಕಾನ್ಫಿಡೆನ್ಸ್ ಇಟ್ಕೊಂಡು ಮುಂದೆ ಹೋಗೋದಿಲ್ಲ. ಹಾಗಾಗಿ ಪ್ಯಾರಲಲ್ಲಿ ಎಲ್ಲದನ್ನು ರೆಡಿಯಾಗಿ ಅಂತ ಹೇಳ್ತೀರಿ. GS ಅಲ್ಲೂ ಪ್ಯಾರಲ್ ರೆಡಿ ಆಗ್ತೀರಿ, ಅರ್ಥ ಆಯ್ತಲ್ವಾ. ಪೇಪರ್ 5 ಪೇಪರ್ 6 ಪೇಪರ್ 7 ಮತ್ತು ಪೇಪರ್ 8. ಆಸ್ ಐ ಟೋಲ್ಡ್ ಯು, ಪೇಪರ್ 8 ಇಸ್ ವೆರಿ ಈಸಿ, ಯು ಕ್ಯಾನ್ ಫಿನಿಶ್ ಇಟ್ ಆಫ್ ವೆರಿ ಅರ್ಲಿ, ಅರ್ಥ ಆಯ್ತಲ್ವಾ. ಸೊ ಒಂದು ಪೇಪರ್ ನಿಮಗೆ ಆಲ್ಮೋಸ್ಟ್ 300 marksಗೆ 220 ಹಂಗೆಲ್ಲ ಬಂದ್ಬಿಡ್ತಂದ್ರೆ, ಸೊ ನಿಮಗೆ ತುಂಬ ಹೆಲ್ಪ್ ಮಾಡಿಬಿಡುತ್ತೆ ಅದು, ರೈಟ್. ಯಾಕಂದ್ರೆ ಇಲ್ಲಿ ಪುಲ್ ಔಟ್ ನಿಮ್ಮ ಒಂದು ಸ್ಕೋರನ್ನು ಅದು ತುಂಬ ತಗೊಂಡು ಹೋಗುತ್ತೆ, ಅರ್ಥ ಆಯ್ತಲ್ವಾ. ಮತ್ತೇನೋ ಡೌಟ್ಸ್ ಇದೆಯಾ, ಏನು ಸ್ಪೆಸಿಫಿಕ್ ಆಗಿ? ಇಲ್ಲ ಅಲ್ವಾ? ಓಕೆ. ಸೊ ನಾವು ಅದರ್ಸ್ ವಿಲ್ ಸ್ಪೀಕ್ ಸರ್. ಮತ್ತೆ ಥ್ಯಾಂಕ್ ಯು. ಏನೋ ಡೌಟ್ಸ್ ಇದೆಯಾ ಮತ್ತೆ? ಲಾಸ್ಟ್ ಟೈಮ್ ನನಗೆ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್ ಕಂಪ್ಯೂಟರ್ ಫಂಡಮೆಂಟಲ್ ಮೆಟೀರಿಯಲ್ ಸಿಕ್ಕಿಲ್ಲ, ಅದನ್ನ ಹೇಳ್ತೀರಾ ಸರ್? ನಾನು ಒಂದು ವಿಡಿಯೋ ಇದೆ ಯೂಟ್ಯೂಬಲ್ಲಿ ನಿಮ್ಗೆ ಇರುತ್ತೆ, ಅದ್ರಲ್ಲಿ ನೋಡಿ ನಾನು ಆಥರ್ಸ್ ಸಮೇತ ಹೇಳಿದ್ದೀನಿ ಕೆಲವೊಂದಕ್ಕೆಲ್ಲ. ಸೊ ಇದರಲ್ಲಿ ಇದೆ, ಅದು ನೋಡಿ. ಇ-ಕಾಮರ್ಸ್ ಮತ್ತು ತುಂಬ ಹ್ಯಾಂಡಿ ಬುಕ್ ಇದೆ ಸರ್, ಅದು ತುಂಬ ಚೆನ್ನಾಗಿದೆ ಬುಕ್ ಅದು. ಸೊ ಅದನ್ನು ಮಾಡ್ಕೊಳ್ಳಿ ಸರ್, ಇಂಡಿವಿಜುವಲ್ ಟಾಪಿಕ್ಸಲ್ಲಿ ಮಾಡ್ತಾ ಹೋಗಿ, ಆಗುತ್ತೆ. ಡನ್. ನೀವೇನು ಮಾಡಿ, ಒಂದು ಗ್ರೂಪ್ ಮಾಡ್ಕೊಳ್ಳಿ, ನಿಮ್ಮ ಶೇರಿಂಗ್ ಇರಲಿ ಸರ್. ಯಾರು ನಿಮ್ಮ ಫ್ರೆಂಡ್ಸ್ ಓದ್ತಿದ್ದಾರೆ ಜೊತೆಗೆ, ಅದನ್ನೆಲ್ಲ ಮಾಡಿ. ನನಗೆ ಇದು ನಮ್ಮ ನೋಟಿಫಿಕೇಶನ್ ಬಂದ್ಕೊಳ್ಳಿ. ಐ ರಿಮೆಂಬರ್ ನಂದೊಬ್ಬರು CS ಅಲ್ಲಿ, ಈಸ್ ಕರ್ನಾಟಕ ನೀರಾವರಿ ನಿಗಮಲ್ಲಿ ಗಿರೀಶ್ ಅಂತೇಳಿ, ಈಸ್ ಅ ಡೆಪ್ಟಿ ಮ್ಯಾನೇಜರ್, ಈಗಲೂ ಇದ್ದಾರೆ ಅಲ್ಲಿ. ಅವ್ರು ಹೇಳಿದ್ರು ನೋಟಿಫಿಕೇಶನ್, ಸರ್ ಯಾರಿಗೂ ಏನು ಕೂಡ ಒಂದು ಪೇಜ್ ನೋಟ್ಸು ಕೂಡ ತೋರಿಸ್ಬೇಡಿ ಸರ್ ಅಂತ ಹೇಳಿ. ಅಂದರೆ ಅವ್ರ ಸ್ಟ್ರಾಟಜಿ. ಬಟ್ ಏನಾಯ್ತು, ಅವ್ರದ್ದು 15 days ಅಪ್ಲೈ ಮಾಡೋಕ್ಕೆ ಆಗಲಿಲ್ಲ, ಅವರು ಏಜ್ ಬಾರ್ ಆಗಿಬಿಟ್ಟಿತ್ತು ಅವರಿಗೆ. ಸೊ ಹಾಗಾಗ್ಬಿಡುತ್ತೆ, ಏನು ಮಾಡೋಕ್ಕಾಗಲ್ಲ. ಏನಾ ಸರ್,
ಶೇರ್ ಮಾಡ್ಕೊಂಡ್ರೆ ಯಾವುದು ಕೂಡ ಕಡಿಮೆ ಆಗಲ್ಲ ಸರ್. ನೀವು ಹಣೆ ಬರದಲ್ಲಿ ಇತ್ತು ಅದು ಅಂದರೆ ಹಾಗೇ ಆಗುತ್ತೆ. ಸೊ ನೋಟ್ಸ್ ನಿಮ್ಮ ಹತ್ರ ಚೆನ್ನಾಗಿದ್ರೆ ಇಲ್ಲಿ ಶೇರ್ ಮಾಡ್ಕೊಳ್ಳಿ ಇಲ್ಲಿಂದ, ಯಾಕಂದರೆ ಇಲ್ಲಿ ಸುಮಾರು ಫ್ಯಾಕ್ಟರ್ಸ್ಗಳು ಪ್ಲೇ ಆಗುತ್ತೆ ಸರ್. ನೀವು ಇಬ್ಬರು ಎಕ್ಸಾಮ್ ಬರ್ತೀರಿ, ನೀವು ಕಾಂಪಿಟೇಟರ್ಸ್ ಅಲ್ಲ. GML ಮಾತ್ರ ಕಾಂಪಿಟೇಟರ್ಸ್ ಇರ್ತೀರಿ, ಬೇರೆ ಕಡೆ ಅವ್ರು ಯಾವುದೋ ಕ್ಯಾಟಗರಿ ಎಕ್ಸಾಮ್ ಬರೀತಿರ್ತಾರೆ, ಇಲ್ಲಿ ಅವರ ಕ್ಯಾಟಗರಿ ಬರೀತಿರ್ತಾರೆ, ಅರ್ಥ ಆಯ್ತಲ್ವಾ? ಸೊ ಹಾಗಾಗಿ ಅದೆಲ್ಲ ಸುಮಾರು ಫ್ಯಾಕ್ಟರ್ಸ್ ಇದೆ. ಸೊ ಏನೇ ಮೆಟೀರಿಯಲ್ ಇದ್ರೂ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಅಟ್ಲೀಸ್ಟ್ ಕ್ಲೋಸ್ ಸರ್ಕಲ್ ಇದೆ, ಯು ಪ್ರಿಪೇರ್ ಟುಗೆದರ್. ಅಟ್ಲೀಸ್ಟ್ ಒಂದು ಗ್ರೂಪಲ್ಲಿ ಪ್ರಿಪೇರ್ ಆದರೆ ಏನಾಗುತ್ತೆ, ಕಾಂಪಿಟೇಷನ್ ಇರುತ್ತೆ. ಸೊ ಅದು ಈಸಿ ಆಗುತ್ತೆ. ಸಮ್ಟೈಮ್ಸು ಹೂವಿನ ಜೊತೆ ನಾರು ಸ್ವರ್ಗಕ್ಕೆ ಸೇರಿತು ಅಂತ ಹೇಳ್ತಾರಲ್ಲ, ಹಾಗಾಗುತ್ತೆ. ಎಸ್, ಥ್ಯಾಂಕ್ ಯು.